ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಂಟೂರಿನ ಪ್ರತಿಷ್ಠಿತ ಎಸ್ಎಂಎನ್ ಶಿಕ್ಷಕರ ಶಿಕ್ಷಣ ತರಬೇತಿ ಸಂಸ್ಥೆಯಲ್ಲಿ ಸನ್ 2007, 8, 9 ಹಾಗೂ 2010, 11ನೇ ಸಾಲಿನಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಗುರುವಂದನಾ ಹಾಗೂ ಅಭೂತಪೂರ್ವ ಸ್ನೇಹ ಸಂಗಮ ಕಾರ್ಯಕ್ರಮವನ್ನು ಇದೇ ದಿನಾಂಕ 20/7/2025 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಮುಧೋಳದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಅಭೂತಪೂರ್ವ ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಪ್ರಕಾಶ್ ವಸ್ತ್ರದ ನ್ಯಾಯವಾದಿಗಳು ಮುಧೋಳ ಇವರು ವಹಿಸಿಕೊಂಡಿದ್ದರು. ಉದ್ಘಾಟಕರಾಗಿ ಎಚ್.ಜಿ. ಮಿರ್ಜಿ, ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ ಇವರು ಆಗಮಿಸಿದ್ದರು. ಈ ಒಂದು ಶಿಕ್ಷಣ ತರಬೇತಿ ಸಂಸ್ಥೆಯ ಎಲ್ಲ ಉಪನ್ಯಾಸಕರು, ಪ್ರಾಚಾರ್ಯರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ತಮಗೆ ಬೋಧನೆ ಮಾಡಿ ಮಾರ್ಗದರ್ಶನ ನೀಡಿದಂಥ ಗುರು ವೃಂದಕ್ಕೆ ಸನ್ಮಾನಿಸಿ ಸತ್ಕರಿಸಿದರು. ಶ್ರೀ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳಾದಂಥ ಶ್ರೀ ಎಚ್.ಜಿ. ಮಿರ್ಜಿ ಸರ್, ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟ್ ಇವರು ವಹಿಸಿಕೊಳ್ಬೇಕು. ಅಧ್ಯಕ್ಷ ಸ್ಥಾನವನ್ನು ಶ್ರೀ ಪ್ರಕಾಶ್ ವಸ್ತ್ರ, ಅಂಕಣಕಾರರು ಹಾಗೂ ನ್ಯಾಯವಾದಿಗಳು ಮೊದಲಬೇಕು. ಅದೇ ರೀತಿಯಾಗಿ ಗೌರವ ಉಪಸ್ಥಿತಿಯನ್ನು ಶ್ರೀ ಆರ್.ಎಂ. ಮುದ್ನೂರ್ ಪ್ರಾಚಾರ್ಯರು ಇವರು ವಹಿಸಿಕೊಳ್ಬೇಕು. ಅದೇ ರೀತಿಯಾಗಿ ಉಪನ್ಯಾಸಕರಾಗಿ I.S. ಹಿರೇಮಠ್ ಸರ್, ಶ್ರೀ S.R. ಆಸಿ ಉಪನ್ಯಾಸಕರು, ಅದೇ ರೀತಿಯಾಗಿ ಬಸವರಾಜ್ ಮಠಪತಿ ಉಪನ್ಯಾಸಕರು, ಶ್ರೀ S.S. ಜಗನೂರ್ ಕರಣಿಕರು, ಶ್ರೀ M.H. ನದಾಫ್ ವಿಜಯ ಕರ್ನಾಟಕ ವರದಿಗಾರರು ಮುಧೋಳ್, ಶ್ರೀ ಆನಂದ್ S. ಪೂಜಾರಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಮುಧೋಳ್ ಇವರೆಲ್ಲರೂ ವೇದಿಕೆ ಮೇಲೆ ಅಲಂಕರಿಸಬೇಕು. ಈಗ ಪ್ರಾರ್ಥನಾ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಲಕ್ಷ್ಮೀ ಮ್ಯಾಗೇರಿ ಇವರಿಂದ. ಬೆಳೆಯುತ್ತಿರುವ ಜಡೆಯ ಒಡೆಯನಾಗಿರುವಂತಹ ಶ್ರೀ ಗುರು ಮಹಾಲಿಂಗೇಶ್ವರನನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಉತ್ತರ ಕರ್ನಾಟಕದ ಸ್ವಲ್ಪ ಮೊಬೈಲ್ ಎಲ್ಲರೂ ಗಮನಿಸಿದ್ದೀರಿ. ತುಂಬ ಸಂತೋಷ ಆಗ್ತಾ ಇದೆ. ಎಸ್ಎಂಎನ್ ಶಿಕ್ಷಕರ ಶಿಕ್ಷಣ ಸಂಸ್ಥೆ ಮಂಟೂರ್ 2007, 2008, 2009, 2010 ಶೈಕ್ಷಣಿಕ ಸಾಲಿನ ಪ್ರಶಿಕ್ಷಣಾರ್ಥಿಗಳಿಂದ ಗುರು ಸ್ಮೃತಿ ಹಾಗೂ ಅಪೂರ್ವ ಸ್ನೇಹ ಸಂಗಮ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಶ್ರೀಯುತ ಪ್ರಕಾಶ್ ವಸ್ತ್ರ ಸರ್ ಅವರು, ಅಂಕಣಕಾರರು ಹಾಗೂ ನ್ಯಾಯವಾದಿಗಳು ಮುಧೋಳ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾವು ಎಲ್ಲರ ಪರವಾಗಿ, ವೇದಿಕೆ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಮ್ಮ ಬಾಗಲಕೋಟೆ ಜಿಲ್ಲೆಯ ಹೆಮ್ಮೆಯ ದಕ್ಷ ಉಪನಿರ್ದೇಶಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಎಚ್.ಜಿ. ಮಿರ್ಜಿ ಸಾಹೇಬ್ರನ್ನ ಎಲ್ಲರ ಪರವಾಗಿ, ವೇದಿಕೆಯ ಪರವಾಗಿ ತುಂಬು ಹೃದಯ ಒಂದು ಅಪೂರ್ವ ಸಮ್ಮೇಳನ ಇದು, ಸಂಗಮ ಅನ್ನಬಹುದು. ಯಾಕಂದ್ರೆ ಒಂದು ಬ್ಯಾಚಿಗೂ ನಾನು ಕರೆಕ್ಟಾಗಿ ಎಲ್ಲರೂ ಸೇರಿದರೆ ನಿಜವಾಗ್ಲೂ ಒಂದು ಮೊದಲಿಗೆ ಎಲ್ಲರೂ ಬಂದಂತ ನಮ್ಮ ಪರಿಷತ್ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಕೂಡ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ನಮ್ಮ ಶಿಕ್ಷಣ ಇಲಾಖೆಯ ಉನ್ನತದ ಹುದ್ದೆಯಾದ DDP ಸಾಹೇಬರಾದಂಥ ಹಾಗೂ ನಮ್ಮಲ್ಲಿ 5 ವರ್ಷಗಳ ಕಾಲ BRC ಕೋರ್ಡರಾಗಿ ಜಿಲ್ಲಾ ಶಿಕ್ಷಣಾಧಿಕಾರಿಗಳಾಗಿ ಈಗ DDP ಆಗಿದ್ದಾರೆ. ನಮ್ಮಲ್ಲಿ ಮೊದಲು ಯಾವ ರೀತಿ ಇದ್ರಲ್ಲ ಅದೇ ರೀತಿ ಸಾಹೇಬರು ಉನ್ನತ ಹುದ್ದೆವಾದರೂ ಕೂಡ ಸರಳ ವ್ಯಕ್ತಿತ್ವ ಹೊಂದಿದವರು. ಅಂಥವ್ರು ನಮ್ಮ ಬರಬೇಕಂದಾಗ ಅವ್ರು ಇನ್ನೂ 2-3 ಕಾರ್ಯಕ್ರಮದವ ಒತ್ತಡಿದ್ರು ಕೂಡ ನಿಮ್ಮಲ್ಲಿ ಬಂದು ಅಂತೇಳಿ ಹೊರಗೆ ಬಂದಿದ್ದಾರೆ ಸರ್. ನಮಗೂ ಕೂಡ ವಿಶೇಷವಾಗಿ ನಾವು ಧನ್ಯವಾದಗಳನ್ನು ಇಷ್ಟಪಡ್ತೀವಿ ಸರ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದಂಥ ಸಂಯುಕ್ತ ಕರ್ನಾಟಕದ ರಾಜ್ಯ ಮಟ್ಟದ ಅಂಕಣಕಾರರು ಹಾಗೂ ನಮ್ಮಲ್ಲಿರುವ ಹಿರಿಯ ಸಾಹಿತಿಗಳು ಆಗಿರ್ತಕ್ಕಂತಹ, ಅದರಲ್ಲೂ ತಮ್ಮೆಲ್ಲರಿಗೂ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ನನ್ನ ಬಾಲ್ಯ ಸ್ನೇಹಿತ ರುದ್ರಪ್ಪ ಮುದ್ನೂರವರೇ ಹಾಗೂ ಅವನ ಮೊದಲ ಕಂಡಿ ಸುರೇಶ್ ಆರ್ ಬದ್ನೂರ್, ಡಾಕ್ಟರ್ ಎಚ್.ಜಿ. ಹರ್ಸಾರ್ ಅವರೇ, ಶ್ರೀ ವಿಠ್ಠಲ್ ಚೌಡಾಪುರ್ ಬಸವರಾಜ ಮಠಪತಿ ಹಾಗೂ ಈ ಗೌರವ ಉಪಸ್ಥಿತಿಯಲ್ಲಿ M.H. ನದಾಫ್ ಅವರೇ ಹಾಗೂ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಮತ್ತು ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರಾಗಿರ್ತಕ್ಕಂತಹ
ಸ್ನೇಹಿತ ಆನಂದ ಎಸ್ ಪೂಜಾರಿಯವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಚೌಕಿ ಮಠರವರೇ ಮತ್ತು SS ಪೂರ್ವರನ್ನು ಒಳಗೊಂಡಂತೆ ಎಲ್ಲ ನನ್ನ ಗುರುಗಳವರೇ, ಈ ಒಂದು ಮಂಟು ಶ್ರೀ ನಿರಾಣಿ ಮುರುಗೇಶ್ ನಿರಾಣಿ ಏರ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಬೇರೆ ಶಿಕ್ಷಕರಾಗಿ ಮತ್ತು ಬೇರೆ ಬೇರೆ ಉದ್ಯೋಗದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಯಾವತ್ತೂ ನನ್ನ ಗುರು ಬಳಗವೇ, ಸಹೋದರಿಯರೇ, ತಮ್ಮೆಲ್ಲರಿಗೂ ಶರಣಗಳು. ಆತ್ಮೀಯರೇ, ನನಗೂ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಇವತ್ತು ರವಿವಾರ ಇದ್ದರೂ ಕೂಡ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗುತ್ತೆ ಹೆಚ್ಚು ಮಾತಾಡೋದಿಲ್ಲ. ಯಾಕಂದ್ರೆ ಅಲ್ಲಿ RC ಚಿತ್ತವಾಡಿ ಅಂತ ಖ್ಯಾತ ಸಾಹಿತಿಗಳು ಮತ್ತು ನಿವೃತ್ತ ಶಿಕ್ಷಕರ ಬೀಳ್ಕೊಡುಗೆ ಸಮಾರಂಭದ ಜೊತೆಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂಥ ಸೊಗತೇಕರ್ ಅವರನ್ನು ಒಳಗೊಂಡಂತೆ 60 ಸಾಧಕರಿಗೆ ಸನ್ಮಾನ ಸಮಾರಂಭದ ಆ ಕಾರಣಕ್ಕಾಗಿ ಅದು ಕೂಡ ಇನ್ನೇನು ಸ್ಟಾರ್ಟ್ ಆಗುವ ಸಮಯ ಬಂದಿದೆ. ನಾನು 10 ಅಂದರೆ 10ಕ್ಕೆ ಕರೆಕ್ಟ್ ಇಲ್ಲಿ ಬಂದೆ. ಇನ್ನೂ ಇಲ್ಲಿ ಪ್ರಾರಂಭ ಇರಲಿಲ್ಲ. ಮತ್ತೆ ಒಂದು ಸ್ಕೂಲ್ ನೋಡ್ಕೊಳ್ಳಿಕ್ಕೆ ಹೋದೆ. ಗುರು ಮತ್ತು ಶಿಷ್ಯ ಸಂಬಂಧ ಹೇಗಿದೆ ನೋಡಿ. ಇವತ್ತು ತಮಗೆಲ್ಲರಿಗೂ ಕೂಡ ಅಲ್ಲೇ ಮಂಟೋರಿಗೆ ಇಟ್ಟಿದ್ರೆ ಬೇಸಿತ್ತು ಅಂತ ಅನ್ನಿಸ್ತಿರ್ಬೋದು. ಯಾಕಂದ್ರೆ ತವ್ರ ಮನೆಗೆ ಬಂದಂಗೆ ಭಾಳ ಸಂತೋಷ. ಗುರು ಶಿಷ್ಯ ಸಮ್ಮಿಲನ ಬಹಳ ಅದ್ಭುತ ಇರ್ತದೆ. ಗುರು ಮತ್ತು ಶಿಷ್ಯ ಒಂದೇ ಕೂಡಿದಾಗ ಎಷ್ಟು ಪ್ರೀತಿ, ವಿಶ್ವಾಸ, ಎಷ್ಟು ಗೌರವ, ಎಷ್ಟು ವಿನಯತೆ, ವಿಧೇಯತೆ ಇರುತ್ತೆ ಅಂತಂದ್ರೆ ನೀವೆಲ್ಲ ಇಷ್ಟು ಸೇರಿ ನೋಡಿದ್ರೆ ನಿಮ್ಮ ಗುರುಗಳಿಗೂ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಶಿಷ್ಯರು ಒಬ್ಬರು ಇಷ್ಟು ಜನ ಬಂದಿದ್ದಾರಲ್ಲ ಅಂತ. ಅವಾಗ ಒಂದೊಂದು ವರ್ಷದವ್ರು ಹೋಗ್ಬಿಡ್ತಿದ್ರು, ಅವ್ರು ಹೋಗ್ತಿದ್ರು, ನೀವು ಬರ್ತಿದ್ರಿ, ಅವ್ರು ಹೋಗ್ತಿದ್ರು, ಹಿಂಗೂ ಇತ್ತು. ಬಟ್ ಇಲ್ಲಿ ಐದು ತಂಡದವ್ರು ಸೇರಿದ್ರು. 5 ತಂಡದವರು ಒಮ್ಮೆನೇ ಸೇರಿದ್ದರಿಂದ ಹಾಗಾಗಿ ಗುರುಗಳಿಗೂ ಸಂತೋಷ ಆಗಿದೆ ಮತ್ತು ಎಲ್ಲ ಗೆಳೆಯರಿಗೂ ಸಂತೋಷ ಆಗಿದೆ. ಗೆಳೆತನ ಅನ್ನೋದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು, ಗೆಳೆತನ ಮರಿಲಿಕ್ಕೆ ಆಗಲ್ಲ ಅಲ್ವಾ. ಈಗ ನಾವು ರುದ್ರಪ್ಪ ಅವರು 1ನೇದಿಂದ ಕೂಡಿ 10ನೇ ತನಕ ಕೂಡಿ ಕಲ್ತವ್ರು, ಒಂದೇ ಊರಲ್ಲಿ ಒಂದೇ ಶಾಲೆಯಲ್ಲಿ ಕೂಡಿ ಆಡಿದವರು. ಅದಕ್ಕೆ ಬಾಲ್ಯದ ನೆನಪುಗಳು ಬರ್ತಾವೆ. ನೀವೆಲ್ಲ ಸ್ನೇಹಿತರು, ಸಹೋದರಿಯರು ಸೇರಿದ್ದೀರಿ. ನೀವು ಅಲ್ಲಿ ಕಲಿತಿರ್ತಕ್ಕಂತಹ, ಇವ್ರು ಕಲಿಸಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನೆನಪಿನ ಜೊತೆಗೆ ನೀವೆಲ್ಲ 2 ವರ್ಷ 2.5 ವರ್ಷ D.Ed ಮುಗಿಯುವವರೆಗೂ ಕೂಡ ನೀವೇನು ಪ್ರತಿ ದಿವಸವೂ ಕೂಡ ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳುವುದರ ಮೂಲಕ ಗೆಳೆತನವನ್ನು ಅಪ್ಕೊಂಡು ಏನು ಬದುಕಿರ್ತಿರಲ್ಲ, ಅದು ಭಾಳ ಪ್ರಮುಖವಾಗಿರ್ತದೆ. ಎಷ್ಟೋ ಜನರಿಗೆ ನೀವೊಂದು ಕಡೆ, ಅವರೊಂದು ಕಡೆ, ಬಟ್ ಫೋನ್ಯಾಗ ಮಾತಾಡ್ತಿರ್ಬೋದು. ಜನಕ್ಕೆ ಫೋನ್ ಇವತ್ತು ಸಿಕ್ಕಿರ್ಬೋದು, ಯಾಕಂದ್ರೆ ಅವ್ರು ಫೋನೇ ಇರಲಿಲ್ಲ, ಇವತ್ತು ಸಿಕ್ಕಿರ್ಬೋದು. ಅಥವಾ ಇದೊಂದೇನು ವಾಟ್ಸಪ್ ಗ್ರೂಪ್ ಮಾಡಿದಾಗ ಏನಾರ ಆ ಒಂದು ಗುಂಪಿನೊಳಗೆ ನೀವು ಬಂದಿರ್ಬೋದು. ಇವತ್ತು ಒಟ್ಟರು ಸೇರಿದಾಗ ಭಾಳ ಆನಂದ ಆಗ್ಯದ. ಆ ಆನಂದವನ್ನು ಸವಿಸಲಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಗುರುಗಳ ಆಶೀರ್ವಾದ ಮತ್ತೊಮ್ಮೆ ನಿಮಗೆ ಸಿಕ್ಕಂಗೆ ಆಗ್ತದೆ. ಜೀವನದೊಳಗೆ ನಾವು ಏನಾದರೂ ಆಗಬೇಕಾದ್ರೆ ಗುರುವಿನ ಆಶೀರ್ವಾದ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಗುತ್ತಿ ಅಂತ ಅದಕ್ಕೆ ಹೇಳಿದರು. ವೇಮಣ್ಣವರು ಒಂದು ಕಡೆ ಹೇಳ್ತಾರೆ. ವೇಮಣ್ಣರು ಗೊತ್ತಲ್ಲ, ಕೇಳ್ತದಲ್ರಿ ಹಿಂದೆ. ವೇಮಣ್ಣರು ಒಂದು ಕಡೆ ಹೇಳ್ತಾರೆ, ಬರ್ಲಿ ಲೈಟ್ ಕಾಯ್ಬೇಡ್ರಿ, ಎಲ್ಲ ನೀವೇ ಲೈಟ್ಗಳೀಗ. ನಕ್ಷತ್ರಗಳು ಅಲ್ಲಲ್ಲಿ ಮಿನುಗುವ ನಕ್ಷತ್ರಗಳು ನೀವೆಲ್ಲ. ಗುರುವಿನ ಶಿಕ್ಷೆ ಇರದೆ ಗುರುತು ದೊರೆಯುವುದೆಂತು, ಅಜನೆ ಇರಲಿ ಅವನ ಅಪ್ಪಣೆ ಇರಲಿ, ಬೀಗದ ಕೈ ಇರದೆ ಬೀಗ ತೆರೆಯುವುದೆಂತು ವಿಶ್ವಧಾಭಿರಾಮ ಕೇಳುವೇಮ. ಅಜ ಅಂದ್ರೆ ಬ್ರಹ್ಮರ ಇರಲಿ, ಬ್ರಹ್ಮನ ಅಪ್ಪರ ಇರಲಿ, ಬೀಗದ ಕೈ ಇಲ್ಲದ ಬೀಗ ಹ್ಯಾಕ್ ತೆಗಿತದ ಅಂತ. ಬ್ರಹ್ಮ ದೇವ್ರು ಹೌದಲ್ಲ, ನಮಗೆ ಅವ್ ಮಂತ್ರ ಹಾಕಿ ತೆಗಿಬೇಕು, ಅಥವಾ ಕಣ್ಣು ಹಿಂಗೆ ಬಿಟ್ಟರೆ ತೆಗಿಬೇಕಲ್ಲ. ಗುರುವಾಗಿ ಕಾಣೋದೇ ಇಲ್ಲ, ತಾಯಿಯನ್ನು ಕಂಡಂತೆ ಗುರುವಾಗಿ ಕಾಣೋದೇ ಇಲ್ಲ. ಆದ್ರೆ ಆ ತಂದೆ ತನ್ನ ತಾಯಿಯನ್ನು ಒಳಗೊಂಡಂತೆ ತನ್ನನ್ನು ಒಳಗೊಂಡಂತೆ ಕಷ್ಟಪಟ್ಟದ್ದು ಅವನಿಗೆ ಗೊತ್ತೇ ಆಗೋದಿಲ್ಲ. ಒಮ್ಮೆ ಅಪ್ಪ ಹುಡುಗನ ಕರ್ಕೊಂಡು ಹೋದಂತೆ ಜಾತ್ರೆ ಒಳಗೆ ಹೋಗಿ, ಯಾಕಪ್ಪ ಎಲ್ಲಿ ದೇವ್ರ ಮೆರವಣಿಗೆ ನೋಡೋದು ನೋಡು, ದೇವ್ರ ನೋಡು ಅಂತಿಕೆ ಸಂದ. ಅವ್ನಿಗೆ ಕಾಣಲಿಲ್ಲ, ಯಾಕಂದ್ರೆ ಭಾಳಷ್ಟು ಜನ ಕೂಡಿತ್ತಲ್ಲ. ಈಗ ನೋಡಿ, ನೀವು ಎತ್ಕೊಳ್ಳಿಕ್ಕಂದ್ರೆ ಅವಾಗ ಉಳಿದೇನು ಕಾಣೋದೇ ಅಲ್ವಾ. ಹಂಗೆ ಎತ್ತುಕೊಂಡು ತೋರಿಸಿದ ಅವನು. ಇಲ್ಲಪ್ಪ ಕಾಣೋಲ್ಲ, ದೇವ್ರ ಕಾಣೋಲ್ಲ ಅಂತ ನಾವು.
ಅಲ್ಲಿ ನೋಡು ಅಂತೇಳಿ ಹೆಗಲ ಮೇಲೆ ಕುಂದ್ರಿಸ್ಕೊಂಡು ತೋರಿಸಿದ. ಆಗೂ ಕಾಣಲಿಲ್ಲ ದೇವರು. ಯಪ್ಪ ಕಾಣಲ್ಲ ಅಂತಂದವ. ಇಲ್ಲಿ ಎದ್ದು ನಿಲ್ಲಿಸಿ ಕಾಲನ್ನು ಹೆಗಲ ಮೇಲೆ ನಿಲ್ಲಿಸಿ ಕೈ ಹಿಡ್ಕೊಂಡು ತೋರಿಸಿದ. ಅಲ್ಲದ ನೋಡು ದೇವ್ರ ನೋಡು ಅಂತಂದ. ಆಗಲೂ ಕೂಡ ಅವನು ಅಪ್ಪ ಕಾಣೋಲ್ಲ ನನಗೆ ದೇವರು ಅಂತಂದ. ತಂದೆ ತಾಯಿಗಳಿಗಿಂತ ಸಾವಿರಾರು ಪಟ್ಟು ದೊಡ್ಡವನಾಗ್ತಾನೆ. ಯಾಕೆ ಆಗ್ತಾನೆ ಅಂತಂದ್ರೆ ನಮಗ ಅಕ್ಷರವನ್ನು ಕಲಿಸಿದಂಥವ್ರು ನೋಡಿ. ನೀವು ಸಾಕಷ್ಟು ಗುರುಗಳು ನಿಮ್ಮ ಜೀವನದಲ್ಲಿ ಬಂದೋಗಿದ್ದಾರೆ. ಬಟ್ ಬಾಲ್ಯದಲ್ಲಿ ಕಲಿಸ್ತಕ್ಕಂಥವ್ರು ನೋಡ್ರಿ, ಫಸ್ಟ್ ಟೀಚರ್ ಯಾರಿರ್ತಲ್ಲ ಅವರು ಬಹಳ ನೆನಪು ಉಳಿದಿರ್ತಾರೆ ನಿಮಗೆ ಖಂಡಿತ. ಯಾವುದು ಮೊದಲು ಇರ್ತದೋ ಅದು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಜೀವನದಲ್ಲಿ. ಯಾವುದು ಮೊದಲು ನಮ್ಮ ಜೀವನದೊಳಗೆ ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ನೋಡಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ನೆನೆಸೋದು ಭಾಳ ಹೌದಲ್ರಿ. ಎಲ್ಲರ ಜೀವನದ ಪ್ರೈಮರಿ ಸ್ಕೂಲ್ ಟೀಚರ್ಸ್ ನೆನಪಿ ಬರ್ತಾರೆ. ಡಿಗ್ರಿ ಕಾಲೇಜ್ನ ಕಲಿಸಿದವರು ಇನ್ನೊಂದು ಕಲಿಸಿದವರು ನೆನಪು ಒಳ್ಳೆಯ. ನನ್ನ ಮತ್ತು ಹಳಿಂಗಳಿ ಒಳಗೆ ಇರ್ತಕ್ಕಂಥ ನನ್ನ ಬಾಲ್ಯ ಸ್ನೇಹಿತ ರುದ್ರಪ್ಪ ಮುದ್ನೂರು ನೆನಪಾದ. ಸರ್ ಹಿಂಗದಾರ ಮತ್ತು ನೀವು ಹಳಿಂಗಳಿ ಅಜ್ಜಾರಿಗೆ ಮಾತಾಡಿದ್ರಿ ಏನಾರ ಆಗಿತ್ತು ಅಂತ. ಮೊದಲು ಇವ್ರಿಗೆ ಮಾತಾಡಿದೆ, ಅವಾಗ ಅಜ್ಜಾರು ಹೇಳಿದ್ರು ಬರ್ತೀನಿ ರೀ ಅಂದರು. ಮತ್ತು ಅಜ್ಜಾರಿಗೆ ಮಾತಾಡಿದರು. ಅಜ್ಜಾರಿಗೆ ಮಾತಾಡಿ ಇವ್ರನ್ನ ಮನೋಹರ್ ಸಾಹೇಬ್ರನ್ನ ಪ್ರಿನ್ಸಿಪಾಲ್ ಮಾಡ್ಬೇಕಾಯ್ತಲ್ಲ, ಅವರು ಏನೋ ಸಮಸ್ಯೆ ಆಯ್ತದು, ಬರ್ಲಿಕ್ಕೆ ಆಗಲಿಲ್ಲ. ಅವರು ಅಲ್ಲಿ ಬಿಜಾಪುರದ ಬರ್ಲಿಕ್ಕೆ ಒಪ್ಪಲಿಲ್ಲ. ಹೀಗಾಗಿ ರುದ್ರಪ್ಪ ಮುದ್ನೂರನ್ನೇ ಮಾಡಿಬಿಡಿ ಸರ್ ಅಂತ ಈಗ ಸಂದಿ. ಅವಾಗ ಅವ್ರನ್ನೇ ಪ್ರಿನ್ಸಿಪಾಲ್ ಮಾಡಿದ್ರು. ಫಸ್ಟ್ ಇಂದ ಹಿಡ್ಕೊಂಡು ನಾವು ಆಗಾಗ್ಗೆ ನಾನು ಬಂದು ನಿಮಗೂ ಕೂಡ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ. ಎಲ್ಲ 1-2-3 ಬ್ಯಾಚ್ನವರಿಗೆ ನಾನು ಬಂದು ಚೈತನ್ಯ ತರಬೇತಿ, ನಲಿಕಲಿ ತರಬೇತಿ, ಹೌ ಟು ಟೀಚಿಂಗ್, ಈ ರೀತಿ ಒಂದು ಸ್ವಲ್ಪ ನಾನು ಬಂದು ಇಂಟ್ರ್ಯಾಕ್ಷನ್ ಮಾಡ್ತಾ ಇದ್ದೆ ಆಗಾಗ ಬಂದು. ಹೀಗಾಗಿ ನಾವು ಸಂಪೂರ್ಣ ಗುರುಗಳಾದರೂ ತಾತ್ಕಾಲಿಕ ಗುರುವಾಗಿ ನಿಮಗೆ ಕೆಲಸ ಮಾಡಿದ್ದೇವೆ. ಅದಕ್ಕಾಗಿ ಇವತ್ತು ನಾನು ಉದ್ಘಾಟಕರದ್ದು ಕರೆಸಿದ್ದೀರಿ. ನೀವು ನೋಡಿ ಭಾಗ್ಯ ಹಾಗೆ ಸಿಗುತ್ತೆ. ಒಂದಕ್ಕರ ಕಲಿಸಿದಾತ ಗುರು, ಒಂದಕ್ಷರ ಕಲಿಸಿದ್ರು ಗುರು ಅಲ್ವಾ. ಹಾಗಾಗಿ ಆ ಗುರುವಿನ ಸ್ಥಾನದಲ್ಲಿ ನಾನು ನಿಂತದ್ದಕ್ಕಾಗಿಯೇ ಕಾರಣ ಇವತ್ತು ಈ ಒಂದು ವೇದಿಕೆ ಮೇಲೆ ನಮ್ಗೆ ಉದ್ಘಾಟನೆಯನ್ನು ಕೊಟ್ಟಿದ್ದೀರಿ. ಇವತ್ತು ಎಲ್ಲ ಇಲ್ಲೇ ಅದಾವೆ. ಇವತ್ತು ನಮ್ಮ ಅಧ್ಯಕ್ಷತೆಯನ್ನು ವಹಿಸಿದಾರಲ್ಲ ಅಂಕಣಕಾರರು, ಶ್ರೇಷ್ಠ ನ್ಯಾಯವಾದಿಗಳು, ಹಿರಿಯ ನ್ಯಾಯವಾದಿಗಳು, ಅವ್ರದ್ದು ಇವತ್ತು ಬರ್ತ್ಡೇ. ಅದಕ್ಕೆ ಅವರಿಗೆ ಜನ್ಮದಿನದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಅವರ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅವರಿಗೆ ಜನ್ಮದಿನದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಸರ್. ನಾವು ಗಮನಿಸಬೇಕು, ಜೀವನದೊಳಗೆ ಗುರುವಿಗೆ ಸಿಕ್ಕಿಸ್ತಾರ ಮತ್ತು ಯಾರಿಗೂ ಸಿಗಲ್ಲ ಅಂತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ನೀವು ಈ ಗುರು ಆಗಿದ್ದೀರಿ. ಎಷ್ಟೆಷ್ಟೋ ಜನ ಶಿಕ್ಷಕರಾಗಿದ್ದೀರಿ. ಶಿಕ್ಷಕರ ಆಗದೇ ಇದ್ದವರು ಕೂಡ ನೀವು ನಿಮ್ಮ ಮನೆಯೊಳಗಿದ್ದಂಥ ನಿಮ್ಮ ಮಕ್ಕಳಿಗೆ ಆದರೂ ನೀವು ಕಲಿಸಿದರೆ, ನಿಮ್ಮ ಅಕ್ಕಪಕ್ಕದ ಮಕ್ಕಳಿಗೆ ಕಲಿಸಿದರೆ, ಶಾಲೆಯನ್ನು ಬಿಟ್ಟಿರ್ತಕ್ಕಂಥ ಮಗು, ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಮಗುವನ್ನು ಗುರುತಿಸಿ ಆ ಮಗುವಿಗೆ ನೀನು ಕಲಿಸಿ ಅಕ್ಕರೆಯಿಂದ ಪ್ರೀತಿಯಿಂದ ಕಲಿಸಿ ಆ ಮಗುವನ್ನು ಮತ್ತೆ ಮುಖ್ಯವಾಹಿನಿಗೆ ತಂದರೆ ನೀವು ಕೂಡ ಈ ಏನು ವೇತನ ತೆಗೆದುಕೊಂಡು ನಾವು ದುಡಿತಾ ಇದ್ದೀವಿ ಅದಕ್ಕಿಂತ ಹೆಚ್ಚು ಪ್ರಮುಖರಾಗ್ತೀರಿ ಅವ್ರ ಬಾಳಿನಲ್ಲಿ. ನೀವು ಕೂಡ ನಾವು ಕಲಿಸ್ಲಿಕ್ಕೆ ಹೋಗ್ಬೇಕಷ್ಟೇ. ನೋಡಿ ಈಗ ಈ ಒಂದು D.Ed ಕಾಲೇಜಿನಲ್ಲಿ ಕಲ್ತಿರ್ತಕ್ಕ ಒಂದು ಹಳ್ಳಿಯೊಳಗೆ ಉರ್ದು ಶಾಲೆಯೊಳಗೆ ಟೀಚರ್, ಹಳ್ಳಿ ಶಾಲೆ. ಹಾಗಾಗಿ ಆ ಟೀಚರು ಇದ್ಕೊಂಡು ಅಲ್ಲೇ ವಸ್ತಿ ಇದ್ಕೊಂಡು ಅಲ್ಲೇ ಓದ್ಲಿಕ್ಕೆ ಇದ್ದಿದ್ದ ಅವನು. ಸ್ಕೂಲ್ನವ್ರಿಗೆ ಅಲ್ಲೇ ವಸ್ತಿ ಇದ್ಕೊಂಡು ಏನು ಅಲ್ಲೇ ಸುತ್ತಮುತ್ತನವ್ರು ರೊಟ್ಟಿ ಮಾಡಿಕೊಡ್ತಿದ್ರು ಅದನ್ನೇ ಹೋಗ್ಲಿ ಖಂಡಿತ ಹೋಗ್ತಾರೆ. ಹಾಗೆ ನಾವು PSI ಮಂಡಪತಿಯವರು ಕೂಡ PSI ಇದ್ದಾರೆ. ಹಲವಾರು ಜನ ಶಿಕ್ಷಕರಾಗಿದ್ದೀವಿ. ನನ್ನ ಶಿಷ್ಯರಂತೂ ಭಾಳ ಮಂದಿ ಆಗಿದ್ದಾರೆ. ಯಾಕಂದ್ರೆ ಈ ಇದ್ರ ಕಲ್ತವ್ರಿಗೆ ಉಳಿದವ್ರಿಗೆ ಸ್ವಲ್ಪ ವ್ಯತ್ಯಾಸ ಇರ್ತದೆ, ಹಾಗಾಗಿ ನಮಗೂ ನಿಮಗೂ ಒಂದು ಶಿಕ್ಷಕ ವೃತ್ತಿ ಅಂತಕ್ಕಂಥ ಗೌರವ ಇದೆ. ಇಷ್ಟು ಗೌರವ ಮತ್ತೆ ಅದಕ್ಕೂ ಸಿಗೋದಲ್ಲ. ನಾನಿವತ್ತು ಸಾಕಷ್ಟು ಅಧಿಕಾರವನ್ನು ಅನುಭವಿಸಿದ್ರು ಕೂಡ ನಾನೇನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದೆ, ಅಲ್ಲಿಯ ಸಂತೋಷ ಇಲ್ಲಿ ಕಾಣಲಿಕ್ಕೆ ಆಗೋದೂ ಇಲ್ಲ. ಅದಕ್ಕೆ ನಾನು ಆ ಶಿಕ್ಷಕ ವೃತ್ತಿಯನ್ನು ಗೌರವಿಸ್ತೇನೆ. ಆ ಶಿಕ್ಷಕ ವೃತ್ತಿ ಸಿಗ್ತಕ್ಕಂಥದ್ದು ಬಹಳ ಗೌರವಯುತವಾದಂಥ ವೃತ್ತಿ. ಅದಕ್ಕಿರ್ತಕ್ಕಂಥ ಕಿಮ್ಮತ್ತು ಯಾರಿಗೂ ಸಿಕ್ಕಲ್ಲ. ಅದಕ್ಕಾಗಿ ಆ ವೃತ್ತಿಯಲ್ಲಿ ಬಂದಿರತಕ್ಕಂಥ ನೀವೆಲ್ಲ ಶಿಕ್ಷಕ ಸಮೂಹ ಇವತ್ತು ನಿಮ್ಮನ್ನು ಕಲಿಸಿರ್ತಕ್ಕಂಥ ಗುರುಬಳಗವನ್ನು ಇಲ್ಲಿ ಕೂಡಿಸಿ ಇವತ್ತು ಈ ಒಂದು ಸಭಾ ಮಂಟಪದಲ್ಲಿ ಅದ್ಧೂರಿಯಾಗಿ ಎಲ್ಲರ ಸಮ್ಮಿಲನ ಮಾಡಿಕೊಂಡು ಇವತ್ತು ಈ ಗೌರವಿಸುವ ಕೆಲಸ, ಅವರಿಗೆ ನೀವು ಗೌರವಿಸಿ ಸತ್ಕರಿಸುವ ಕೆಲಸ, ಅದರ ಮೂಲಕ ನೀವು ಪಾವನರಾದೀವಿ ಅಂತಕ್ಕಂಥ ಭಾವನೆಯನ್ನು ಹೊಂದುವಂಥದ್ದು ಏನದಲ್ಲ ಅದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಗುರುವನ್ನು ವಂದಿಸ್ತಕ್ಕಂಥದ್ದು, ಗುರುವಿಗೆ ವಿನಯತೆಯನ್ನು ತೋರಿಸ್ತಕ್ಕಂಥದ್ದು, ಗುರುವಿಗೆ ನಾವು ಗೌರವವನ್ನು ಕೊಡ್ತಕ್ಕಂಥದ್ದು ಬಹು ದೊಡ್ಡ ಕೆಲಸ ಇವತ್ತು ಮುಖಾಮುಖಿಯಾಗಿ ಮಾಡ್ತಾ ಇದ್ದೀವಿ.
ನಾವು ದೂರಿಂದ ಅಲ್ಲೇ ನಮ್ಮ ದೇವ್ರು ಯಾವ ಇಲ್ಲೇ ಕೈ ಮುಗಿತಿರ್ತೀವಿ, ಅದು ಅಲ್ಲೇ ಹೋದಾಗ ಯಾವಾಗ ಸಾರ್ಥಕ ಭಾವನೆ ಬರುತ್ತೋ ಹಂಗೆ ಇವತ್ತು ಸಾರ್ಥಕ ಭಾವನೆ. ಹಾಗಾಗಿ ಎಲ್ಲ ಇವತ್ತು ಕೂಡಿ ಈ 5 ವರ್ಷದ ಪ್ರಶಿಕ್ಷಣಾರ್ಥಿಗಳು ವಿನಂತಿಸ್ತಾ ಇದ್ದೇನೆ. ಮತ್ತು ನಿಮ್ಮ ಕರೆಗೆ ಹೋಗ್ಬಿಟ್ಟು ನಿಮ್ಮ ಗುರುಗಳು ಬಂದಿದ್ದಾರೆ. ನಮ್ಮ ರುದ್ರಪ್ಪ ಮುದ್ನೂರನ್ನು ಒಳಗೊಂಡು ಇವತ್ತು ಅವರು ಪ್ರಿನ್ಸಿಪಾಲ್ ಇದ್ದಾರೆ, ಅವರು ಪ್ರಿನ್ಸಿಪಾಲ್ ಇದ್ದಾರೆ, ಹಲವಾರು ಪ್ರಿನ್ಸಿಪಾಲ್ಗಳು ಕೂಡ ಇಲ್ಲಿ ಬಂದಿದ್ದಾರೆ. ಬೇರೆ ಬೇರೆ ಅವತ್ತು ಒಂದೇ ಕಡೆ ಇದ್ದರೂ ಬೇರೆ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ವೃತ್ತಿ ಮಾತ್ರ ಅದೇ ಇದೆ. ಅವತ್ತು DED ಕಲಿಸ್ತಾ ಇದ್ದಾರೆ, ಇವತ್ತು BEd ಕಲಿಸ್ತಿರ್ಬೋದು, ಅಥವಾ ಡಿಗ್ರಿ ಕಲಿಸ್ತಿರ್ಬೋದು, ಅಥವಾ ಯಾವುದೋ ಒಂದು ಇದರಲ್ಲಿ ಕಲಿಸ್ತಿರ್ಬೋದು. ಆದರೆ ಗುರು ವೃತ್ತಿ ಮಾತ್ರ ಗುರು ವೃತ್ತಿನೇ. ಹಾಗಾಗಿ ಅವರೆಲ್ಲ ಗುರುಗಳು ಇಲ್ಲಿ ಸೇರಿಕೊಂಡು ಅವ್ರಿಗೂ ನಿಮಗಿಂತ ಹೆಚ್ಚು ಸಂತೋಷ ಆಗಿದೆ. ಯಾಕಂದರೆ ಸಿಡಿದು ಹೋದವರು ಇವತ್ತು ಒಂದೇ ಕಡೆ ಕೂಡಿದ್ದಾರೆ, ಒಂದೇ ಪಥದಲ್ಲಿ ಬಂದಿದ್ದಾರೆ. ಹೌದಲ್ಲ, ಅವರಿಗೂ ಸಂತೋಷ ಅನಿಸ್ತಾ ಇದೆ. ಈ ವೇದಿಕೆ ಮೇಲಿನ ಎಲ್ಲ ಗುರುಗಳಿಗೂ ಮತ್ತು ನಿಮಗೂ ಕೂಡ ವಂದಿಸಿ, ನನ್ನನ್ನು ಕರೆಸಿ ಉದ್ಘಾಟನೆ ಮಾಡಲಿಕ್ಕೆ ಹಚ್ಚಿ ನನ್ನನ್ನು ಕೂಡ ಈ ಒಂದು ಪಾವನ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ವಂದಿಸ್ತಾ, ಈ ಭವನವನ್ನು ಕೊಟ್ಟಿರ್ತಕ್ಕಂಥ ಆನಂದ ಇಲ್ಲೇ CRP ನಮ್ಮ ಶಿಕ್ಷಣ ಇಲಾಖೆಯವರು ಮತ್ತು ಅವರು ಕೂಡ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾಗಿದ್ದಾರೆ, ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರಿದ್ದಾರೆ. ಹೀಗೆ ಹಲವಾರು ಕೆಲಸಗಳನ್ನು ಸಾಹಿತ್ಯಿಕ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಇವರ ಒಂದು ಇದು ದಿಲ್ಲಿ ಒಳಗೂ ಕೂಡ ಒಂದು ಇದು ಆಯಿತು ಅಂತ ನಮ್ಮ ಸ್ನೇಹಿತ ರುದ್ರಪ್ಪ ಮುದ್ದು ಹೇಳಿದರು. ಅಂದರೆ ಹೇಳ್ತಾರೆ ದಿಲ್ಲಿ ದೂರದರ್ಶನ ಇವ್ರದ್ದು ಇದು ಕೃತಿ ಪರಿಚಯ ಆಗಿದೆ ಅಂತ ನೋಡಿ. ಒಂದು ಈ ಕರ್ನಾಟಕದ ಸಾಹಿತಿ ಅಲ್ಲಿ ಕೂಡ ಪರಿಚಯ ಆಗುವಂಥ ಬಂತು ಅಂತಂದರೆ ಅವನ ಸಾಹಿತ್ಯಕ್ಕೆ ಎಷ್ಟು ಗಟ್ಟಿಯಾಗಿದೆ ಅಂತ ಗೊತ್ತಾಗ್ತದೆ. ಅದಕ್ಕಾಗಿ ಇಂತಹ ಸಾಹಿತಿಗಳನ್ನು ಹುಟ್ಟುಹಾಕಿರುವ ಈ ಗುರುಗಳಿಗೂ ಈ ಒಂದು ಸೌಜನ್ಯದ ಶಿಷ್ಯ ವೃಂದವನ್ನೇ ಹೊಂದಿರತಕ್ಕಂಥ ಎಲ್ಲ ಶಿಷ್ಯ ವೃಂದಕ್ಕೂ ಮತ್ತು ನಿಮಗೂ ಇವರಿಗೂ ವಂದಿಸಿ, ನಿಮ್ಮೆಲ್ಲರ ಬಾಳು ಬದುಕು ಬಂಗಾರವಾಗಲಿ, ನಿಮ್ಮ ಜೀವನ ಹಸನಾಗಲಿ, ನಿಮ್ಮೆಲ್ಲರಿಗೂ ಆ ದೇವರು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಮುಂದಕ್ಕೆ ಹೋಗುವ ಶಕ್ತಿಯನ್ನು ನೀಡುವುದರ ಜೊತೆಗೆ ಅವಕಾಶವನ್ನು ಮೊದಲು ಕಲಿಸಬೇಕಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ಶರಣಗಳನ್ನ ಹೇಳ್ತಾ ಅಧ್ಯಕ್ಷರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ಹೇಳಿ ನನ್ನ ಮಾತಿಗೆ ಮಾಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಇವತ್ತು ಕ್ರಿಯಾಶೀಲ ಉಪನಿರ್ದೇಶಕರಾಗಿರುವಂತಹ ಮೆರ್ಜಿ ಸಾಹೇಬ್ರೆ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನಾವೆಲ್ಲರೂ ಕೂಡ ಒಂದೊಂದು ಹಂತಕ್ಕೆ ಬರಲಿಕ್ಕೆ ಎಲ್ಲ ಗುರುವರ್ಗಗಳು ಕಾರ್ಯನಿರತರಾಗಿದ್ದಾರೆ. ಮುಖ್ಯವಾಗಿ ನಮ್ಮಲ್ಲಿ ಮುತ್ತೂರು ಸರನ್ನು ನಾವು ಪ್ರತಿ ಜನನೂ ನೆನೆಸ್ತಾ ಇರ್ತೀವಿ. ಜೊತೆಗೇ ಇಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗುರುವರ್ಗಗಳನ್ನು ಸ್ಮರಿಸ್ಕೊಳ್ತಾ, ಜೊತೆಗೆ ಮುಂದೆ ಆಸೀನರಾಗಿರುವ ಎಲ್ಲ ಆತ್ಮೀಯ ಸ್ನೇಹಿತರುಗಳೇ, ಸುಮಾರು 17 ವರ್ಷ ಹಿಂದ್ಗಡೆ ನಾವೆಲ್ಲರೂ ಇದೇ ತರನಾಗಿ ಕೂತ್ಕೊಂಡು ಶಿಕ್ಷಣವನ್ನು DED ಶಿಕ್ಷಣವನ್ನು ಪಡಿತಾ ಇದ್ವಿ. ಅಲ್ಲಿ ನಮಗೆ ಪ್ರತಿ ವಾರ ಸ್ಪರ್ಧಾತ್ಮಕ ಮನೋಭಾವ ಬರಲಿ ಅಂತೇಳಿ ಕ್ವಿಜ್ ಕಾರ್ಯಕ್ರಮವನ್ನು ಮುದ್ದೂರು ಸರ್ ಹಾಕೊಳ್ತಿದ್ದಾರೆ. ಬಹುಶಃ ನಾನು ಈ ಒಂದು ಪರೀಕ್ಷೆಯನ್ನು ಪಾಸ್ ಆಗಿನಿ ಅಂತಂದ್ರೆ ಆ ಕ್ವಿಜ್ ಕಾರಣ ಅಂತ ಯಾವಾಗಲೂ ಕೂಡ ಸ್ಮರಿಸ್ತಾ ಇರ್ತೀನಿ. 2005ರಲ್ಲಿ ನಾವು ಮಂಟೂರಿಗೆ ಎಂಟ್ರನ್ಸ್ ಆದ್ವಿ. 2007ರಲ್ಲಿ ಹೊರಗಡೆ, ನಂತರ 2010ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನಾವೆಲ್ಲರೂ ಕೂಡ ನಮ್ಮ ಬ್ಯಾಚ್ನವರು ನೇಮಕಗೊಂಡ್ವಿ. ಇಲ್ಲಿ 2010ರಲ್ಲಿ ನೇಮಕ ಆದಾಗ ನಾವೆಲ್ಲರೂ DED ಅನ್ನೋದು ನೆನಪಿತ್ತು. DED ಎಲ್ಲ ಸ್ನೇಹಿತರು ಸಹೋದರರು ಎಲ್ಲರೂ ಕೂಡ ಅಧ್ಯಾಪಕಿದ್ರು. ಆದ್ರೆ ಸುದೀರ್ಘ 2010ರಿಂದ 2025ರವರೆಗೆ 15 ವರ್ಷದ ಏನು ಈ ಗ್ಯಾಪ್ ಆಯ್ತು, ಇದರಲ್ಲಿ ಎಲ್ಲರ ಹೆಸರನ್ನು ಕೂಡ ಮರ್ತಿದ್ವಿ. ಆ ಗ್ರೂಪ್ ನೋಡಿ ಸ್ಮರಿಸ್ಕೊತಿದ್ನೆ. ತುಂಬ ಒತ್ತಡದಾಗಿದ್ರು ಕೂಡ ಪರಿಚಯ ಮುಂದೆ ಬಂದ್ರೆ ಅವ್ರ ಹೆಸರೇ ಮಾತಾಡ್ಬೇಕಲ್ಲ, ನಾವು ಹಂಗ ಮಾತಾಡಿದ್ರೆ ಏನು ಅನಿಸ್ತೀವಿ ಅಂತ ಭಾವನೆ ಬರ್ತಿತ್ತು ಒಳಗೆ. ಯಾಕಂದ್ರೆ ಎಷ್ಟು ಒತ್ತಡದ ನೌಕರಿ ಐತಂದ್ರೆ ಶಿಕ್ಷಕ ವೃತ್ತಿಯಲ್ಲಿ ಮಾತ್ರ ಒತ್ತಡ ಇಲ್ಲದಂಥ ನೌಕರಿ. ಅದರ್ವೈಸ್ ಒಬ್ಬ SD ಅದಾನಂದ್ರು ನಮ್ಮಲ್ಲಿ ಸಾಯಂಕಾಲ 7 ಗಂಟೆಗೆ ಹೋಗ್ಬೇಕಾದ್ರೆ ಅಳುಮೋಕ ಮಾಡ್ಕೊಂಡು ಮನೆಗೆ ಹೋಗ್ತಿರ್ತಾರೆ. ಅಷ್ಟು ಒತ್ತಡದ ಜವಾಬ್ದಾರಿಗಳದಾವ ಬೇರೆ ನೌಕರಿಗಳದ. ಯಾಕಂದ್ರೆ 6 SDM ಪೋಸ್ಟ್ ಇರ್ತಾವು, 2 ನೌಕರಿ ಮಾಡ್ತಿರ್ತಾರೆ. ಆ ಉಳಿದ 4 ಮಂದಿ ಚಾರ್ಜ್ ಇವರಿಗೆ ಇರ್ತದೆ. ಹಾಗಾಗಿ ಅಷ್ಟು ಒತ್ತಡದಾಗ ನೌಕರಿ ಮಾಡ್ತಿರ್ತಾರೆ. ಆದ್ರೆ ಶಿಕ್ಷಕ ವೃತ್ತಿವಾದ ಎಲ್ಲರಿಗೂ ನೆನಪು ಬರ್ತಾನೆ ಅನ್ಸುತ್ತೆ. ನಮ್ಗೆ ಎಲ್ಲರೂ ಮನೆಯವರು ನೆನಪು ಹಾರಿಬಿಟ್ಟಿರ್ತಾರೆ. ಇವತ್ತು ಹೊಕ್ಕಿರ ಅಂತಿರ್ತಾರೆ ಯಾವ್ದಾರ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ. ಅಂತ ಒತ್ತಡದೊಳಗೆ ಎಲ್ಲರೂ ಈಗ ಸೇರಿವಿ. ಬಹುಶಃ ನಮ್ಮ ಒತ್ತಡ ಐತೆ ಗೊತ್ತಿಲ್ಲ. ಇವರೆಲ್ಲರನ್ನೂ ನೋಡಿ ಏನು ಅನ್ಸ್ತಂದ್ರೆ DED ಮತ್ತೊಂದು ಸಲ ಕ್ಲಾಸ್ನಾಗ ನಿಂತೇನೋ ಅನ್ನೋ ಭಾವ ನಮ್ಗೆ ಬರಾಕತ್ತೈತಿ. ಈ ನಮ್ಮೆಲ್ಲರೂ ನಾವು ಮನೆಯೊಳಗಿರ್ಬೋದು, ಕಚೇರಿಗೆ ಹೋಗ್ಬೋದು,
ಶಾಲೆಗೆ ಹೋಗ್ಬೋದು, ಎಲ್ಲರ ಒತ್ತಡಗಳು ಕೂಡ ಇರ್ತಾವೆ. ಇಂಥ ಒತ್ತಡದಲ್ಲೂ ಕೂಡ ಮುಂಜಾನೆ ಒಂದು ಮಾತನ್ನೇ ಆನಂದದ ಆನಂದ ಮಂದಿ ಕೂಡ್ತಾರೆ ನೋಡೋಣ. ನಾವೆಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ, ಮತ್ತು ಅಸಹ್ಯ ಆಗ್ಬಾರ್ದು ನೋಡು ಅಂತಾನೆ ಅವೆಲ್ಲರ ಬಾರೋ ಮರ ನಿನಗೆ ನಮ್ಮ ಮಂದಿ ಬರ್ಬೇಕಾರೆ ಬೇರೆ ಮಂದಿ ತಂದು ನಾನು ನಿಮ್ಮೆಲ್ಲರ ನನಗೆ ಸ್ನೇಹ ಇವತ್ತಲ್ಲ ಇವತ್ತು ನಮ್ಗೆ ನಗೆ ಚಟಾಕಿ ಇರ್ತ ಮಾಡ್ತಾನ ನಮ್ಮ ನಗಸ್ 2 ವರ್ಷ ಹೆಂಗೆ ಕಳೆದ ಗೊತ್ತಿರಲಿಲ್ಲ. ಆ ಥರ ಸ್ನೇಹಿತರು ಇರುತ್ತೆ. ಸ್ನೇಹಿತರಂದ್ರೆ ಏನು? ನಾವಂತೂ ನಾವು ಯಾವಾಗಲೂ ಮೇಲ್ಗಡೆ ಹೋದಾಗ ಚಪ್ಪಾಳೆ ತಟ್ಟಿ ಮೇಲ್ಗಡೆ ಕ್ಯಾಕೆ ಹಾಕಿ ಕಳ್ಸಾವು ಸ್ನೇಹಿತರ ಮನೆಯವರಲ್ಲ, ಬಂಧು ಬಳಗದಾರಲ್ಲ. ಮತ್ತು ಆ ಮೇಲ್ಗಡೆ ಬಂದಾಗ ಆ ಪ್ರೌಡ್ ಫೀಲ್ ಆಗಿ ತರಿಸ್ಬೇಕಾದ್ರೆ ನಾವು ನಮ್ಮನ್ನು ನಾವು ಒಂದಿಷ್ಟು ಹೆಂಗ್ ದೀಪ ತನ್ನನ್ನು ತಾನು ಸುಟ್ಕೊಂಡು ಬೆಳಕೊಡ್ತೋ ಹಂಗೆ ನಮ್ಮನ್ನು ನಾವು ಸುಟ್ಕೊಂಡು ಒಂದಿಷ್ಟು ಶ್ರಮವನ್ನ ವಹಿಸಲೇಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಐತಿ. ಒಂದು ನಾವು ದೊಡ್ಡ ದೊಡ್ಡ ಅಧಿಕಾರಿ ಆಗಬೇಕು, ದೊಡ್ಡ ದೊಡ್ಡ ಒಳ್ಳೆ ಏನು ಪ್ರತಿಭಾವಂತ ಶಿಕ್ಷಕ ಆಗಬೇಕು, ಇದೆಲ್ಲ ಬದಿ ಒಳ್ಳೆ ಯಾವ ಕೆಲಸ ಮಾಡ್ತೀವಿ ಅದೇ. ಅದಕ್ಕೆ ಡಾಕ್ಟರ್ ಸರ್ವಪಲ್ಯ ರಾಧಾಕೃಷ್ಣ ಮಕ್ಕಳು ಹೇಳ್ತಾರ, ಕಸ ಹುಡುಗು ಕೆಲಸನ ಕೊಡ್ರಿ, ಆದ್ರೆ ರೈಲ್ವೆ ಕ್ರಾಸಿಂಗ್ನಾಗ ಕಸ ಹುಡುಗು ಕೆಲಸನ ಕೊಡ್ರಿ. ಆದ್ರೆ ನನ್ನ ರೈಲ್ವೆ ಕ್ರಾಸಿಂಗ್ ಹೆಂಗೆ ಇಟ್ಟಿರ್ತಾನಂದ್ರೆ ಜಗತ್ತಿನಾಗ ಯಾವ ಕ್ರಾಸಿಂಗು ಕೂಡ ಅಷ್ಟು ಸ್ವಚ್ಛದಾಗಿರ್ಬಾರ್ದು, ಅಷ್ಟು ಸ್ವಚ್ಛದಾಗಿ ಕಸ ನಾನು ಹುಡುಗಿ ತೋರಿಸ್ತೀನಿ ಅನ್ನುವಂಥದ್ದು. ಯಾರು ಹೇಳ್ತಾರ ಅಂತಂದ್ರೆ ನಮ್ಮ ದೇಶದ ಪ್ರಥಮ ಉಪರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಯ ರಾಧಾಕೃಷ್ಣ ಮಕ್ಕಳು ಹೇಳ್ತಾರೆ. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ನಾವು ಯಾವುದೇ ಕೆಲಸ ಮಾಡಿ ಗೃಹಿಣಿ ಆಗಿರ್ಬೋದು, ಪಿಯೂನ್ ಆಗಿರ್ಬೋದು, ಆಫೀಸರ್ ಆಗಿರ್ಬೋದು, ಶಿಕ್ಷಕ ಆಗಿರ್ಬೋದು, ನಾವು ಯಾವ ಕೆಲಸವನ್ನು ತೊಡ್ಕೊಂಡಿರ್ತೀವಿ ಸಂಪೂರ್ಣವಾಗಿ ಅದರೊಳಗೆ ನಾವು ತೊಡ್ಕೊಂಡ್ರೆ ಮಾತ್ರ ಯಶಸ್ಸು ಸಾಧ್ಯ ಅಂತ ನಾವು ಭಾವಿಸ್ತೀವಿ. ಆಗಲೇ ಬೆಂಚಿ ಸರ್ ಹೇಳ್ದಂಗೆ ನಾನು ಓದ್ಬೇಕಾದ್ರೆ ಆ ಸ್ಕೂಲ್ ಪಕ್ಕಕ್ಕೆ ಒಂದು ರೂಮ್ ಮಾಡಿದ್ದೆ. ಎಲ್ಲಿ ಮಾಡಿದ್ದೆ ಅಂತಂದ್ರೆ ಮನೆಯೊಳಗೆ ಡೆಲಿವರಿ ಹೋದ್ರು ಅಂತಂದ್ರೆ ಅಲ್ಲಿ ವ್ಯವಸ್ಥೆ ಏನು ಇರ್ತಿರ್ಲಿಲ್ಲಲ್ಲ. ಮನೆ ಹೋಗೋದ ಬೇಡ ಅಂತೇಳಿ ಅವ್ರು ಆ ಕಡೆ ಹೋದ್ರೆ ನಾನು ಈ ಕಡೆ ರೂಮ್ ಮಾಡಿಬಿಡ್ತಿದ್ದೆ. ರೂಮ್ ಮಾಡಿ ಆಮೇಲೆ ಸುದೀರ್ಘ ಒಂದು 4-5 ತಿಂಗಳ ರಜೆ ಹಾಕಿ ಧಾರವಾಡದಾಗ ಓದಿ ಏನೋ ಶಿಕ್ಷಕ ಎಲ್ಲರ ಆಶೀರ್ವಾದಂತೂ ಬೇಕೇ. ನಾವು ಏನೇ ಚಾನಲ್ ಏನೇ ಓದ್ತು ಬೆರೀತಿದ್ರು ಕೂಡ ಲಾಸ್ಟ್ 1 ಪಾಯಿಂಟ್ ಲಕ್ ಅನ್ನೋಬೇಕಾಗುತ್ತೆ. ಯಾಕಂದ್ರೆ ಒಂದೊಂದು ಪಾಯಿಂಟ್ನಾಗೂ ಕೂಡ ಪೋಸ್ಟ್ ನಿರ್ಧಾರ ಆಗಿರ್ತಾವ. 2 ಮಾರ್ಕ್ಸ್ ಹೆಚ್ಚಿದ್ರೆ ತಹಸೀಲ್ದಾರ್, 2 ಮಾರ್ಕ್ಸ್ ಇದ್ರೆ ಅಸಿಸ್ಟೆಂಟ್ ಕಮಿಷನರ್, ಇಂಥವೆಲ್ಲ ನಿರ್ಧಾರ ಆಗ್ಬೇಕಂದ್ರೆ ಎಲ್ಲ ಗುರುವರಿಯರ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ, ಸ್ನೇಹಿತರ ಒಂದು ಏನು ಬೇಕಾಗುತ್ತೆ ಉತ್ಸಾಹ ಪ್ರೋತ್ಸಾಹ ಬಹಳಷ್ಟು ಬೇಕಾಗ್ತದೆ. ಹಾಗಾಗಿ ಏನೇ ನಾವು ಒಂದು ಹಂತಕ್ಕೆ ಬಂದಿದ್ರು ಕೂಡ ಎಲ್ಲ ಗುರುವರಿಯರ ಕಾರ್ಯಕರ್ತರ ಇದೆ. ಆಶೀಸ್ ಅವರು, ಆಮೇಲೆ ಭಾಳಷ್ಟು ಜನ ನೆನಪಕ್ಕಾಗ ಹಿರೇಮಠ ಸರ್ ಪಕ್ಕಸಿ ಬಾಚ ಒಂದು ಹಡ ಹಾಕ್ತಿದ್ರು. ಇವತ್ತಿಗೂ ನನಗೆ ಅದು ನೆನಪಕ್ಕತಿ. D.Ed ಮಾಡಿರುವಂತಹ ಏನು ನಾವು ಗೋವಾಕ್ಕೆ ಅವಾಗ ಹೋಗಿದ್ದು, ಗೋವಾಕ್ಕೆ ಇವತ್ತಿಗೂ ಎಲ್ಲಿ ಹೋಗಿಲ್ಲ, ಎಲ್ಲಿ ಹೋಗಿಲ್ಲ. ಬೆಂಗಳೂರು ಬಿಟ್ಟರೆ ತರಬೇತಿ, ಬೆಂಗಳೂರಿಗೆ ಬಿಟ್ಟರೆ ಎಲ್ಲಿ ಹೋಗಿಲ್ಲ. ಒಂದೊಂದು ತಾಸು ಹೊರಗೆ ಬರ್ಬೇಕಾದ್ರೆ SMS ಹಾಕಿ ಹೊರಗೆ ಬರ್ಬೇಕಂತ ಸ್ಥಿತಿ ಒಳಗೆ ಇರ್ತೀವಿ ನಾವೆಲ್ಲರೂ. ಅಂಥ ಸ್ಥಿತಿ ಒಳಗೆ ಇದ್ದೀವಿ. ಗೋವಾ ಟ್ರಿಪ್ ಮಾಡಿದ್ವಿ. ಈಗೂ ಹೇಳ್ತೀನಿ, ಯಾರ ನಮ್ಮ ಇದ್ರೊಳಗೆ ಹೇಳ್ತಿದ್ರಂದ್ರೆ ನೀವು ಗೋವಾಕ್ಕೆ ಹೋಗಿರೋ ಸರ್ ಹೋಗಿರೋ ಅಂದಾಗ D.Ed ಇದ್ದಾಗ ಗೋವಾ ಹೋಗಿದ್ವಿ ಅಂತ. ಅದು ಇವತ್ತಿಗೂ ಕೂಡ ನೆನಪಾಗತ್ತೆ. ಆ ಏನು ನೆನಪುಗಳದಾವು ಅಜರಾಮರ ನೆನಪುಗಳು ಶಾಶ್ವತ. ಇಲ್ಲಿ ನಾವೇನೇ ಗಳಿಸಿದ್ರು ಕೂಡ, ಏನೇ ಸಾಧನೆ ಮಾಡಿದ್ರು 60 ವರ್ಷ ಮಾತ್ರ ಎಲ್ಲ ಅಧಿಕಾರ ಬರೆದು ನಮ್ಗೆ 60 ವರ್ಷ ಮಾತ್ರ. 60 ವರ್ಷದ ನಂತರ ನಾವೆಲ್ಲರೂ ಕೂಡ ಸಾಮಾನ್ಯ ಜನ ಆಗ್ತೀವಿ. ಹಾಗಾಗಿ ಮುದ್ದೂರು ಸರ್ ಎಲ್ಲ ಅವರು ಸಾಲಹಳ್ಳಿ ಒಳಗೆ ಒಂದು PU ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾರೆ. ನಾವು ಹೋದಾಗೆಲ್ಲ ಅವರಿಗೆ ಭೇಟಿ ಆಗ್ತಾನೆ ಇರ್ತಾನೆ. ಯಾಕಂದ್ರೆ ಅವ್ರ ನೆರಳು ನಮ್ಮ ಮ್ಯಾಗ ಬೀಳ್ತಾ ಇರ್ತೈತೆ. ಅವ್ರು ನೆರಳು ಬಿದ್ದಾಗೆಲ್ಲ ನಾವು ಏನಾಗ್ತೀವಿ ಅಂತಂದ್ರೆ ನಮ್ಮಲ್ಲಿರುವ ಒಂದಿಷ್ಟು ಏನು ಬಂದಿರೋದಂತ ಅದೆಲ್ಲನೂ ಕಡಿಮೆ ಆಗಲಿ ಅಂತ ಜನಸಾಮಾನ್ಯರ ಜೊತೆ ನಾವು ಜನಸಾಮಾನ್ಯರಾಗಿ ಇದ್ಕೊಂಡು ಮತ್ತೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾ, ಎಲ್ಲರಿಗೂ ಒಳ್ಳೆಯದನ್ನ ಮಾತಾಡ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋದು ನಮ್ಮೆಲ್ಲರದ್ದು ಜವಾಬ್ದಾರಿ. ಶಿಕ್ಷಕರು ಕೂಡ ನಮ್ಗೆ ಅದನ್ನೇ ಕಲಿಸ್ಕೊಟ್ಟಾರ. ಜೊತೆಗೆ ಇಲ್ಲಿ ಎಲ್ಲರೂ ಸೇರಿ ನಾ ಏನು ಅನ್ಕೊಂಡಿದ್ದೀನಿ ಅದನ್ನ ಮೀರಿ, ಯಾಕಂದ್ರೆ ಬಿಡಿ ಪೈಸಾ ಏನು ಕೊಡ್ತಾರಂದ್ರೆ ಅವಾಗ ಮಾತಾಡಿದಾಗ ಒಬ್ರು ಯಾರು ನಮ್ಮ ಶಿಕ್ಷಕರು ನಾವೇನೋ ತಪ್ಪು ಮಾಡಿದ್ರು ಸಹಿಸ್ಕೊತಾರೆ, ಇವ್ರಿಗೆ ಸಹಿಸ್ಕೊಳ್ಳೋ ಗುಣ ಇರ್ತದೆ. ಬಟ್ ಬೇರೆ ಕಡೆಯಿಂದ ಕರೆಸ್ತೀವಿ ಅಂದ್ರೆ ನಮ್ಮ ಗಣ್ಯಾತಿ ಗಣ್ಯರನ್ನ ಕರೆಸ್ತೀವಿ ಅಂತಂದ್ರೆ ಅವ್ರು ಒಂದಿಷ್ಟು ಸಿಸ್ಟಮೆಟಿಕ್ ಇರಬೇಕು ಅಂತ. ಆದ್ರೆ ನಾ ಏನು ಅದನ್ನು ಬಯಸಿದ್ದೆ ಅದೆಲ್ಲವೂ ಯಶಸ್ವಿ ಇತ್ತು. ನಾ ಏನು ಬಯಸಿದ್ದೆ ಅದಕ್ಕೆ ಹೆಚ್ಚಿನ ಜನ ನಾವು ಕೂಡಿದ್ವಿ. ಆ ಪ್ರೌಡ್ ಫೀಲ್ ಏನಿಲ್ಲ ನಾವು ನಮ್ಮ ಶಿಕ್ಷಕ ಬಂಧುಗಳಿಗೆ ಆ ಋಣ ಅಂತೂ ತೀರ್ಸಕ್ಕಾಗೋದಿಲ್ಲ. ಏನೇ ಮಾಡಿದ್ರು ತಾಯಿ ತಂದೆ ಮತ್ತು ಗುರುವರಿಯರ ಋಣವನ್ನು ತೀರ್ಸಕ್ಕಾಗೋದಿಲ್ಲ. ಆ ತೀರ್ಸಕ್ಕಾಗದೇ ಇದ್ರೂ ಕೂಡ ಅಟ್ಲೀಸ್ಟ್ ನಾವು ಅವ್ರಿಗೆ ಇಂಥ ಕರೆದಾಗ ಒಂದು ಸಂದರ್ಭದಾಗ ಬಂದು ಅವ್ರದ್ದು ಆಶೀರ್ವಾದ ಪಡ್ಕೊಂತೀವಿ ಅನ್ನೋ ಸಾರ್ಥಕ ಅಂತ ಹೇಳ್ತಾ ಇನ್ನೂ ಭಾಳ ಜನ ಮಾತಾಡೋದ್ರ ಮಾತಾಡಲಿಕ್ಕೆ ಅವಕಾಶಕ್ಕೆ ವಂದಿಸಿ ನನ್ನ ಮಾತು ಸ್ನೇಹಿತ ಮಿತ್ರರು ಮತ್ತೆ ನಮ್ಮ ಜೂನಿಯರ್ ಕ್ಲಾಸ್ ಎಲ್ಲ ನನ್ನ ಸಹೋದರರು ಎಲ್ಲರೂ ಕೂಡ ಈ ಒಂದು ಫಂಕ್ಷನ್ ಅಲ್ಲಿ ಬಂದು ಸೇರ್ಕೊಂಡಿದ್ದೀವಿ. ಎಷ್ಟೋ ಒಂದು ವರ್ಷಗಳ ನಂತರ ಎಲ್ಲರೂ ಮತ್ತೆ ಸೇರಿದ್ರೆ ಅದೊಂದು ಖುಷಿ ಮಾಡುವ.
ಮತ್ತೆ ಎಲ್ಲರೂ ಶಿಕ್ಷಕರ ಒಂದು ಸಮ್ಮುಖದಲ್ಲಿ ಎಲ್ಲೆಲ್ಲೋ ಓದಿದ ಶಿಕ್ಷಕರು, ನಮಗೆ ಕಲಿಸಿದಂತ ಶಿಕ್ಷಕರು, ಜೊತೆಗೆ ನಮ್ಮ ಆ ನಂತರ ಬಂದ ಶಿಕ್ಷಕರು ಎಲ್ಲರೂ ಕೂಡ ಒಂದೇ ಕಡೆ ಬಂದಿದ್ದಾರೆ. ಅದು ಒಂದು ಖುಷಿಯಾದಂತ ಸನ್ನಿವೇಶ. ಇನ್ನು ವೈಯಕ್ತಿಕವಾಗಿ ಕೆಲವೊಂದಿಷ್ಟು ಹೇಳ್ಬೇಕಂದ್ರೆ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಶಿಕ್ಷಕರ ಕೈಯಲ್ಲಿ ನಾವು ಕಲ್ತಿದ್ವಿ, ಇನ್ನು ಕೆಲವೊಂದು ಶಿಕ್ಷಕರನ್ನು ಕಲ್ತಿಲ್ಲ. ಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ ಮುದ್ದು ಸರ್ನ ಹೇಳ್ಬೇಕಂತಂದ್ರೆ ಅವ್ರ ಕೇಳ್ಬೇಕು ಹಿಸ್ಟ್ರಿ ಪಾಠ ಹೇಳುವಾಗ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ಒಂದು ನನಗೆ ಕಲ್ಪನೆಯಾಗಿರ್ತಕ್ಕಂಥ ಮೇನ್ ಅಂದ್ರೆ ಹರ್ಷವರ್ಧನೆ ಮತ್ತೆ ಪುಲಕೇಶಿ ಅವ್ರದ್ದು ಆ ಒಂದು ಹಿಸ್ಟ್ರಿ ಕ್ಲಾಸ್ ಕೇಳಬೇಕಾದ್ರೆ ಒಂದು ನಾವು ಕೇಳಿಲ್ಲ. ಆ ರೀತಿ ವಿವರಣೆ ತುಂಬಾ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಷ್ಟು ಚೆನ್ನಾಗಿ ವಿವರಣೆ ಮಾಡಿಕೊಡ್ತಾರೆ. ಆಮೇಲೆ ಸರ್ ಆಶಿತ ಕ್ಲಾಸ್ ಅಲ್ಲಿ ನಾವು ಕುಂತಾಗ ನಮ್ಗೆ ಹೇಗೆ ಅನಿಸ್ತಂದ್ರೆ ಅಲ್ಲಿವರೆಗೆ ನಮ್ಗೆ ಸ್ಟೇಜ್ ಕೆಲಸ ಅಷ್ಟಾಗಿ ಗೊತ್ತಿರ್ಲಿಲ್ಲ. ಅಲ್ಲಿ ಯಾವಾಗ ಸರ್ ಕ್ಲಾಸ್ಗಳು ನಮ್ಗೆ ಸೆಮಿನಾರ್ ಕೊಟ್ಟರು, ಸೆಮಿನಾರ್ ಮಾಡುವಾಗ ಓ ಹಿಂಗಿರುತ್ತ, ನಾವು ಈ ರೀತಿ ಸೆಮಿನಾರ್ ಮಾಡಿದ್ರೆ ನಮಗೂ ಮುಂದೆ ಈ ರೀತಿ ಮಾಡ್ಬೋದು, ಮಕ್ಕಳಿಗೆ ಬೋಧನೆ ಮಾಡುವಾಗ ಈ ರೀತಿ ಗೊತ್ತಾಗ್ತಾ ಇರೋದು ಆ ಶಿಕ್ಷಕರಿಂದ ಕಲ್ತ್ವಿ. ಇನ್ನು ಭಾಗ್ಯವ ಸರ್ ಬಂದಿಲ್ಲ, ಬಟ್ ಅವರಿಂದ ಲೆಸನ್ ಪ್ಲಾನ್ ಅಂದ್ರೆ ಭಾಗ್ಯವ ಸರ್ ಲೆಸನ್ ಪ್ಲಾನ್ ಅಷ್ಟರ ಮಟ್ಟಿಗೆ ಲೆಸನ್ ಪ್ಲಾನ್ ತಿದ್ದಿ ಬರ್ದು ಮುಂದಿನ ಬೇರೆ ಕಡೆ ವರ್ಕ್ ಮಾಡುವಾಗ ಸರ್ಗಳಿಂದ ಈ ಲೆಸನ್ ಪ್ಲಾನ್ ಬರೀತೀವಿ ಅದಕ್ಕೆ ದೊಡ್ಡಾಗಲ್ಲ ಬಿಡಿ, ನಮ್ಮ ಸರ್ ಸಾಕಷ್ಟು ಕಲ್ಸ್ಕೊಟ್ಟ ಲೆಸನ್ ಪ್ಲಾನ್ ದೊಡ್ಡಾಗಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಕಲ್ಸ್ಕೊಟ್ಟ ನಮ್ಮ ಸರ್. ಇನ್ನು ರಾಧಾ ಮೇಡಮ್ ಅವರಂತೂ ನಮ್ಗೆ ಮೇಡಮ್ ಅಂತ ಅನ್ಸಿರ್ಲಿಲ್ಲ ಅವ್ರು, ಯಾಕಂದ್ರೆ 2 ವರ್ಷ ಹಾಸ್ಟೆಲ್ನಾಗಿದ್ವಿ. ಹಾಸ್ಟೆಲ್ನಾಗ ಇದ್ದಾಗ ಮೇಡಮ್ ಅವರಲ್ಲಿ ನಮ್ಮ ಜೊತೆ ಒಬ್ಬ ಫ್ರೆಂಡ್ ಏನೋ ವಂದನೆಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ಎಲ್ಲೂ ಕಾಣರಿಯದಂತ ಈ ಒಂದು ಕಾರ್ಯಕ್ರಮ ಪ್ರತಿಯೊಂದಕ್ಕೂ ವಿಶಿಷ್ಟ ರೀತಿಯಲ್ಲಿ ಒಂದು ಪೂಜೆಯನ್ನ ಸಲ್ಲಿಸುವ ಹಾಗೆ 5 ಬಹಳಷ್ಟು ಕಡಿಮೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂತ ಒಂದು ಇಚ್ಛೆಯನ್ನು ಇಟ್ಕೊಂಡು ಇವತ್ತು ತಾವೆಲ್ಲರೂ ಸೇರಿದ್ದೀರಿ. ಅದು ನಮಗೆ ನಮ್ಮ ಈ ಎಲ್ಲ ಶಿಕ್ಷಕರು ಮಾಡಿರುವಂತ ದೊಡ್ಡದಾಗಿರುವಂತ ಒಂದು ಆಶೀರ್ವಾದ. ಇಲ್ಲಿ ನಮ್ಮೆಲ್ಲ ಶಿಕ್ಷಕರು ನಮ್ಗೆ ಹೇಳ್ತಾ ಇದ್ರು, ಕೇವಲ ಶ್ರೀಮಂತಿಕೆ ಅಲ್ಲ, ಶ್ರೀಮಂತವಾಗಿರುವಂತ ಮನಸ್ಸಿರಬೇಕು. ಕೇವಲ ಬಡವನಲ್ಲ, ಬಡವ ಅನ್ನುವಂತಹ ಭಾವನೆ ನಮ್ಮಲ್ಲಿ ಇರಬಾರದು. ಅವು ಎರಡನ್ನ ಮೆಟ್ಟಿ ಶಿಕ್ಷಕರ ಒಂದು ದಾರಿಯಲ್ಲಿ ನಾವು ಸಾಗಿದ್ದೆ ನಿಜ. ಆದ್ರೆ ಮುಂದೊಂದು ದಿನ ದೊಡ್ಡದಾಗಿರುವಂತಹ ಸ್ಥಾನದಲ್ಲಿ ನಾವು ನಿಲ್ಲಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ನಮ್ಮೆಲ್ಲರಿಗೂ ಹೇಳುವಂತಹ ಗುರುಗಳಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ, ಇನ್ನು ಸಾಕಷ್ಟು ಜನ ಮಾತನಾಡೋರಿರುವುದರಿಂದ ನಾನು ಒಂದೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೆನ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ನಮ್ಗೆಲ್ಲ ಟೀಚರ್ಸ್ಗಳನ್ನ ಅಂದಾಗ ಹಳೆಯದೆಲ್ಲನೂ ಈಗ ನೆನಪಾಯ್ತು. ಎಲ್ಲ ಫ್ರೆಂಡ್ಸ ಫೇಸ್ಗಳು ಎಲ್ಲರದ್ದು ಬಾಡಿ ಸೇಪ ಫೇಸ್ಗಳ ಬಿಟ್ಟು ಎಲ್ಲರೂ ಚೇಂಜ್ ಆಗಿದಾವ. ನನಗೆ ಲೇಡೀಸ್ ಅಂದ್ರೆ ಪೂರ್ತಿ ಚೇಂಜ್ ಆಗಿದ್ದೀವಿ. ಆದರೂ ಕೂಡ ನೀನು ಅವರಲ್ಲ, ನೀನು ಇವರಲ್ಲ, ನೀನು ಅವರಲ್ಲ ಅಂತ ಎಲ್ಲರೂ ಮಾತಾಡ್ಸ್ಕೊಂಡು ಅಂತ ಐಡೆಂಟಿಫೈ ಮಾಡ್ತೀವಿ. ನನಗೆ ಅನಿಸ್ತು, ನಾನು ಅಂತ ಹೇಳಿದೆ ಬರುವಾಗ ಸುಮ್ಕೊಳ್ಳಾಗ ಡಿಯರ್ದು ಫೋಟೋಗಳು ಹಾಕೊಂಡು ಬಂದಿದ್ರೆ ಚೆನ್ನಾಗಿರ್ತಿದ್ದಲ್ಲ, ನಾನೀಕಿ ನೀನಿಕಿ ನಾನು ಅವರು ಇವರು ಅಂತ ಐಡೆಂಟಿಫೈ ಮಾಡ್ತಿದ್ವಿ ಅಂತ. ಬಟ್ ಆದರೂ ಆಫ್ಟರ್ ಲಾಂಗ್ ಟೈಮ್ ಎಲ್ಲರೂ ಮೀಟ್ ಆದಾಗ ಎಲ್ಲರೂ ಎಷ್ಟು ಖುಷಿಯಾಗಿದ್ದೀವಿ ಅಂದ್ರೆ ಒಬ್ಬರಿಗೊಬ್ಬರು ನೋಡ್ಕೊಂಡ ಬಹಳಷ್ಟು ಸಂತೋಷ ಆಯಿತು. ಅದೆಲ್ಲಕ್ಕಿಂತ ಇನ್ನೊಂದು ಏನಂದ್ರೆ ಗುರುಗಳಿಗೆ ಥ್ಯಾಂಕ್ ಯು ಹೇಳಬೇಕು. ಇವನ್ ನಾನು ಈ ಸದ್ಯಕ್ಕೆ B.Ed ಕಾಲೇಜ್ ಲೆಕ್ಚರರ್ ಇದ್ದೀನಿ, ದೆನ್ D.Ed ಕಾಲೇಜ್ ಲೆಕ್ಚರರ್ ಅದೀನಿ ಮಂಟೂರು. ಅದನ್ನು ಮುಗಿಸಿದ್ದು ಅಗೇನ್ ನಾನು ಇವಾಗ ಹಾವೇರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಗೌರ್ಮೆಂಟ್ ಅಪಾಯಿಂಟ್ ಆಗಿತ್ತು, ಬಟ್ ನಮ್ಮ ಮನೇಲಿ ಕಳಿಸ್ಲಿಲ್ಲ, ಏನೋ ಒಂದು ರೀಸನ್ನಿಂದಾಗಿ ಹೋಗೋಕ್ಕಾಗಲಿಲ್ಲ. ಬಟ್ ನಾನು ಪ್ರತಿ ಸಾರಿಗೆ ಅಸೈನ್ಮೆಂಟು ಲೆಸನ್ ಪ್ಲಾನ್ ಸಿಕ್ಕುವಾಗ ಸ್ವೇರ್ ಹೇಳ್ತೀನಿ, ನಾನು B.Ed ನೆನ್ಪು ಮಾಡ್ಕೊಳ್ತೀನಿ. ನಾನು ಫಸ್ಟ್ ಆಗಿ B.Ed M.Ed ಆಗ್ಯದ, ಬಟ್ ಆದ್ರೂ ನಾನು ನೆನ್ಪು ಮಾಡ್ಕೊಳ್ಳೋದು B.Ed ಕಾಲೇಜನ್ನು. ಯಾಕಂದ್ರೆ ಇಲ್ಲಿ ನಾನು B.Ed ಲೆಸನ್ ಪ್ಲಾನ್ ಸರ್ಸ್ ಇರ್ತಿದ್ರು, ರೀರೈಟ್ ಕೊಡ್ತಿದ್ರು. ನಾನು ಅವ್ರಿಗೆ ಅಂತಿದ್ದೆ, ನಾನು ಒಂದ್ಸಲಿ B.Ed ಕಾಲೇಜ್ ಲೆಕ್ಚರರ್ ಆಗಿ ರೀರೈಟ್ ಕೊಡ್ಬೇಕಲ್ಲ ಅಂದ್ರೆ ಲೆಸನ್ ಪ್ಲಾನ್ ಅಂತ. ನಾನು ಏನು ಅನ್ಕೊಂಡಿಲ್ಲ, ನನ್ನ ಲೈಫ್ನಾಗ ಆಗ್ತಾನೆ ಹೋದು. ಸೊ ಫಸ್ಟ್ ನನ್ನ ಮೂಲ ನಮ್ಮ B.Ed ಜರ್ನಿನ, ಯಾಕಂದ್ರೆ ನಾವು ಜಸ್ಟ್ PUC ಮುಗಿಸಿ ಬಂದಿದ್ವಿ, ನಮ್ದೊಂಥರ ಹೊರಟು ಬುದ್ಧಿ ಇರ್ತಿತ್ತು ಎಲ್ಲರದ್ದು. ಬಟ್ ಇಲ್ಲಿ ಇರ್ತಕ್ಕಂಥ ಟೀಚರ್ಸ್ ನಮ್ಮನ್ನ ತಿದ್ದಿ ತೀಡಿ ಒಂಥರ ಮೂರ್ತಿಗಳನ್ನಾಗಿ ಮಾಡಿದ್ರು. ನಾವು ಒಂದ್ಸರಿ ಅವರೆಲ್ಲ ರಾಧಾ ಮ್ಯಾಮ್ ಒಂದ್ಸರಿ ನನಗೆ ನನ್ನ ಗೆಳತಿ
ಸೊಸೈಟಿಗೆ ಬೈದಿದ್ರು. ಬೈದಾಗ ಏನ್ ಮೇಡಮ್ ಬೈತಾಳ ನೋಡಿ, ನಾನು ಒಂದ್ಸರಿ ಮೇಡಮ್ ಆಗ್ಬೇಕು ನೋಡಿ ಹಿಂಗ ಅನಿಸ್ತಿತ್ತು. ಬಟ್ ಅವ್ರ ಸ್ಥಾನದಾಗ ನಿಂತು ನೋಡಿದಾಗ ಅವ್ರು ನಮ್ಗೆ ಎಷ್ಟು ತಿಂತಾ ಇದ್ರು ನಾವು ಈ ಪ್ರೆಸೆಂಟ್ ಇದ್ದಾಗ ನಮ್ಗೆ ಗೊತ್ತಾಗುತ್ತಾ. ನನ್ನ ಮುದ್ನೂರ್ ಸರ್ ಆಯ್ತು, ಎಲ್ಲ ನಮ್ಮ ಬ್ಯಾಚ್ದವ್ರನ್ನೆಲ್ಲರೂ ಪ್ರತಿ ಬ್ಯಾಚ್ ಟ್ರಿಪ್ ಕರ್ಕೊಂಡು ಹೋಗ್ತಿದ್ರು. ನಮ್ಮ ಬ್ಯಾಚ್ದವ್ರನ್ನ ಟ್ರಿಪ್ ಕರ್ಕೊಂಡು ಹೋಗಿದ್ರು. ಸಮುದ್ರಕ್ಕೆ ಹೋಗ್ತಾ ಇದ್ವಿ ಸರ್. ಅಲ್ಲಿ ಸಮುದ್ರಕ್ಕೆ ಹೋಗ್ಬೇಕಾದ್ರೆ ಕೊಯ್ಯಾಗ ಎಲ್ಲರೂ ವ್ಯಾನಿಟಿ ಬ್ಯಾಗ್ ಇಟ್ಕೊಂಡಿದ್ವಿ. ನಿಜವಾಗ್ಲೂ ಅವ್ರ ತಂದೆ ಗುಣ ಯಾವ ರೀತಿ ಅದ ಅಂತಂದ್ರ ನಮ್ದೆಲ್ಲರೂ ವ್ಯಾನಿಟಿ ಬ್ಯಾಗ್ ಅಂತ ತೆಗೆದು ಅವ್ರ ಬಗ್ಲಿಗೆ ಹಾಕಿದ್ವಿ. ಸರ್ ಹಿಂಗೆ ಇಟ್ಕೊಂಡು ನಿಂತಿದ್ರು. ನಿಜವಾಗ್ಲೂ ನಮ್ಗೆ ಆಮೇಲೆ ನಾವು ಬ್ಯಾಗ್ ತಗೊಂಡು ಅನಿಸ್ತು, ನಾವು ಅವ್ರಿಗೆ ಅಸಹ್ಯ ಮಾಡ್ಲಿಲ್ಲ ಅಂತ. ಆಮೇಲೆ ತನಿಸ್ತು ಇಲ್ಲ ಅವ್ರು ನಮ್ಮ ತಂದೆ ಇದ್ದಾರ, ತಂದೆಗೆ ನಾವು ಯಾವತ್ತೂ ನಮ್ಮಿಂದ ಅಸಹ್ಯ ಆಗಿಲ್ಲ. ಸೊ ಅಷ್ಟೊಂದು ನಮ್ಗೆ ನಿಜವಾಗ್ಲೂ ಹೇಳ್ಬೇಕು. ಆಮೇಲೆ ಮ್ಯಾಥಮೆಟಿಕ್ಸು ಇವಾಗ ಎಲ್ಲ ಟೀಚರ್ಸು, ಆಮೇಲೆ ಆರ್ಟ್ಗಳಾಯ್ತು, ಯಾವ ಥರ ಅಲ್ಲೆಲ್ಲ ಬಳೆ ಅಂಟಿಸಿ ಎಲ್ಲ ಥರ ನಮ್ಗೆ ಅಸೈನ್ಮೆಂಟ್ಸ್ ಎಲ್ಲ ಬರೆಸ್ತಿದ್ರು. ಅವು ಎಷ್ಟು ಬೇಸ್ ಅಂದ್ರೆ ನಮ್ಮನ್ನು ಫುಲ್ ನಮ್ಮ ಲೈಫ್ ಲಾಂಗ್ ನಾವು ಯಾವ್ದೋ ಇಲ್ಲಿ ಜಾಬ್ ಮಾಡಕತ್ತಿಲ್ಲ ಅನ್ನೋ ಸೆಕೆಂಡರಿ. ಬಟ್ ನಮ್ಮ ಲೈಫ್ನಾಗ ನಾವು ಹೆಂಗಿರ್ಬೇಕು ಅನ್ನೋದನ್ನ ಬೇಸ್ ಕೊಟ್ಟಿದ್ದನ್ನ ನಮ್ಮ ಮಂಟೂರ್ ಕಾಲೇಜ್ ಅಂತ ಹೇಳಕ್ಕೆ ಹೆಮ್ಮೆ ಆಗ್ತದ. ಇನ್ನೊಂದು ನಮ್ಮ ಬ್ಯಾಚ್ದಾಗ ಬಹಳಷ್ಟು ಜನ ಗೌರ್ಮೆಂಟ್ ಜಾಬು ಮಾಡಕತ್ತಿದಾರ. ಇವನ್ ಹಿಂಗದಂದ್ರೆ ರಂಗ ಹೇಳಿದಿಷ್ಟೇ, ಅಂದ್ರೆ ನಾನಲ್ಲ ಶ್ರೀಕೃಷ್ಣ ರಂಗ ಹೇಳಿದಿಷ್ಟೇ, ಯಾವುದೇ ರಂಗದಾಗಿರ್ಲಿ ಅಂತರಂಗದಿಂದ ಶುದ್ಧಿಯಾಗಿರ್ಬೇಕು ಅಂತ. ನಾವು ಯಾವುದೇ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ, ಅದು ಜಾಬ್ ಟೀಚರ್ ಆಗಿರಲಿ ಅಥವಾ ಬೇರೆ ಬಿಸ್ನೆಸ್ ಆಗಿರಲಿ, ಬೇಕಾದ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡ್ರು ಕೂಡ ಆ ಕ್ಷೇತ್ರದಾಗ ನಾವು ಮನಸ್ಸಿಟ್ಟು ಕೆಲಸ ಮಾಡ್ತೀವಿ ಅಂತಂದ್ರೆ ಅದು ಒಂದಲ್ಲ ಒಂದು ದಿವಸ ನಮ್ಮನ್ನ ಕೈ ಹಿಡಿತಾ ನಮ್ಮನ್ನ ಉತ್ತಮ ದಾರಿಗೆ ಒಯ್ತೈತಿ ಅನ್ನುವಂಥದ್ದನ್ನ ನಾನು ಬಹಳಷ್ಟು ಅಂದ್ರೆ ನಮ್ಮ ತಂದೆ ಕೂಡ ಹೇಳ್ತಾ ಇದ್ರು. ಹಾಗೆ ಇಲ್ಲಿರ್ತಕ್ಕಂಥ ಟೀಚರ್ಸ್ಗಳ ಮೂಲಕ ನಾವು ಅದನ್ನು ಕೂಡ ಕಲ್ತೀವಿ. ಅಂದ್ರೆ ನಾವೀಗ ಮಾಡಕತ್ತೀವಿ, ಇಲ್ಲಿ ಎಲ್ಲರೂ ಮೀಟ್ ಆಗ್ತೀವಿ. ಒಬ್ರ ಇಲ್ಲ ನಮ್ಮ ಮನ್ಯಾಗ ಅದೇ ಅದ ಅನ್ಕೊಳ್ಳೋದೇ ಇಲ್ಲ, ಮನ್ಯಾಗ ಅದೀವಿ, ಅದ್ ಮನೆಗಿದ್ರೆ ಮಾಡೋದಿಲ್ಲ ಕೆಲಸ, ಅದ್ರ ತಲೆಯಾಗಿ ನಾವು ತೆಗೆದ ಬಿಡೋದು. ನೋಡಿದಾಗ ಅನ್ಸುತ್ತ ಫ್ರೆಂಡ್ಸ್ ಎಲ್ಲ ಆ ಲೆವೆಲ್ದಾಗ ಈ ಲೆವೆಲ್ದಾಗ ನಾವು ಮಾಡ್ಬೇಕಲ್ಲ ಅಂತ. ಆ ಥರ ಏನೂ ಇಲ್ಲ. ನಾವು ಎಲ್ಲೇ ಇದ್ರೂ ಕೂಡ ನಮ್ಮ ಕಲ್ತಂತ ವಿದ್ಯೆ ನಮ್ಗೆ ಗೊತ್ತಿಲ್ಲ ಮತ್ತೊಂದು ರೂಪದಿಂದ ನಮ್ಗೆ ಏನಂದ್ರೆ ಹೊರಗೆ ಹಾಕ್ತಾನೆ ಇರ್ತೀವಿ. ಮನೆ ಮಕ್ಕಳು ಕಲಿಸ್ತಿರ್ತೀವಿ. ಅಥವಾ ನೋಡಿ ಟೀಚರ್ ಕಲ್ತ ಬಹಳಷ್ಟು ಚೆನ್ನಾಗಿ ಅಡ್ವೈಸ್ ಮಾಡ್ತಿರ್ತಾರೆ. ಹಂಗಲ್ಲದು ಹಿಂಗಲ್ಲದು ಹಂಗೆ ಅಂತ ಹೇಳ್ತಾ ಇರ್ತಾರೆ. ಸೊ ನಮ್ಮ ಬ್ಯಾಚ್ದಲ್ಲಿ ಕೂಡ ಸಾಕಷ್ಟು ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರ. ದೆನ್ ಹೌಸ್ ವೈಫ್ ಇದ್ರು ಕೂಡ ಉತ್ತಮವಾಗಿ ಒಂದು ಮನೆಯನ್ನ ನಿಭಾಯಿಸ್ತಾ ಒಂದು ಉತ್ತಮ ಸಮಾಜದಲ್ಲಿ ಅವರು ಕೂಡ ಪ್ರತಿಯೊಬ್ಬರು ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾನು ಜಸ್ಟ್ ನಮ್ಮ ಬ್ಯಾಚ್ ಅಂತ ಅನ್ಕೋಬೇಡ್ರಿ. ಸೊ ಪ್ರತಿಯೊಬ್ಬರು ಕೂಡ ಒಂದು ಉತ್ತಮವಾಗಿ ಸಮಾಜದಲ್ಲಿ ಸ್ಥಾನಮಾನವನ್ನ ಹೊಂದಿದ್ದೀವಿ. ಆ್ಯಂಡ್ ಟೀಚರ್ಸ್ ಹೇಳುವಂಥದ್ದು ಏನಂತಂದ್ರೆ ನಿಮ್ಮ ಆಶೀರ್ವಾದದಿಂದ ನಾವೆಲ್ಲರೂ ಸುಖಿಯಾಗಿದ್ದೀವಿ. ಸೊ ಒನ್ಸ್ ಅಗೇನ್ ನಾನು ಹಾರ್ಟ್ಲಿ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಒಂದು ಧನ್ಯವಾದಗಳನ್ನ ತಿಳಿಸ್ತೇನೆ. ದೆನ್ ಈ ಇನ್ನೊಂದು ಸಾರಿ ಎಲ್ರದ್ದು ಒಂದು ಗ್ರೂಪ್ ಫೋಟೋ ಬೇಕಾಗಿತ್ತು ರೀ. ಆಮೇಲೆ ಎಲ್ಲರೂ ಓಕೆ. ಸೊ ಟೈಮ್ ಇಲ್ಲ, ಮೊದಲೇ ಲಿಮಿಟೆಡ್ ಕೊಟ್ಟಿದ್ದಾರ, ಅದಕ್ಕಾಗಿ ಇನ್ನೂ ನಮ್ಗೆ ಭಾಳ ಮಾತಾಡ್ಬೇಕು ಅನ್ಸುತ್ತೆ. ಅಂದ್ರೆ ಟೀಚರ್ಗೆ ಯಾರು ಮೈಕ್ ಕೊಟ್ಟರೆ ಜಲ್ದಿ ಮುಗಿಸಂಗಿಲ್ಲ ಅಂತಾರ. ಆದರೂ ಎಲ್ಲರೂ ನೋಡಿ ಬಹಳಷ್ಟು ಖುಷಿ ಆಯಿತು. ಒನ್ಸ್ ಅಗೇನ್ ಈ ಆರ್ಗನೈಸ್ ಮಾಡಿದಂಥವ್ರಿಗೆ ಇನ್ನೊಮ್ಮೆ ಹೃದಯಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನ ಈ ವೇದಿಕೆಗೆ ಅರ್ಪಿಸುತ್ತಾ ಮಾತುಗಳನ್ನ ಮುಗಿಸ್ತೇನೆ. ಹೋಗುವುದು ಸಾಮರ್ಥ್ಯ. ಇದರ ತಾತ್ಪರ್ಯ ಇಷ್ಟೇ, ನಾವು ಬೆಟ್ಟದಷ್ಟು ಕರ್ಪೂರ ಉಳಿದ್ರೆ ಯಾವುದೇ ಬೂದಿ ಸಹಿತ ಉಳಿಯಂಗಿಲ್ಲ. ಹಂಗ ನಾವು ವಿದ್ಯಾರ್ಥಿಗಳು ನಾವು ಬೆಟ್ಟದಷ್ಟು ನಾವು ಪಾಪ ಮಾಡಿದ್ರು ಕೂಡ ಇಲ್ಲಿ ವೇದಿಕೆಯ ಮೇಲೆ ಕೂತಂತ ಶಿಕ್ಷಕರ ಪಾದ ಹಿಡಿದೀವಿ ಅಂದ್ರೆ ಆ ಬೆಟ್ಟದಷ್ಟು ಪಾಪವು ಕೂಡ ಸುಟ್ಟು ಹೋಗ್ತೈತಿ ಅನ್ನೋದು ಸರ್ವಜನ ವಚನವನ್ನು ಹೇಳ್ತಾ, ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತಿನ ದಿನ ರನ್ನನಾಡಿನ ಕವಿ ಚಕ್ರವರ್ತಿಯ ಭೂಮಿಯಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನಡೀತಾ ಇದೆ. ಇದು ನಿಮ್ಮೆಲ್ಲರ ಸಂತೋಷ. ಇನ್ನು ನಮ್ಮ ಹಿರಿಯ ಸಹಪಾಠಿಗಳಿಗೆ ನಾನು ಯಾಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರ ಟೈಟಲ್ ಭಾಳ ಚಂದ ಇಟ್ಟಾರೆ ಕಾರ್ಯಕ್ರಮಕ್ಕೆ. ಏನಂದ್ರೆ ಗುರು ಸ್ಮೃತಿ ಅಂತ ಹೇಳಿ. ನಾವೆಲ್ಲರೂ ಗುರುವಂದನ ಕಾರ್ಯಕ್ರಮ ಅಂತ ಹೇಳಿ ಕೇಳಿದ್ದೀವಿ. ನಾನು ಸರ್ನ ಕೇಳಿದೆ, ಪೂಜಾರಿ ಸರ್ ಎಷ್ಟು ಅದ್ಭುತವಾದಂಥ ಅರ್ಥಗರ್ಭಿತವಾದಂಥ ಟೈಟಲ್ ಇಟ್ಟಿರಿ ಸರ್ ಅಂತ ಹೇಳಿ. ಯಾಕಂದ್ರೆ ಗುರು ಅಂದ್ರೆ ನಮ್ಗೆ ಮಾರ್ಗದರ್ಶಕರು, ನಮ್ಗೆ ವಿದ್ಯೆಯನ್ನು ನೀಡಿದವರು. ಆದರೆ ಸ್ಮೃತಿ ಅಂದ್ರೆ ನಾವು ಅವರನ್ನು ಯಾವಾಗಲೂ ನೆನಪಿಸಿಕೊಳ್ಳುವಂತಹ ಶಬ್ದ. ವಂದನೆ ಅಂದ್ರೆ ಯಾವಾಗ ಸಿಕ್ಕೊಳ್ತೇವೆ ವಂದನೆ ನಮಸ್ಕಾರ ಮಾಡಿದ್ರೆ ಅಲ್ಲ, ಸ್ಮೃತಿ ಮಾಡಬೇಕು ನಾವು ಗುರುಗಳನ್ನ. ಹಂಗ ನಾವೆಲ್ಲರೂ ಕೂಡ ಈ ಗುರುಗಳನ್ನ ಸ್ಮೃತಿ ಮಾಡಿದ್ದಕ್ಕೆ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇಲ್ಲಿ ನಡೆಯಕತ್ತೈತಿ ಅನ್ನೋದು ನನ್ನ ಅನಿಸಿಕೆ. ಆದ್ಮೇಲೆ ನಾನು ಯಾರ ಜೀವನದೊಳಗೆ ನಿನ್ನ ಏನಾದರೂ ನಿನ್ನ ಜೀವನದೊಳಗೆ ಕನಸು ಈಡೇರೈತನಪ್ಪ ಅಂತ ಯಾರಾದರೂ ನನಗೆ ಕೇಳಿದ್ರೆ ನಾ ಈಡೇರೈತಿ ಅಂತ ಹೇಳಿ ಇವತ್ತಿನ ದಿನ ಹೇಳ್ತೇನೆ. ಯಾಕಂದ್ರೆ ನಮ್ಮ ಬ್ಯಾಚಿನ ಕನಸು ಏನಾಗಿತ್ತು ಅಂದ್ರೆ ಒಂದು ಗುರು ಸ್ಮೃತಿ ಕಾರ್ಯಕ್ರಮ ಆಗಬೇಕು ನಮ್ಮ DED ಕಾಲೇಜು ಅಂತೇಳಿ ನಮ್ಮೆಲ್ಲರ ಕನಸಾಗಿತ್ತು. ಅದಕ್ಕೆ ಇವತ್ತಿನ ದಿನ ನಮ್ಮ ಕನಸ ನನಸಾಗೈತಿ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಆದ್ಮೇಲೆ ನಮಗೆ ಕಲಿಸಿದಂತಹ ಗುರುಗಳನ್ನ
ಸ್ಮರಣೆ ಮಾಡುವಂತಹ ಸಂದರ್ಭ. ನಮ್ಮೆಲ್ಲರ ಜೀವನದಲ್ಲಿ ಬದಲಾವಣೆ ಮಾಡಿದಂತಹ ಎಲ್ಲ ಶಿಕ್ಷಕರು ವೇದಿಕೆಯ ಮೇಲಿದ್ದಾರೆ. ಅದರಲ್ಲಿ ನಮಗೆ ಪ್ರಮುಖವಾದ ಏನ್ ಮಾಡಕತ್ತೀರಿ, ಏನ್ ನೌಕರಿ ಮಾಡಕತ್ತೀರಿ? ಇಲ್ಲ ಸರ್, ಹಿಂದಲ್ಲಿ ಕಾಲ್ ಮಾಡ್ಯಾರಪ್ಪ, ಅರ್ಜಿ ಹಾಕ್ರಿ. ನಮ್ಮ ತಂದೆ ತಾಯಿ ನಮ್ಮ ಸಹೋದರ ಕೂಡ ಕೇಳ್ತಿದ್ರಲ್ಲ ಗೊತ್ತಿಲ್ಲ. ಯಾವ್ದು ಎಫ್ಡೆ ಕಾಲ್ಫಾರ್ಮ್ ಆಗಿತ್ತಂದ್ರೆ ನಮ್ಗೆ ಇದು ಕಳ್ಸೋರು ವಾಟ್ಸಪ್ನಾಗ ಇಂಥವ್ರು ಕರ್ದಲ್ಲಿ ಹಾಕಿರಪ್ಪ ಅಂತ ಹೇಳಿ. ಅಂತಹ ಅದ್ಭುತ ಶಿಕ್ಷಕರು ಮುದ್ದೂರ್ ಸರ್ ಅಂತ ಹೇಳ್ತಾ, ಇನ್ನೊಂದು ನನ್ನ ಜೀವನದೊಳಗೆ ಏನು ಬದಲಾವಣೆ ಮಾಡ್ಯಾರ ಅಂತ ಅದು ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಾನು PUC ವರೆಗೂ ಕೂಡ ನಾನು ಕನ್ನಡ ಸಬ್ಜೆಕ್ಟ್ ಒಳಗೆ ಭಾಳ ಇಂಟ್ರೆಸ್ಟ್ ಇತ್ತು. ನನಗೆ PUC ಒಳಗೆ ನಮ್ಮ ಕನ್ನಡ ಸರ್ ಹೇಳ್ತಿದ್ರು ಇಲ್ಲಿ ಕನ್ನಡ ಟೀಚರ್ ಅಂತೇಳಿ. ಆದ್ರೆ ನಾನು ಯಾವಾಗ DED ಒಳಗೆ ಬಂದು ಮುದ್ದೂರ್ ಸರ್ ಪಾಠ ಕೇಳಿ ನಾ ಕನ್ನಡ ಮರೆತು ಇತಿಹಾಸ ಶಿಕ್ಷಕನಾಗುವಲ್ಲಿ ನಾನು ಬಹಳ ಅದರಲ್ಲಿ ಆಸಕ್ತನಾದ್ನಿ. ಯಾಕಂದ್ರೆ ಪಾಠ ಮಾಡಿದ್ರು ಹೇಳ್ತಿದ್ರು ಉತ್ತರ ಭಾರತದ ಯಾತ್ರೆ, ದಕ್ಷಿಣ ಭಾರತದ ಯಾತ್ರೆ, ಅಲ್ಲಾವುದ್ದೀನ್ ಖಿಲ್ಜಿ, ಗುಜರಾತ್, ಮಥುರಾ ಇಂಥ ಎಲ್ಲ ಆಕರ್ಷಿತವಾದಂತಹ ಪಾಠ ಮಾಡ್ತಿದ್ರು, ಉದಾಹರಣೆಗಳನ್ನು ಕೊಡ್ತಿದ್ರು. ಎಲ್ಲಿವರೆಗೆ ಅವ್ರ ಇತಿಹಾಸ ಸಬ್ಜೆಕ್ಟ್ ನನಗೆ ಮೈಗೂಡ್ತೆ ಅಂದ್ರೆ ಇವತ್ತಿನ ದಿನ ನಾನು ಇತಿಹಾಸದ ಸ್ನಾತಕೋತ್ತರ ಅಧ್ಯಯನ ಮುಗಿಸಿ ಕರ್ನಾಟಕ ಅತಿಥಿ ಉಪನ್ಯಾಸಕರ ಪರೀಕ್ಷೆ ಅಂದ್ರೆ ಕೇಸೆಟ್ ಇವತ್ತು ನಾ ಪಾಸ್ ಆಗುವವರೆಗೂ ಮುದ್ದೂರ್ ಸರ್ ಮಾರ್ಗದರ್ಶನ ನನ್ನ ಮೇಲೆ ಐತಿ. ಕಳೆದ ನವೆಂಬರಲ್ಲಿ ನಡೆದಂತಹ ಕೇಸೆಟ್ ಪರೀಕ್ಷೆ ಒಳಗೆ ಇತಿಹಾಸದೊಳಗೆ ನಾನು ಉತ್ತೀರ್ಣನಾಗಿದ್ದು ಅದು ಮುದ್ದೂರ್ ಸರ್ ಅವರ ಇಚ್ಛೆ ಆಗಿತ್ತು ಅಂತ ಹೇಳಿ, ಅವ್ರ ಮಾರ್ಗದರ್ಶನ ಆಗಿತ್ತು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಮಿರ್ಜಿ ಸರ್ ಒಂದು ಮಾತು ಹೇಳಿದ್ರು, ಮುದ್ದೂರ್ ಸರ್ SSLC ಒಳಗೆ ಎಡವಿದ್ರು ಅಂತ ಹೇಳಿ. ನನಗನ್ಸುತ್ತ ಮುದ್ದೂರ್ ಸರ್ ಎಡವಿದ್ದು ನಮಗೆ ಚಲೋ ಆಗ್ತಿಲ್ಲ. ಯಾಕಂದ್ರೆ ಅವ್ರು ಎಡವಲಿಕ್ಕಂದ್ರೆ ಅವ್ರು ಸರ್ಕಾರಿ ನೌಕರಿಯಾಗಿ ಹೋಗ್ಬಿಡ್ತಿದ್ರು. ಅವ್ರು ಎಳೆಯೋದಕ್ಕೆ ನಮಗೆ ಶಿಕ್ಷಕರಾಗಿ ಸಿಕ್ಕರು, ನಮಗೆ ಮಾರ್ಗದರ್ಶಕರಾಗಿ ಸಿಕ್ಕರು. ಅದು ಎಡವಿದ್ದು ಸರ್ ನಮಗೆ ಒಳ್ಳೆಯದಾಗೈತೆ ಅಂತೇಳಿ ನಾನು ಭಾವಿಸ್ತೀನಿ ಸರ್. ಹಾಗೆ ನಮ್ಮ ಭಾಗ್ಯವತಿ ಸರ್ ಆಗಿರ್ಬೋದು, ಕರ್ನಮ್ ಸರ್ ಆಗಿರ್ಬೋದು, ನಮ್ಮ ಪಾಟೀಲ್ ಮೇಡಮ್ ಆಗಿರ್ಬೋದು, ಬದ್ನೂರ್ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ಒಳ್ಳೆಯ ನಮ್ಗೆ ಮಾರ್ಗದರ್ಶನವನ್ನು ನೀಡಿದ್ರು. ಪಾಟೀಲ್ ಮೇಡಮ್ ಅಂತೂ ನಮ್ಮ ಬ್ಯಾಚಿನ ತಾಯಿ ಇದ್ದಂಗೆ, ತಾಯಿ ಅಂತಾನೆ ಕರಿತೀವಿ. ನಮ್ಗೇನು ಸ್ವಲ್ಪ ರೊಕ್ಕದ ಹಾಕಾದ್ರೆ ಟೀಚಿಂಗ್ ಬಡವರ ತಗೋರಿ ನಾವು. ಬೋಯಿ ಸರ್ನು ಅಷ್ಟೇ, ಅವ್ರು ನಾವು ಕೇಳಿದ್ದು ಅವ್ರು ಕೊಟ್ಟಿದ್ದು ರೊಕ್ಕ ಅವ್ರು ಎಂದು ಕೇಳತ್ತಿದ್ದಿಲ್ಲ. ಬಡವರ ನಿಮ್ಮ ಕಡೆ ಇಸ್ಕೊಂಡಿರ್ತಾರೆ, ನೋಡ್ರಿ. ಅಂತಹ ನಮ್ಮ ತಾಯಿ ಗುಣ, ತಂದೆ ಗುಣ, ಅಣ್ಣನ ಗುಣ, ಸಹೋದರ ಗುಣ ನಮ್ಮೆಲ್ಲ ಶಿಕ್ಷಕರಲ್ಲಿ ಇತ್ತು ಅಂತ ಹೇಳ್ತಾ, ಶಿಕ್ಷಕರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ದಿನ ಸಾಲಾಗಿಲ್ಲ. ಯಾಕಂದ್ರೆ ಕಬೀರ್ ದಾಸರು ಹೇಳ್ತಾ, ಇಡೀ ಪ್ರಪಂಚದ ಭೂಮಿಯನ್ನ ಹಾಳೆಯನ್ನಾಗಿ ಮಾಡಿ, ಇಡೀ ಪ್ರಪಂಚದ ಮರಗಳನ್ನ ಪೆನ್ನುಗಳನ್ನಾಗಿ ಮಾಡಿ, ಇಡೀ ಪ್ರಪಂಚದ ಸಮುದ್ರದ ನೀರನ್ನ ಮಸಿಯನ್ನಾಗಿ ಮಾಡಿ ಬರೆದರೂ ಕೂಡ ಶಿಕ್ಷಕರ ವರ್ಣನೆ ಮುಗಿಯೋದಿಲ್ಲ ಅಂತ ಹೇಳಿ ಕಬೀರ್ ದಾಸರು ಹೇಳ್ತಾರೆ. ಹಂಗೆ ಗುರುಗಳೇ ಇವತ್ತು ಸಂಚಾರ ಹೇಳಿದ್ರು ನಿಮ್ಮ ಬಗ್ಗೆ ವರ್ಣನೆ ಮುಗಿಯೋದಿಲ್ಲ ಅಂತ ಹೇಳ್ತಾ, ಒಂದಿಷ್ಟು DED ಅಂದ್ರೆ ಶಿಕ್ಷಕರ ಜೊತೆಗೆ ಒಂದಿಷ್ಟು ವ್ಯಕ್ತಿಗಳು ಯಾಕೋ ನಮ್ಗೆ ನೆನಪಾಗತ್ತಾರೆ ಈ ಸಂದರ್ಭದೊಳಗ. ರಾಷ್ಟ್ರ ಮಟ್ಟದ ನಾಟಕೋತ್ಸವ ಒಳಗೆ ಭಾಗವಹಿಸಿದಂತಹ ಕೀರ್ತಿ ನನ್ನದಾಗೈತಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಮಾಡುವಂತಹ ನಾಟಕ ಎಲ್ಲಿಂದ ನಾನು DED ಕಲಿತಿದ್ದೆ. ಈ DED ತರಬೇತಿಯನ್ನು ಅಂದ್ಕೊಂಡು ಹೋಗಿ ಮೈಸೂರು ರಂಗಾಯಣದೊಳಗೆ ನನ್ನನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಗುರುತಿಸಿ ನಿನ್ನೇನು ಟ್ರೈನಿಂಗ್ ಆಗೈತೆ ಅಂತ ಕೇಳಿದ್ರು. ನಾನು ಸರ್ ನಾನು DED ಒಳಗೆ ರಂಗ ಕಾರ್ಯಾಗಾರ ಮುಗಿಸಿದ್ದೆ ಅಂತ. ಬಾ ಒಂದು 2 ವರ್ಷ ತರಬೇತಿಯನ್ನು ಕೊಟ್ಟು ನಾಟಕಗಳನ್ನು ಆಡ್ಸಕತ್ತು. ನಾನು ಈಗ ಕನಿಷ್ಠ 30 ನಾಟಕಗಳನ್ನು ಅಭಿನಯಿಸೀನಿ ಅಂತೇಳಿ ಹೆಮ್ಮೆಯಿಂದ ಹೇಳ್ಬೋದು. ಜೊತೆಗೆ ಮೈಸೂರು ದಸರಾ, ಈ ರಂಗೋತ್ಸವ, ಹಲವಾರು ಕಾರ್ಯಕ್ರಮಗಳಲ್ಲಿ ನಾಟಕಗಳನ್ನು ಮಾಡಿ ಈಗ ಸದ್ಯ ಕರ್ನಾಟಕ ಜಾನಪದ ಪರಿಷತ್ತಿನ ವಲಯ ಘಟಕದ ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗೆ ಶ್ರೀ ಗಾಲವೇಸರ ಕಲಾ ತಂಡದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಹಾಗೆ ಶ್ರೀ ಸಾಯಿ ಸಮೃದ್ಧಿ ಸಂವಾದ ಪತ್ತಿನ ಸಹಕಾರಿ ಸಂಘ ಬೆಳವಲಿಯ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಮೂಲ ಕಾರಣ ನನ್ನ DED ಅಂತ ಹೇಳ್ತಾ ನೆರೆದು ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಗುರುವಿಂದ ದೈವಗಳು, ಗುರುವಿಂದಲಿರುವುದು ಪುಣ್ಯವದು ಜಗಕ್ಕೆಲ್ಲ, ಗುರುವಿಂದ ಮುಕ್ತಿ ಸರ್ವಜ್ಞ. ಪ್ರಥಮದಲ್ಲಿ ಜಂಗಮ ಜಗದ್ಬೋಧಾರಕ ಅದ್ವೈತ ಚಕ್ರವರ್ತಿ ಶ್ರೀ 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 ಸಿದ್ಧಾರೂಢ ಮಹಾಸ್ವಾಮಿಗಳನ್ನು ಮನದಲ್ಲಿ ಧ್ಯಾನಿಸುತ್ತಾ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವಂಥ ಎಲ್ಲ ಮಹೋದಯರಿಗೆ ಹಾಗೂ ಈ ಒಂದು ಸಮಾರಂಭಕ್ಕೆ ಬಂದು ತುಂಬ ನಮ್ಮಲ್ಲಿ ಸಂಭ್ರಮವನ್ನು ಹೆಚ್ಚಿಸಿರುವಂಥ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತೆಲ್ಲ ನಮಗೆ ಗೊತ್ತಿದೆ, 5 ಬ್ಯಾಚ್ನ ಎಲ್ಲ ಪ್ರಶಿಕ್ಷಣಾರ್ಥಿಗಳು ನಾವಿಲ್ಲಿ ಸೇರಿದ್ವಿ. DED ಏನಪ್ಪ ವಿಶೇಷ ಅಂತಂದ್ರೆ ನಾವು ಬರೀ 2 ಬ್ಯಾಚ್, ನಮ್ಮ ಸೀನಿಯರ್ಸ್
ಮಾಡ್ಬೇಕಂದ್ರೆ ನಮ್ಮ DED ಅನ್ನುವಂಥ ಒಂದು ಶಾಲೆ, ಒಂದು ಸ್ಕೂಲು ಅಥವಾ ಒಂದು ನಮ್ದೇನು DED ಇದೆಯಲ್ಲ, ಇದೊಂದು ರಥ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ಸೂತ್ರಧಾರಿ ಯಾರು ಹೇಳಿದ್ರಂದ್ರೆ ಅದು ನಮ್ಮ ಮುದ್ನೂರು ಸರ್. ನಮ್ಮ ಕನ್ವೀಸ್ ಸಹೋದರರು ಭಾಳ ಚೆನ್ನಾಗಿ ಮಾತನಾಡಿದ್ರು. ಮಂಟೂರಲ್ಲಿರುವಂಥ ವ್ಯಕ್ತಿಗಳ ಬಗ್ಗೆ, ಮಂಟೂರ್ ಬಗ್ಗೆ, ಅಲ್ಲಿಯ ಒಂದು DED ಬಗ್ಗೆ. ಯಾಕಂದ್ರೆ ನನಗೆ ಮಂಟೂರು ಅಂದ್ರೆ ಹೆಚ್ಚಿನ ಒಂದು ಪ್ರೀತಿ, ಯಾಕಂದ್ರೆ ನನ್ನ ತವ್ರ ಮನೆ ಮಂಟೂರು. ಸೊ ನನಗೆ ಭಾಳ ತುಂಬ ಇಷ್ಟ ಅದು. ಮುದ್ದೂರು ಸರ್ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ರಂದ್ರೆ ಯಾರೇ ಚಟ್ಕೋಲಿ ಏನೋ ಮಾಡಿ ಎಲ್ಲಾನು ಕರ್ಕೊಂಡು ಮತ್ತೆ ಪ್ರೀತಿಯಿಂದ ಒಂದು DED ಅನ್ನುವಂಥ ಒಂದು ರಥವನ್ನ ಸಾಗಿಸ್ಕೊಂತ ಹೋಗ್ತಿದ್ರು. ಅಂತಂದ್ರ ಈಗ ಹೆಂಗಂದ್ರೆ ಆಧುನಿಕ ಜಗತ್ತು ಎಲ್ಲರಲ್ಲಿ ಒತ್ತಡ ಬರ್ಬೇಕಾದ್ರೆ ಸರ್ ಕೇಳಿದ್ರು, ಸರ್ ಜೊತೆ ನಾವು ಫೋನ್ ಮಾತಾಡ್ತಾ ಇದ್ಯಾ, ಇಲ್ರಿ ಸರ್ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬರಕತ್ತೀರಿ ಇಲ್ಲ ನೀವು ಅಂತ. ಇಲ್ರಿ ಸರ್ ಮಕ್ಕಳು ನಿನ್ನೆ ಎಕ್ಸಾಮ್ ಮುಗಿಸ್ಯಾರ, ಇವತ್ತು ಮಕ್ಕಳಿಗೆ ಬಿಟ್ಬಿಟ್ಟಿನಿ ನಾನು ಅಂತ. ಅವಾಗ ಅವ್ರು ನೀವು ಬರ್ತಾರೆ ಎಕ್ಸಾಮ್ ಹುಡುಗರು ಬರ್ದುವ ಅಂತ. ಆಕ್ಚುಲಿ ಹುಡುಗರು ಮುಗ್ಬಿಟ್ಟು ನಾವು ಬರ್ತಾನೆ ಎಕ್ಸಾಮ್. ಯಾಕಂದ್ರೆ ಈಗಿನ ಕಾಲದಾಗ ಎಕ್ಸಾಮ್ ಸಿಸ್ಟಮ್ ಆಗೈತಿ, ನಾವು ಹುಟ್ಟಾಡ್ಬೇಕು ಪೇರೆಂಟ್ಸ್. ಸೊ ಆ ಥರ ನಾವು ಎಲ್ಲ ಕತ್ತಿರುವಾಗ ನಾವು ಹೆಂಗೆ ಕಲ್ತಿದ್ವಿ, ನಾವು ಎಕ್ಸಾಮ್ ಬರೀತೀವೋ ಇಲ್ಲ ನಮ್ಮ ಪೇರೆಂಟ್ಸಿಗೆ ಗೊತ್ತೇ ಇರ್ತಿದ್ದಿಲ್ಲ. ಆ ರೀತಿ ನಮ್ಮ ಶಿಕ್ಷಕರು ನಮ್ಗೆ ಹಂಗೆ ತಯಾರು ಮಾಡಿರ್ತಿದ್ರು ಅವಾಗ. ಈಗ 50% ಮನ್ಯಾಗ ಪೇರೆಂಟ್ಸ್ ಮಾಡುವಂಥ ಕಾಲ ಬಂದೈತಿ. ಸೊ ಈಗ ನಮ್ಮಲ್ಲಿ ಹಲವಾರು ನಮ್ಮ ಸಹೋದರಿಯರಾಗಿರ್ಬೋದು, ನಮ್ಮ ಬ್ಯಾಚಿನವರಾಗಿರ್ಬೋದು ಉನ್ನತ ಹುದ್ದೆಗೆ ಸೇರ್ಕೊಂಡಾರ. ಅವರಿಗೆಲ್ಲ ನಾನು ಬಹಳಷ್ಟು ಧನ್ಯವಾದ, ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಆಗ ನಿಜವಾದ ನಮ್ಮ ಶಿಕ್ಷಣ DED ಕಲ್ತಿದ್ದು ಶಿಕ್ಷಣ ಎಲ್ಲಿ ನಮ್ದು ಸಕ್ಸಸ್ ಆಗೈತಿ ಅಂತಂದ್ರ, ನೀವೆಲ್ಲ ಏನ್ ನಿಮ್ಗೆ ಪ್ರೀತಿಯಿಂದ ಬಾಯಿ ಮಾಡಿ ಕಳಿಸ್ಕೊಟ್ಟಾರಲ್ಲ, ಅಂದ್ರೆ ನಿಮ್ಮ ಸಂಸಾರದಲ್ಲಿ ನೀವೆಲ್ಲ ಕೂಡ್ಕೊಂಡು ಏನು ಹೊಂದಾಣಿಕೆಯಿಂದ ಬಾಳೆ ಮಾಡತ್ತಿರಲ್ಲ, ಅಲ್ಲಿ ನಾವು ಕಲ್ತಂತ ಮೌಲ್ಯ ಶಿಕ್ಷಣ, ಅಲ್ಲಿ ನಾವು ಕಲ್ತಂತ ಮೌಲ್ಯ ಶಿಕ್ಷಣ ಗೆದ್ದೈತಿ. ನಮ್ಮ ಶಿಕ್ಷಕ ಕಲಿಸಿದಂತ ಮೌಲ್ಯ ಶಿಕ್ಷಣ ಅಲ್ಲಿ ಗೆದ್ದೈತಿ. ಯಾಕಂತ ತಿಳ್ಕೊಂಡು ಈಗಿನ ಸಮಾಜದಾಗ ಒತ್ತಡ, ಎಷ್ಟೋ ದೊಡ್ಡ ಕೆಲಸದಲ್ಲಿ ಇವ್ರಿಗೆ 1 ಲಕ್ಷ ಪಗಾರ ಇರ್ತೈತಿ, ಹೆಂಡತಿಗೆ 1 ಲಕ್ಷ, ಗಂಡಗೆ 1 ಲಕ್ಷ ಪಗಾರ ಇರ್ತೈತಿ. ಮನೆಗೆ ಬಂದ ತಕ್ಷಣ ಬರೀ ಜಾಗ, ಏನು ನಿನಗೆ ಕಾಫಿ ಇಷ್ಟ, ನನಗೆ ಇಷ್ಟ, ನಡೀತು ಡೈವರ್ಸ್. ಮೌಲ್ಯವಾಗಿ ನಾವು ಹೆಂಗ್ ಬೆಳೆಸಬೇಕು, ಹೊಂದಾಣಿಕೆಯಿಂದ ಹೆಂಗ್ ಇರಬೇಕು ಅಂತ ಹೇಳಕ್ಕೆ ಮೌಲ್ಯವನ್ನ ಕಲಿಸಿದ ಶಿಕ್ಷಣ ಏನಿತ್ತಂದ್ರ, ಅದೇನಿಲ್ಲ ಇತ್ತಂದ್ರ ಅದು ನಮ್ಮ DED ಶಿಕ್ಷಣ. ಮತ್ತ ಇನ್ನೊಂದು ಏನ್ ಹೇಳ್ಬೇಕಂದ್ರ ಮತ್ ಪ್ರೆಷರ್, ಈಗೇನು ಒತ್ತಡಗಳು ನಮ್ಗೆ ಜಾಸ್ತಿ ಇರ್ತಾವ ನಮ್ಮ ಸಮಾಜದಾಗ. ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಆ ಒತ್ತಡವನ್ನು ನಿಭಾಯಿಸೋದನ್ನ ಕಲಿಸೋದು ನಮ್ಮ ಮನೋವಿಜ್ಞಾನ. ಈ ರೀತಿ ನಾವು ಏನು ಕಲ್ಕೊಂಡ್ ಬಂದು ನಾವು ಮೌಲ್ಯಗಳನ್ನ ಕಲಿಸಿದ್ದು ಯಾವ್ದಾದ್ರು ಶಿಕ್ಷಣ ಇತ್ತಂದ್ರ ಅದು ನಮ್ಮ DED ಶಿಕ್ಷಣ. ಆ ಒಂದು ಶಿಕ್ಷಣದಿಂದ ನಾವೆಲ್ಲ ಇಲ್ಲಿ ತನಕ ಬಂದೀವಿ. ಬಂದು ಹೊಂದಾಣಿಕೆಯಿಂದ ಬಾಳೆ ಮಾಡ್ಕೊಂತ ಸಂಸಾರಗಳು ಸುಖವಾಗಿರ್ತ ಒಂದು ಶಿಕ್ಷಣ. ಅದಾದ್ಮೇಲೆ ನಾವು ದೊಡ್ಡ ನೌಕರಿ ತಗೋಲಿ, ಸಣ್ಣ ನೌಕರಿ ತಗೋಲಿ, ಅದು ಸೆಕೆಂಡರಿ. ನಾವೇನ್ ಸಂಸಾರವನ್ನು ಕೂಡ ಚೆನ್ನಾಗಿ ಮಾಡ್ಕೊಂಡು ಹೊಂಟಿಲ್ಲ, ಅದೇ ಒಂದು ಸಾಧನೆ. ಅದು ನಮ್ಗೆ ಏನಾದ್ರು ಕೊಟ್ಟಿದ್ದಪ್ಪ ಮೌಲ್ಯವನ್ನು ಕಲಿಸಿದ್ದು ನಮ್ಮ DED ಶಿಕ್ಷಣ ಅಂತ ಒಂದು ಎಲ್ಲ ಶಿಕ್ಷಕರಿಗೆ ನಾವು ತುಂಬಿಕೊಳ್ಳೋದೇ ಆಭಾರಿ ಆಗಿರ್ತೀರಿ. ಇನ್ನು ತುಂಬಾ ಜನ ಮಾತಾಡೋರು ಅದಾರ, ಅವರೆಲ್ಲ ಮಾತಾಡ್ಲಿ. ಯಾಕಂದ್ರೆ ನಾವು ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಬಸವಣ್ಣನವರ ಸ್ಮರಣೆಯಂತೆ ನಾವೆಲ್ಲರೂ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ, ಬಹುಶಃ ನಮ್ಮ ಇಡೀ ಜೀವಮಾನದಲ್ಲಿನೇ ನೆನೆಸ್ತಕ್ಕಂತಹ ಒಂದು ಹೆಮ್ಮೆಯ ಘಟನೆ ಅಂತ ಹೇಳ್ಕೋಬಹುದು. ಯಾರೋ ಹಿಂದಿನ ಕಾಲದಲ್ಲಿ ದೇವರನ್ನ ನೋಡಲಿಕ್ಕೆ ಕೈಲಾಸ ಪರ್ವತಕ್ಕೆ, ಕಾಶಿ ಯಾತ್ರಾ ರಾಮೇಶ್ವರಕ್ಕೆ ಹೋಗ್ತಿದ್ರಂತೆ. ಹಂಗೆ ನಾವೆಲ್ಲರೂ ಇವತ್ತು ಎಲ್ಲ ದೇವರನ್ನ ನೋಡಲಿಕ್ಕೆ ಒಂದೇ ವೇದಿಕೆಯಲ್ಲಿ ಅವರನ್ನು ಸ್ಮರಿಸಿಕೊಳ್ಳಿಕ್ಕೆ ಒಂದು ವೇದಿಕೆ ಮೇಲೆ ನಾವೆಲ್ಲರೂ ಸೇರಿದ್ದೀವಿ ಅಂತಂದ್ರೆ ನಿಜವಾಗಲೂ ನಾವು ಇವತ್ತು ಕಾಶಿ ರಾಮೇಶ್ವರ ಯಾತ್ರೆ ಮಾಡಿದಂತೆ ಅಂತ ಹೇಳಿ ನನ್ನಲ್ಲಿ ಒಂದು ಭಾವನೆಯನ್ನು ಬರ್ತಾ ಇದೆ. ಈ ಒಂದು ಇಷ್ಟು ಬಹುಶಃ ಅವರು ಸರ್ ಹೇಳಿದ್ರು ಮೊದಲಿಗೆ 50 ಜನ ಕೂಡ ಒಂದು ಬ್ಯಾಚ್ ಧಾನೆ ಪರ್ ಕಾನೆ ಒಳಗೂ ನಾಮಲಿಕ ಜಾತ ಅಂತೇಳಿ. ಅಂದ್ರೆ ಯಾರ್ಯಾರು ಎಲ್ಲೆಲ್ಲಿ ಯಾವಾಗ ಸೇರ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ದೇವರು ಆಗ್ಲೇ ನಿರ್ಧಾರ ಮಾಡಿಬಿಟ್ಟಿರ್ತಾನ ಅಂತ ಹೇಳ್ಬಿಟ್ಟು ನಮ್ಮ ಬ್ಯಾಚ್ ಒಳಗೆ ನಾವು ಮಾಡ್ಬೇಕಂತ ಸುಮಾರು ವರ್ಷದ ಪ್ರಯತ್ನ ಮಾಡಿದ್ವಿ. ಎಲ್ಲಿ ಮಾಡುವಂತೇಳಿ ಗೊತ್ತಾಗ್ಲಿಲ್ಲ. ಯಾಕೆ ಎಲ್ಲಿ ಮಾಡ್ಬೇಕು ಅನ್ನೋದು ನಮ್ಗೆ ಅಡ್ರೆಸ್ ಇದ್ದಂಗೆ ಆಗ್ಬಿಟ್ಟಿತ್ತು. ಹಾಗಾಗಿ ಸರ್ ಹೇಳಿದ್ರು ನಮಗೆಲ್ಲ ಹೆಣ್ಣು ಮಕ್ಕಳಿಗೆ ತಾಯಿ ತವ್ರ ಮನೆ ಅಂದ್ರೆ ಬಹಳ ಪ್ರೀತಿ. ಹಂಗೆ ನಮಗೆಲ್ಲ ತಾಯಿಯಾಗಿ ಗುರುಗಳಿದ್ರು. ಹಂಗೆ ಗುರುಗಳು ಹೇಳಿದಂಗೆ ತಾಯಿ ಮೊದಲ ಗುರು, ಆದ್ರೆ ಶಿಕ್ಷಕ 2ನೇ ತಾಯಿ. ತಾಯಿ ವಿದ್ಯೆಯನ್ನು ಕಲಿಸಿ ಗುರು ಆದ್ರೆ ಗುರುಗಳು ತಾಯಿ ಜವಾಬ್ದಾರಿಯನ್ನು ತುಂಬಿ 2ನೇ ತಾಯಿ ಸ್ಥಾನವನ್ನು ತುಂಬುತ್ತಾರೆ. ಆದರೆ ಇವತ್ತು ನಾವು ನನ್ನ ಅಡ್ರೆಸ್ಸು ಮಂಟೂರು. ಹೀಗಾಗಿ ನಮಗೆಲ್ಲ ನಾವು ಇದ್ದಾಗ ನಮ್ಮ ಊರು ಮಂಟೂರು ಅಂತ ತಿಳ್ಕೊಂಡು ಕೇಳ್ತಿದ್ರು ಅಲ್ಲೆಲ್ಲ ಪ್ರವಾಸಕ್ಕೆ ಬರ್ಬೇಕಾದ್ರೆ. ನಾವು ಇವತ್ತು ಆ ಕಾಲೇಜಿಗೆ ಹೋದೇವಂದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತು ಅಂತಂದ್ರೆ ಹೆಣ್ಣು ಮಕ್ಕಳು ತಾಯಿ ಇಲ್ಲದ ತವ್ರ ಮನೆಗೆ ಹೋದಂಗೆ ಆಗ್ತಾ ಇತ್ತು. ಅಲ್ಲಿ ಕಾಲೇಜು ಇಲ್ಲ,
ಅಲ್ಲಿ ತಾಯಿನೂ ಇಲ್ಲ. ಇಲ್ಲ ಒಂದು ಸುತ್ತಾಡ್ಕೊಂಡು ಬರ್ತಿರ್ಬೇಕಾದ್ರೆ ಏನನ್ನೋ ಒಂದು ಕಳ್ಕೊಂಡಿರ್ತಕ್ಕಂಥ ಒಂದು ಖೇದ ಅನ್ನಿಸ್ತಿತ್ತು ನಮಗೆ. ನಾವು ಕಲ್ತಿರ್ತಕ್ಕಂಥ ಜಾಗಗಳು, ಅಲ್ಲಿ ಕೂತು ಮಾತನಾಡ್ತಿರ್ತಕ್ಕಂಥದ್ದು, ಶಿಕ್ಷಕರು ನಮಗೆ ತರಬೇತಿಯನ್ನು ನೀಡಿರ್ತಕ್ಕಂಥದ್ದು, ಅವೆಲ್ಲ ಇವತ್ತು ಬೇರೆ ಬೇರೆ ವಿಭಾಗಗಳಾಗಿ ಪರಿವರ್ತನೆ ಆಗಿಬಿಟ್ಟಿದೆ. ಹಾಗೆ ಆ ತಾಯಿ ಆ ತವರ ಮನೆಯನ್ನ ಮತ್ತೊಂದು ಬಾರಿಗೆ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಇದಲ್ಲ. ಅದಕ್ಕೆ ಮೊದಲಿಗೆ ಆಯೋಜಕರಿಗೆ ಧನ್ಯವಾದಗಳು ಹೇಳ್ಬೇಕು. ಯಾಕಂದ್ರೆ ನಮ್ಮ ಬ್ಯಾಚ್ ಸ್ವಲ್ಪ ಮುಗಿದಿತ್ತು, ಇಲ್ಲ ಸರ್ ನಾವು ಮಾಡ್ತಾ ಇದ್ದೀವಿ, ನಿಮ್ಮಿಂದ ಇದು ಆಗಲಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಆನಂದ್ ಸರ್ ಫೋನ್ ಮಾಡಿದ್ರು, ಅವ್ರ ಹೆಸರೊಳಗೆ ಆನಂದ ಅದ, ಅವರೆಲ್ಲರಿಗೆ ಆನಂದ ಕೊಡೋದೇ ಅವ್ರ ಕೆಲಸ. ಅವ್ರು ನಮ್ಗೆ ಕರ್ಕೋತಾರೆ, ಹೆಂಗೋ ನಮ್ಗೊಂದು ಧೈರ್ಯ ಇತ್ತು, ನಮ್ಮನ್ನು ಬಿಟ್ಟು ಮಾಡಂಗಿಲ್ಲ ಅಂತ. ನಮ್ಮನ್ನೆಲ್ಲ ಮತ್ತೆ 5ನೇ ಬ್ಯಾಚ್ ಆಗಿ ಅವರನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಇದು ನಿಜವಾಗ್ಲೂ ನಮ್ಮ ಎಲ್ಲ ಬ್ಯಾಚ್ಗಳ ಪರವಾಗಿ ಅವರಿಗೆ ಇನ್ನೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಇನ್ನೊಂದು ವಿಚಾರ ಹೇಳ್ಬೇಕಂತ ನಮ್ಮ ಸರ್ ಯಾವಾಗಲೂ ಹೇಳ್ತಾ ಇದ್ದೀವಿ, 1 ಗಂಟೆ ನಾವು ಆರಾಮಾಗಿರ್ಬೇಕಂದ್ರೆ ನಾವು ಬೇಕಾಗಿರುವಂಥ ಊಟ ಮಾಡ್ಬೇಕಂದ್ರೆ 1 ಗಂಟೆ ಆರಾಮಾಗಿರ್ಬೇಕಂದ್ರೆ 1 ಗಂಟೆ ಬೇಡ ಸರ್, ಫುಲ್ 1 ದಿವಸ ಆರಾಮಾಗಿರ್ಬೇಕಾಗಿತ್ತು ಅಂತಂದ್ರೆ ನಾವು ಭಾಳ ಬೇಕಾದವ್ರು ಭೇಟಿ ಆಗ್ಬೇಕಂತ. ನಾವು ಭಾಳ ಬೇಕಾದವ್ರು ಭೇಟಿ ಆದ್ರೆ 1 ದಿವಸ ಆರಾಮಾಗಿರ್ಬೋದು. ಇಲ್ಲಿ ಸರ್ ಫುಲ್ 1 ವಾರ ಆರಾಮಾಗಿರ್ಬೇಕಾಗಿತ್ತಂದ್ರೆ ನಾವು ಭಾಳ ಇಷ್ಟ ಆಗಿರೋ ಒಂದು ಪಿಕ್ಚರ್ ನೋಡ್ಬೇಕು, 1 ವಾರ ಆರಾಮಾಗಿರ್ತೇವೆ. ಇಲ್ಲಿ ಸರ್ 1 ವಾರ ಬೇಡ, 1 ತಿಂಗಳು ಆರಾಮಾಗಿರ್ಬೇಕಾಗಿತ್ತಂದ್ರೆ 1 ತಿಂಗಳು ಆರಾಮಾಗಿರ್ಬೇಕಾಗಿತ್ತಂದ್ರೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಪ್ಲೇಸಿಗೆ ಟೂರ್ ಮಾಡಬೇಕು. 1 ತಿಂಗಳು ಮಸ್ತಾಗಿ ನೆನಪುಗಳನ್ನ ಇಟ್ಕೊಂಡು ಆರಾಮಾಗಿರ್ಬೋದು 1 ತಿಂಗಳು. ಇಲ್ಲಿ ಸರ್ 1 ತಿಂಗಳು ಬೇಡ, 1 ವರ್ಷ ಆರಾಮಾಗಿರ್ಬೇಕಂತಂದ್ರೆ ಹೊಸದಾಗಿ ಮದುವೆ ಆಗ್ಬೇಕು. 1 ವರ್ಷ ಮತ್ತೆ 2ನೇ ವರ್ಷಕ್ಕೆ ಏನಾಗುತ್ತೆ ಕೇಳ್ಬೇಡ್ರಿ, ಎಲ್ಲರೂ ಆದವರೇ ಇದ್ದೀವಿ. 1 ವರ್ಷನ ಬೇಡ ಸರ್, ಫುಲ್ ಜೀವನ ಪೂರ್ತಿ ನಕ್ಕೊಂತ ಆರಾಮಾಗಿರ್ಬೇಕಾಗಿತ್ತಂದ್ರೆ ಕನ್ನಡ ಶಾಲೆ ಮಾಸ್ತರ್ ಆಗುತ್ತೆ. ಇದು ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ನಾವೆಲ್ಲ. ಯಾಕಂದ್ರೆ ನಾನು ಇವತ್ತು ಶಿಕ್ಷಕ ವೃತ್ತಿಯಲ್ಲಿದ್ದೀನಿ. ಸುಮಾರು 2016ರಲ್ಲಿ GPT ಶಿಕ್ಷಕನಾಗಿ ಬಸವನ ಬಾಗೇವಾಡಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಆ ಮಕ್ಕಳೊಂದಿಗೆ ಬೆರೆಯುವಂಥ ಸೌಭಾಗ್ಯ ಇದೆ ಇಲ್ಲ. ಬಹುಶಃ ಶಿಕ್ಷಕನಾಗಬೇಕಂತಂದ್ರೆ ಪೂರ್ವ ಜನ್ಮದ ಪುಣ್ಯ ಇದ್ದವರಿಗೆ ಮಾತ್ರ ಸಿಗ್ತೈತೆ ಅಂತ ಹೇಳ್ತಾರೆ. ಎಲ್ಲರೂ ಶಿಕ್ಷಕರಾಗಲಿಕ್ಕೆ ಬರೋದಿಲ್ಲ. ಅಂತ ಪವಿತ್ರ ವೃತ್ತಿಯಲ್ಲಿ ನಾವೆಲ್ಲರೂ ಇದ್ದೇವೆ ಅಂತ ಹೇಳಿ ಅದಕ್ಕೆ ಶಿಕ್ಷಕರಾಗೋದು ಸರಿ, BEd ಮುಗಿಸೋದು ಸರಿ, ಆದರೆ ಈ ಮಂಡೂರು ಕಾಲೇಜು ಕಲಿಯೋದು ಐತಲ್ಲ, ಇದು ಬಹುಶಃ ಎಲ್ಲರಿಗೂ ಸಿಗೋದಿಲ್ಲ. ಹೆಂಗೈತಿ ಅಂತಂದ್ರೆ ಇದಕ್ಕೂ ಒಂದು ಪುಣ್ಯ ಇರಬೇಕು. ನಾವು ಎಲ್ಲೆಲ್ಲಿ ಹೋಗಿರ್ತೇವೋ ಅಲ್ಲೆಲ್ಲ ನಮ್ಮದೇ ಹವಾ. ಯಾಕೆ ಮೊಬೈಲೇ ಸಾಕಷ್ಟು ಅದಾವ, ಅದ್ರಾಗ ಐಫೋನ್ ಹವಾನೇ ಬೇರೆ ಅದ. ಬೇಕಾದಷ್ಟು ಮೇಲಿದ್ರು ಮೇಡ್ ಇನ್ ಜಪಾನ್ ಅಥವಾ ಮೇಡ್ ಇನ್ ಇಂಡಿಯಾ ಅನ್ನೋದು ಹೆಂಗೆ ಅದೋ ಹಂಗೆ ನೀವು ಎಲ್ಲಿ ಕಲ್ತಿರ್ಪ ಅಂದ್ರೆ ಮಂಡೂರು ಕಾಲೇಜ್ನಾಗ ಅಂದ್ರೆ ಏನಿವೆಲ್ಲ ಮಾಡ್ತಿರ್ಬಿಡಿ ಅಂತ. ಈಗ ನಮ್ಮಲ್ಲಿ ಭಾಳಷ್ಟು ಜನ ಅಪಾಯಿಂಟ್ ಆಗಿ ಬಂದಿದ್ದಾರೆ. ಕೆಲವೊಬ್ಬರಿಗೆ ವೇದಿಕೆ ಇಲ್ಲ, ಅವರ ಬ್ಲೂ ಪ್ರಿಂಟ್ ಹಾಕಕ್ಕೆ ಬರೋದಿಲ್ಲ, ಲೆಸನ್ ಪ್ಲಾನ್ ಬರೋದಕ್ಕೆ ಬರೋದಿಲ್ಲ. ಇತ್ತೀಚೆಗೆ ಅವ್ರಿಗೆ ಅಂತಾರೆ ನೀವು ಕರೋನಾ ಬ್ಯಾಚ್ ಪಾಸ್ ಆಗಿಲ್ಲ ಅಂತೇಳಿ. ಹಂಗೆ ರೂಢಿ ಆಗಿದೆ. ಆದರೆ ನಾವು ಎಲ್ಲರೂ ಇಡೀ ಕಾಲೇಜಿನಾಗ ಬ್ಲೂ ಪ್ರಿಂಟ್ ಹಿಡ್ಕೊಂಡು ಲೆಸನ್ ಪ್ಲಾನ್ ಟೈಮ್ ಟೇಬಲ್ ಬರೀ ನಮ್ಮದಷ್ಟೇ ಅಲ್ಲ, ಇಡೀ ಕಾಲೇಜಿಗೆ ಎಲ್ಲರೂ ಟೈಮ್ ಟೇಬಲ್ ಹಾಕೋ ತನಕನೂ ಕೂಡ ಸಂಪೂರ್ಣವಾಗಿ ಕಲಿಸಿದ್ರು. ಇದೆಲ್ಲವನ್ನು ಕಲಿಸಿದ ನಾವು ಯಾರು ಕೇಳಿದ್ರೆ ನಾವು ಮಂಡ್ರ ಕಲ್ತೀವಿ ನಮ್ಮಷ್ಟು ಇದು ಬರೀ ಹೆಸರಲ್ಲ, ಇದೊಂದು ಬ್ರ್ಯಾಂಡ್ ಆಗಿಬಿಟ್ಟದೆ ನಮಗೆ. ಮಂಡ್ರ ಕಾಲೇಜು ನಮ್ದು ಕೇವಲ ಹೆಸರು ಒಂದು ಬ್ರ್ಯಾಂಡ್ ಇದೆ. ಅದಕ್ಕೆ ಅಂಥ ಗುರುಗಳಾಗ ಎಲ್ಲರಲ್ಲಿ ನಾವೆಲ್ಲ ಕಲಿತು ಬಂದಿದ್ದೇವೆ. ಅಂಥ ಗುರುಗಳನ್ನ ಇಟ್ಕೊಂಡು ಬಂದಿವಿ. ನಾವು ಎಲ್ಲೆಲ್ಲಿ ಹೋಗಿ ಅಲ್ಲೆಲ್ಲ ಆಗಲೇ ಸ್ವಲ್ಪ ಕರೆಂಟ್ ಕಾಡ್ಲಿಕ್ಕತ್ತು ಕೇಳಿದಾಗ ನಾವು ಕಲಿಯೋದು ನಮ್ಮ ದೋಸ್ತ. ಯಾಕಂದ್ರೆ ನಾವು ಮುಗಿಸಿದ್ದೆಲ್ಲರೂ ಟಿಕೆಟ್. ಆದರೆ ಇವತ್ತು ಬಹುಶಃ ಸರ್ಕಾರ 84 ಇಲಾಖೆ ನಮ್ಗೆ ಎಲ್ಲರೂ ಇದ್ದಾರೆ. ನಾವು ಕಲ್ತಿದ್ದು ಟಿಕೆಟ್ ಆದರೂ ಕೂಡ ಫಾರೆಸ್ಟ್ನಾಗ ಅದರ ಪೊಲೀಸ್ ಅದರ ಅರಣ್ಯ ಎಲ್ಲ ಇಲಾಖೆಯಲ್ಲಿಯೂ ಕೂಡ ನಮ್ಗೇನಾದ್ರು ಬೇಕಾದ್ರೆ ನಾವು ಸರ್ ಕೂಡಿಸ್ತೀವಿ. ನಮ್ಮ ಹೆಡ್ ಆಫೀಸ್ ಇದ್ದಂಗೆ ಸರ್ ಯಾವಾಗಲೂ ಸರ್ ನಮಗೆ ಇಂಥ ಒಂದು ಸಮಸ್ಯೆ ಆಗಿದೆ, ನೀವು ಆ ಇಲಾಖೆಗೆ ಒಬ್ಬರು ಅದಾರ ಅಂತ ಹೇಳ್ಬಿಟ್ಟು ಅವ್ರ ಸಡನ್ನಾಗಿ ಕಾಂಟ್ಯಾಕ್ಟ್ ಮಾಡೋರು ನಂಬರ್ ಕೊಟ್ಟು ನಮ್ಮ ಸಮಸ್ಯೆನ ಪರಿಹರಿಸ್ತಾ ಇರೋದು. ಅವ್ರ ಜೊತೆ ನಾವು 8 ಸಲ ಪ್ರವಾಸಕ್ಕೆ ಹೋದ್ರೂ ಯಾವುದೇ ಸಮಸ್ಯೆ ಇಲ್ಲ. ನೀವು ಪುರಾತತ್ವ ಇಲಾಖೆ ಒಳಗೆ ಹೋಗ್ರಿ, ಆರೋಗ್ಯ ಇಲಾಖೆ ಒಳಗೆ ಹೋಗಿ ಅವರೆಲ್ಲ ಕಡೆ ಶಿಕ್ಷಣ ಒಳಗನೆ ಕರ್ಕೊಂಡು ಅಡ್ಡಾಡಿ ಫ್ರೀದ ಪುರಾಣ ಪ್ರವಾಸ ಮಾಡಿಸಿ ಯಾವುದೇ ತೊಂದರೆ ಇಲ್ಲ. ಅದಕ್ಕೆ ನಾವು ಸ್ಕೂಲ್ ಕರ್ಕೊಂಡು ಹೋಗಿದ್ರೆ ಇಷ್ಟು ಜನ ಕರ್ಕೊಂಡು ನಮಗೂ ಆಗೋದಿಲ್ಲ. ಹಂಗೆ ಅಷ್ಟೊಂದು ವ್ಯವಸ್ಥಿತವಾಗಿ ಕರ್ಕೊಂಡು ಬರ್ತಕ್ಕಂಥ ಶಕ್ತಿ ಆ ಸರ್ಗೆ. ಈ ಶಾಲೆಯಲ್ಲಿ ಬೆಳೆದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಎಲ್ಲೆಲ್ಲಿ ಹೋಗ್ಯಾರಲ್ಲ ಅಲ್ಲಿ ಒಂದೊಂದು ಈ ಶಾಲೆ ಹೆಸರನ್ನ ಉಳಿಸುವಂತ ಕೆಲಸ ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ಗಿರೀಶ್ ಸರ್ KS ಬರೀ KS ಪಾಸ್ ಆಗೋದು ಅಷ್ಟೇ ಅಲ್ಲ, ಒಳ್ಳೆಯ ಹೆಸರನ್ನು ಮಾಡ್ಕೊಂಡು ಬರುವಂಥದ್ದು. ಆನಂದ್ ಸರ್ ಹೇಗೆ ಗಟ್ಟಿಯಾಗಿ ನಿಂತು ಮುಂದೆ ಹೋಗ್ಬೇಕು ಅನ್ನೋದನ್ನ ಕಲಿಸಿರಲ್ಲ. ಇವತ್ತು ಇಡೀ ಶಾಲೆಯ ಜವಾಬ್ದಾರಿ ಹಾಗೂ ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಲ್ಲಿರುವ ಆ ವ್ಯವಸ್ಥೆಯನ್ನು ಮುಂದುವರಿಸ್ಕೊಂಡು ಹೊಂಟಿದ್ದೀನಿ ಅಂತಂದ್ರೆ ಅದಕ್ಕೆ ಮೂಲ ಪ್ರೇರಣೆ ಈ ಕಾಲೇಜಿನಲ್ಲಿ ಕಲ್ತಿರ್ತಕ್ಕಂಥದ್ದು ಅಂತ ಹೇಳ್ಕೊಳ್ಳಿಕ್ಕೆ ನಾವು ಭಾಳ ಹೆಮ್ಮೆ ಅನ್ನಿಸ್ತದೆ. ಅಷ್ಟೆಲ್ಲವನ್ನ ಕಲಿಸಿಕೊಟ್ಟು ನಮ್ಮನ್ನ ಈ ಮಟ್ಟಕ್ಕೆ ತಂದಿದ್ದೀವಿ. ಅದಕ್ಕೆ ಆ ಎಲ್ಲವನ್ನ ನೆನೆಸಲಿಕ್ಕೆ ಈ ಒಂದು ವೇದಿಕೆ ಅನುಕೂಲ ಮಾಡಿಕೊಟ್ಟದ. ಅಂತ ಗುರುಗಳನ್ನ ನೆನೆಸ್ಬೇಕು ಅನ್ನಿಸ್ತದೆ. ನಾವೆಲ್ಲ DEd ಬಂದಾಗ ಜಸ್ಟ್ PUC ಮುಗಿಸ್ಕೊಂಡು ಬಂದಿದ್ವಿ, ಆದ ಪರಿಸ್ಥಿತಿ ಇನ್ನೂ ನೆನಪಾಗ್ತದೆ. ಎಲ್ಲರೂ ಹೇಳ್ಕೊಂಡಾರ ಒಂದು ಸಣ್ಣ ಘಟನೆ ಅಂತಂದ್ರೆ ನಮಗೆ ಬುದ್ಧಿ ತೊಡಕರು ಪಾಠಕ ಆಗ್ತಿದ್ರು. ಬಸ್ ಇರ್ಲಿಲ್ಲ ಅವಾಗ. ಈಗಿನ ಮೊಬೈಲ್ ಫಾಸ್ಟ್ ಇದ್ದಿದ್ದಿಲ್ಲ, ಬಸ್ನಾಗ ಸೀಟ್ ಸಿಗ್ತಿದ್ದಿಲ್ಲ.
ನಮ್ಮ ನೋಡಿದ್ರೆ ಬಸ್ ಡ್ರೈವರ್ಸ್ ಐತೆ ತರ್ತಿದ್ರು ಬಿಟ್ಟೆಲ್ಲ ಟೀಚಿಂಗ್ ಅದಾವ ಇವ್ರು ಎಲ್ಲಿ ಹಿಡ್ಕೋತಾರ ಅದು ಥರ್ಮಾಕೋಲ್ ಹಿಡಿದ್ರೆ ಗಾಳಿಗೆ ಹಾರಿ ಹೋಗ್ಬಿಡೋದು ಅದು ಹಿಡ್ಕೋಬೇಕು ಬುದ್ಧಿ ಕ್ರಾಸಿಗೆ ಹಿಡಿಬೇಕು 2 ಕಿಲೋಮೀಟರ್ ಆಗಿತ್ತು ಅದು ನಡ್ಕೋತ ಹೋಗ್ಬೇಕು ಮತ್ತೆ ಈಗ ಟೀಚಿಂಗ್ ಹೇಳು ಒಂದು ಕೈಯಾಗ ಬಿಬಿ ಹಿಡ್ಕೋಬೇಕು ಇನ್ನೊಂದು ಬ್ಯಾಗ್ ಹಾಕೋಬೇಕು ನಡ್ಕೋತ ಹೋಗ್ಬೇಕು ಅವು ಗಾಳಿ ಹಿಡಿದ್ರೆ ಹಾರು ಮತ್ತೆ ಅದು ಓಡೋದು ಹಿಡ್ಕೋಬೇಕು ನಮ್ಮೆಲ್ಲ ಟೀಮ್ ಹೊಡ್ಕೊಂಡ್ರೆ ಒಂದು 4-5 ಜನ ಜೆಂಟ್ಸ್ ಇರ್ತಿದ್ದೀವಿ, ಒಂದು 4-5 ಜನ ಲೇಡೀಸ್ ಹೋಗ್ಬೇಕಾದ್ರೆ ಆ ತೋಟದಾಗ ಕಸ ತೆಗೆದು ನಿಂತವರೆಲ್ಲ ಎದ್ದು ಹೋಗ್ತಿದ್ರು ನಮಗೆಲ್ಲ. ಈಗ ಒಂಥರ ನಗಿ ಬರ್ತಿತ್ತು ಅಲ್ಲಿ ಎಲ್ಲರೂ ಈ ಸಂದರ್ಭವನ್ನ ಅನುಭವಿಸಿ. ಆಮೇಲೆ ಇನ್ನೊಂದು ಜಸ್ಟ್ ಎಲ್ಲರೂ ನಾವು PUC ಮುಗಿಸ್ಕೊಂಡು ಬಂದವ್ರು ಇರೋದ್ರಿಂದ ನಾವು ಜೆಂಟ್ಸ್ ಏನೋ ಪ್ಯಾಂಟಾಗಿ ಹಾಕೊಂಡು ಚೀರಾಡ್ಕೊಂಡು ಹೋಗ್ಬಿಟ್ಟಿದ್ವಿ. ಆ ಲೇಡೀಸ್ಗೆ ಸಾರಿ ಉಟ್ಕೊಂಡು ಅವನ್ನೆಲ್ಲ ಹಿಡ್ಕೊಂಡು ಹೋಗ್ಬೇಕು, ಅದು ಹೊಸದು, ಅವು ಹಿಡ್ಕೊಳ್ಳೋದು ಒಂದು ಹೊಸದು. ಒಂಥರ ಈ ಎಲ್ಲವನ್ನ ಹೆಂಗೆ ಹ್ಯಾಂಡಲ್ ಮಾಡಿದ್ವು. ಮಕ್ಕಳ ಥರ ಇದ್ದ ನಾವು ಶಿಕ್ಷಕರಾಗಿ ಬಂದಿದ್ದೆ ಒಂದು ಹೊಸ ಅನುಭವವೆಲ್ಲ. ಆದರೆ ಇವತ್ತಿಗೂ ಕೂಡ ನಮ್ಮ ಮುಖ ನೋಡಿ ನಾವು ನೆನಪಾಗ್ತದೆ, ಅವತ್ತು ಹಿಂಗೆ ಮಾಡಿದ್ದಲ್ಲ, ಅವತ್ತು ಹಿಂಗಾಗಿತ್ತಲ್ಲ ಅಂತೇಳಿ ಒಬ್ಬೊಬ್ಬರನ್ನೆಲ್ಲ ಈಗಲೂ ಅನಿಸ್ತದೆ ನಮ್ಗೆ. ಇಂತಿಂಥವೆಲ್ಲ ತಡ್ಕೊಂಡು ಹೋಗಿದ್ದೀವಿ ಅಂತೇಳಿ ಅದೆಲ್ಲ ಮಾತಾಡೋದಂತೆ ನಮ್ಮ ಫ್ರೆಂಡ್ಸ್ ಹಿಂಗೆ ಆತದ ನಮಗೆ ಮಾತಾಡೋದು ಭಾಳ ಅಂತ ಹೇಳ್ತೇವೆ. ಅದಕ್ಕೆ ಇಂಥ ಒಂದು ಅನುಭವವನ್ನು ದಾಟ್ಕೊಂಡು ಬಂದೇವೆ ನಾವೆಲ್ಲ. ಈ ಅನುಭವಗಳಲ್ಲಿ ನೆನೆಸ್ತಾ, ಯಾಕಂದರೆ ಸಮಯದ ಮಿತಿಯನ್ನು ಹಾಕಿಕೊಟ್ಟಿದ್ದಾರೆ ನನಗೆ, ಅದನ್ನು ಬೇರೆ ತಪ್ಪಾಗ್ತದೆ. ಅದಕ್ಕೆ ಈ ನನ್ನ DED ಅನುಭವನ ಕುರಿತು ಒಂದು ಸಣ್ಣ ಹಾಡನ್ನು ಬರೆದಿದ್ದೀನಿ. ಅದನ್ನು ಬಂದಾವ ಹೇಳ್ಕೊಂತ ನಿಂತಾಗ ಕುಣ್ಕೊಂತ ಬರ್ತಾವ, ನೆನಪುಗಳು ನಮ್ಮೊಳಗೆ ಪ್ರಾಯಕ್ಕೆ ಬಂದಾವ ಹೇಳ್ಕೊಂತ ನಿಂತಾಗ ಕುಣ್ಕೊಂತ ಬರ್ತಾವ. ಕಲಿಯುವ ಮನಸ್ಸೊಳಗೆ ಕಲಿಸೋಣವೆಂದು ನಲಿಯುವ ಮಗುವಂತೆ ಕುಣಿಯೋಣವೆಂದು, ಕಲಿಯುವ ಮನಸ್ಸೊಳಗೆ ಕಲಿಸೋಣವೆಂದು ನಲಿಯುವ ಮಗುವಂತೆ ಕುಣಿಯೋಣವೆಂದು, ಸೇರಿದೆವು ನಾವೊಂದು ಹೊಸ ಪದವಿಗೆಂದು, ಸೇರಿದೆವು ನಾವೊಂದು ಹೊಸ ಪದವಿಗೆಂದು. ತರತರದ ಪ್ರೀತಿಯಲ್ಲಿ ಶುರುವಾಯಿತು ತರಬೇತಿ, ತರತರದ ಪ್ರೀತಿಯಲ್ಲಿ ಶುರುವಾಯಿತು ತರಬೇತಿ. 12 ವರ್ಷಗಳ ವಿಷಯವನ್ನೆಲ್ಲ 12 ವಾರಗಳಲ್ಲೇ ಬೋಧಿಸಿತು ಸಂಪದೀಕರಣದ ರೀತಿ. 12 ವರ್ಷಗಳ ವಿಷಯವನ್ನೆಲ್ಲ 12 ವಾರಗಳಲ್ಲೇ ಬೋಧಿಸಿತು ಸಂಪದೀಕರಣದ ರೀತಿ. ಯಾಕೋ ಏನೋ ದೋಸ್ತ ಅನ್ಕೊಂತ ಮಸ್ತಾಗಿದ್ವಿ ನಾವೆಲ್ಲ, ಯಾಕೋ ಏನೋ ದೋಸ್ತ ಅನ್ಕೊಂತ ಮಸ್ತಾಗಿದ್ವಿ ನಾವೆಲ್ಲ. ಒಮ್ಮೆಲೆ ಸರ್ ಮೇಡಮ್ ಆಗಿಬಿಟ್ಟಿವಿ, ಒಮ್ಮೆಲೆ ಸರ್ ಮೇಡಮ್ ಆಗಿಬಿಟ್ಟಿವಿ. ಕುಳಿತು ಕಲಿಯುತ್ತಿದ್ದ ನಾವು ನಿಂತು ಕಲಿಸೋಕೆ ಶುರು ಮಾಡಿ ನಮಗೆ ಗೊತ್ತಿಲ್ಲದೆ ನಾವು ಗುರು ಆಗಿದ್ವಿ. ಕುಳಿತು ಕಲಿಸುತ್ತಿದ್ದ ನಾವುಗಳು ನಿಂತು ಕಲಿಸೋಕೆ ಶುರು ಮಾಡಿ ನಮಗೆ ಗೊತ್ತಿಲ್ಲದೆ ನಾವು ಗುರು ಆಗಿದ್ವಿ. ಹಾಗೆ ಗುರುಗಳನ್ನು ನೆನೆಸ್ಕೊಂಡು ಒಂದು ನೋಡಿ, ಖಡಕ್ಕಾಗಿರೋ ಕೊಪ್ಪಸರು, ಮಾತಲ್ಲೇ ಮನಸ್ಸನ್ನರಿಯುವ ಮನೋವಿಜ್ಞಾನಿ ನಮ್ಮ ಭವಿಸರು, ಸಂಗೀತದ ಸುದೆಯ ಹರಿಸಿದ ಕನ್ನಡದ ಕಂದ ಮಠಪತಿ ಸರು, ಸ್ಟೈಲಿಶ್ ಆಗಿ ಇಂಗ್ಲೀಷನ್ನು ಕಲಿಸಿರ್ತಕ್ಕಂಥ ಚೌಡಾಪುರ ಸರು, ಹರ್ಷದಿಂದಲೇ ವರ್ಷಗಳದ ನಮ್ಮ ಹರ್ಷ ಸರು, ಎಲ್ಲದಕ್ಕೂ ಜೈ ಎನ್ನುವ ನಮ್ಮ ಜಗನೂರ್ ಸರು, ಮೈಕ್ರೋ ಟೀಚಿಂಗ್ನ ಎಲ್ಲ ಕೌಶಲಗಳನ್ನು ಕಲಾವಿದರಂತೆ ಕಲಿಸಿದ ನಮ್ಮ ಕರಮ್ ಸರು, ಇವರೆಲ್ಲರಿಗೂ ಆಚಾರ್ಯರಾಗಿ ಪ್ರಾಚಾರ್ಯರಾದವರು ನಮ್ಮ ಮುತ್ತಿನಂಥ ಮನಸ್ಸುಗಳ ಮುತ್ತೂರು ಸರು. ಈ ಎಲ್ಲ ಗುರುವೊಳಗ ನೆನಪುಗಳು ನಮ್ಮೊಳಗೆ ಪ್ರಾಯಕ್ಕೆ ಬಂದಾವ, ಹೇಳಾಕ ನಿಂತಾಗ ಕುಣ್ಕೊಂತ ಬರ್ತಾವ. ಮರೆಯಲಾಗದ ಫ್ರೆಂಡ್ಶಿಪ್ಪು, ನಡಬರ್ಕೊಂದಿಷ್ಟು ಇಂಟರ್ನ್ಶಿಪ್ಪು, ಲೆಸನ್ ಪ್ಲಾನು, ಅಸೈನ್ಮೆಂಟು, ಟೀಚಿಂಗ್ ಏಡ್ಸು, ವ್ಯಾಲ್ಯುವೇಷನ್ನು. ಮರೆಯಲಾಗದ ಫ್ರೆಂಡ್ಶಿಪ್ಪು, ನಡಬರ್ಕೊಂದಿಷ್ಟು ಇಂಟರ್ನ್ಶಿಪ್ಪು, ಲೆಸನ್ ಪ್ಲಾನು, ಅಸೈನ್ಮೆಂಟು, ಟೀಚಿಂಗ್ ಏಡ್ಸು, ವ್ಯಾಲ್ಯುವೇಷನ್ನು. ಪ್ರತಿದಿನವೂ ಹೊಸ ಹೊಸ ಕನ್ಫ್ಯೂಷನ್ನು, ಪ್ರತಿದಿನವೂ ಹೊಸ ಹೊಸ ಕನ್ಫ್ಯೂಷನ್ನು. ತಪ್ಪಿದ್ರೆ ರೀರೈಟು, ಮಿಸ್ ಆಗಿ ಅಜ್ಜರ ಕೈಯಾಗ ಸಿಕ್ಕರೆ ನಮ್ಮ ಬಾಳೆ ಖಾಲಿ ಸಾಯ್ತು. ನೆನಪುಗಳು ನಮ್ಮೊಳಗೆ ಪ್ರಾಯಕ್ಕೆ ಬಂದಾವ, ಹೇಳ್ಕೊಂತ ನಿಂತಾರೆ ಕುಣ್ಕೊಂತ ಬರ್ತಾವ. ದಿನಕ್ಕೊಂದು ಫಂಕ್ಷನ್ನು, ಸ್ವಲ್ಪ ತಪ್ಪಿದ್ರು ಸ್ಟೇಜ್ ಮೇಲೆ ಆ್ಯಕ್ಷನ್ನು. ದಿನಕ್ಕೊಂದು ಫಂಕ್ಷನ್ನು, ಸ್ವಲ್ಪ ತಪ್ಪಿದ್ರು ಸ್ಟೇಜ್ ಮೇಲೆ ಆ್ಯಕ್ಷನ್ನು. ಇಷ್ಟಾದರೂ ನಮಗೆಲ್ಲ ಟೆನ್ಷನ್ನು, ಯಾಕಂದ್ರೆ ನಮ್ಗೆ ಗೊತ್ತಿತ್ತು ಮುಂದೆ ನಾವು GM ಸೆಲೆಕ್ಷನ್ ಅಂತ. ಈ ಬಹುಶಃ ನಮ್ಮ ಕಾಲೇಜಿಗೆ ಕೊಡೋರು GM ಸೆಲೆಕ್ಷನ್ ಅಂತ ನಮ್ಮ ಸರ್ ಕಲಿಸಿದ್ರು. ಹಾಡಿದ್ದು ಆಡಿದ್ದು ಕಾಡಿದ್ದು, ಹಾಡಿದ್ದು ಆಡಿದ್ದು ಕಾಡಿದ್ದು, ಕೊಡದಿದ್ರೆ ಕಿತ್ಕೊಂಡು ತಿಂದಿದ್ದು, ಬ್ಯಾಗನ್ನು ಹೊತ್ತಿದ್ದು ಬರುವಾಗ ಹತ್ತಿದ್ದು, ಬ್ಯಾಗನ್ನು ಹೊತ್ತಿದ್ದು ಬರುವಾಗ ಹತ್ತಿದ್ದು. ಆ ನೆನಪುಗಳು ನಮ್ಮೊಳಗೆ ಕರೆದೀತು ಈ ಹೊಳಗ. ನೆನಪುಗಳು ನಮ್ಮೊಳಗೆ ಪ್ರಾಯಕ್ಕೆ ಬಂದಾವ, ಹೇಳ್ಕೊಂತ ನಿಂತಾರ ಕುಣ್ಕೊಂತ ಬರ್ತಾವ, ಹೇಳ್ಕೊಂತ ನಿಂತಾರ ಕುಣ್ಕೊಂತ ಬರ್ತಾವ. ಈ ವೇದಿಕೆಯಲ್ಲಿ ಇಷ್ಟೊಂದು ಎಲ್ಲವನ್ನ ಸೇರಿಸಿ ಅದ್ಭುತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿ ಎಲ್ಲ ಗುರುಗಳನ್ನು ಸ್ಮರಿಸಲಿಕ್ಕೆ ನೆರವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗುರುಗಳಿಗೂ ಕೂಡ ನಮ್ಮ ಬ್ಯಾಚಿನ ಪರವಾಗಿ ಸ್ಮೃತಿ ಅನ್ನುವಂಥದ್ದನ್ನು ನೆನಪಿಟ್ಕೊಂಡು ಮತ್ತೊಂದು ಬಾರಿ ಆ ಗುರುಗಳಿಗೆ ವಂದಿಸಿ ಈ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು ಹೇಳ್ತಾರೆ. ಶಿವನುಳಿದಾತನೇ ಜಾತ ಸರ್ವಜ್ಞ. ಮೊದಲಿಗೆ ನಮ್ಮೆಲ್ಲರ ಬಾಳಿನ ಬೆಳಕಾಗಿ ನಿಂತಹ ತಾಯಿ ಶಾರದಾ ಮಾತೆಯನ್ನ ಮನದಲ್ಲಿ ಸ್ಮರಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾದಂತಹ ನಮ್ಮ ಎಲ್ಲ ಗುರು ಬಳಗದ ಪಾದಾರ ವಿಂದಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಂಥ ಒಂದು
ಸಂಗಮ ಹಾಗೂ ಗುರು ಸ್ಮೃತಿ. ನಾವು ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಆ ಪಂಚಾಮೃತವನ್ನ ಸವಿದಾಗ ಎಷ್ಟು ಆನಂದವಾಗುತ್ತದೋ ಹಂಗ ಇವತ್ತು ನಮ್ಗೆ ಈ ಪಂಚ ವರ್ಷಗಳ ಎಲ್ಲರೂ ಸಹೋದರ ಸಹೋದರಿ ಸೇರಿ ಮಾಡಿರ್ತಕ್ಕಂಥ ಈ ಒಂದು ಸ್ನೇಹ ಸಮ್ಮೇಳನ ನಮ್ಮ ಲೈಫ್ ಅಲ್ಲಿ ಮತ್ತೊಮ್ಮೆ ಯಾವ ಫಂಕ್ಷನ್ ಅಥವಾ ಏನ್ ಮಾಡಿರೋ ಆನಂದ ಕೊಡುತ್ತೇನೋ ಗೊತ್ತಿಲ್ಲ. ನಮ್ಮ ಜೀವಮಾನ ಮರೆಯಲು ಆಗದೇ ಇರುವಂತಹ ಮತ್ತು ಅದ್ರ ಬಗ್ಗೆ ಹೇಳಕ ನಮ್ಮ ಕನ್ನಡ ಡಿಕ್ಷನರಿ ಹುಡುಕಿದ್ರು ಪದಗಳ ಸಿಗಂಗಿಲ್ಲ. ಅಂತ ಒಂದು ಖುಷಿಯನ್ನ ಕೊಟ್ಟಂತ ಸಂಭ್ರಮ ಇದಂತ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಈ ಒಂದು ರಾಜ್ಯದಲ್ಲಿ ನಾನು ಅರ್ಪಿ ಸರ್ ಎಲ್ಲರೂ ಹುಟ್ಟಾಕಿದ್ವಿ ಲಾಸ್ಟ್ ಇಯರ್ ಇಂದನೇ. ಸರ್ ನಮ್ಮಲ್ಲೆಲ್ಲ SLC ಬ್ಯಾಚಿಂದೆಲ್ಲ ಗುರುವಂದನೆ ಮಾಡಿದ್ದಾರೆ. ನಾವು DED ಮಾಡೋಣ್ರಿ ಅಂತಂದಿವಿ. ಆದ್ರೆ ಯಾಕೋ ಏನೋ ಗೊತ್ತಿಲ್ಲ, ಅವ್ರು ಅಂದ್ರಲ್ಲ ಅದು ಒಂದ್ ಬ್ಯಾಚಿಂದ ಆಗೋದಿಲ್ಲ, ನಿಮ್ಗ ಇಷ್ಟು ನೀಟಾಗಿ ಆಗೋದಿಲ್ಲ, ಇದಕ್ಕೆ ಪಂಚ ಸಂಘಗಳು ಸೇರಿದಾಗ ಇನ್ನೂ ಚೆನ್ನಾಗಿ ಆಗ್ತದೆ ಅಂತ ದೇವ್ರ ಮುಂಚೆನೆ ನಿರ್ಧಾರ ಮಾಡಿಟ್ಟಿದ್ದ ಏನೋ ಗೊತ್ತಿಲ್ಲ. ಇವತ್ತಿನ ದಿನ ನಮ್ಮ ಆಸೆಯಂತೆ ಕನಸಿನಂತೆ ಎಲ್ಲರೂ ಶೇರ್ ಮಾಡ್ತಿದ್ರಲ್ಲ, ಇದು ಎಲ್ಲರೂ ಈ ಒಂದು ವೇದಿಕೆ ಸೇರಿದಲ್ಲ ಬಹಳಷ್ಟು ಖುಷಿ ಅಂತ ಅಂದ್ಕೊಟ್ಟು ಇದಕ್ಕೆ ಬಹಳ ಫಸ್ಟ್ ನಾನು ಹಿಂಗೆ ಮಾಡಕತ್ತಿದ್ದೀವಿ, ನಿಮ್ಮ ಒಪಿನಿಯನ್ ಏನಂತ ತಕ್ಷಣ ನಾನು ಹಿಂದೆ ಮುಂದೆ ವಿಚಾರ ಮಾಡಿದ್ರೆ ಓಕೆ ಅಂದ್ಬಿಟ್ಟೆ. ಆಕ್ಚುಲಿ ನನಗೆ ಒಂದು ದಿನವೂ ಲೀವ್ ಇಲ್ಲ. ಮುದ್ದೂರು ಸರ್ಗೆ ಹಗಲು ರಾತ್ರಿ ಯಾವಾಗ ಏನೋ ತಕ್ಷಣ ಕಾಂಟ್ಯಾಕ್ಟ್ ಇರ್ತೀನಿ. ಆದ್ರೆ ಅವ್ರು ಅಂತ ಇರ್ತಾರೆ, ಬೈತಿರ್ತಾರೆ, ಏನು ಯಾವಾಗಲೂ ರಜೆ ಇಲ್ಲ, ಎಂತ ಡ್ಯೂಟಿ ಮಾಡ್ತಾರೆ ನೀವು, ಗಂಡ ಹೆಂಡತಿ ಭಾಳ ದುಡಿತಾರೆ ಬಿಡು ಅಂತ. ನಿಜವಾಗ್ಲೂ ಅಂತ ಪರಿಸ್ಥಿತಿ ಆಗೈತೆ. SMN DED ಕಾಲೇಜ್ ಅಂತಕ್ಕಂಥ ಒಂದು ಗಿಡದಲ್ಲಿ ಅರಳಿದ ಹಲವಾರು ಹೂಗಳು ನಾವೆಲ್ಲರೂ ಆಗಿರ್ಬೋದು. ಆದ್ರೆ ಒಂದೊಂದು ಹೂಗಳು ಒಂದೊಂದು ದೇವರ ಪಾದಕ್ಕೆ ಹೆಂಗ್ ಅರ್ಪಿತ ಆಗುತ್ತೋ ಹಂಗ ಒಬ್ಬೊಬ್ರು ಒಂದೊಂದು ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದೀವಿ. ಅದರಲ್ಲಿ ನಂದು ಆರೋಗ್ಯ ಇಲಾಖೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಬ್ಬ ಹಾಸ್ಪಿಟಲ್ ಅಟೆಂಡೆಂಟ್ ಗ್ರೇಡ್ 2 ಆಗಿ ನಾನು ಆಯ್ಕೆಯಾಗಿದ್ದೆ. ಸರ್ ಹೆಂಗ್ SLC ಅಲ್ಲಿ ಎಡವಿ ಬೇರೆ ಹಂತಕ್ಕೆ ಬಂದ ನಮ್ಮ ಇಷ್ಟ ಉದ್ದಾರ ಮೂರ್ತಿಗಳನ್ನ ರೆಡಿ ಮಾಡಿ ಇಡೀ ನಮ್ಮ ಜಗತ್ತಿನಾದ್ಯಂತ ಸಂಚಾರ ಮಾಡಕ್ ನಮ್ಮನ್ನ ಹೆಂಗ ಒಂದೊಂದು ಮೂರ್ತಿಗಳನ್ನ ಬಿಟ್ರು ಹಂಗ 2014ರ TETಯಲ್ಲಿ ದೇವ್ರು ಇನ್ನೊಂದು ಮಾರ್ಕ್ಸ್ ಕೊಟ್ಟಿದ್ರೆ ನಾನು ಇವತ್ತ ಇಲ್ಲೇ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲೇ ಟೀಚರ್ ಆಗಿರ್ತಿದ್ದೇನೋ ಅಂತ ನೆನೆಸ್ಕೊಂಡ್ರೆ ಅಷ್ಟು ಹತ್ತು ಬಿಡ್ತೀನಿ. ಬರೀ ಒಂದೇ ಒಂದು ಮಾರ್ಕ್ಸ್ TETಯಲ್ಲಿ ನಾನು ಉಳ್ಕೊಂಡಿದ್ದೆ. ಅವತ್ತು ಇಡೀ ದಿನ ಅಳ್ತಾ ಇದ್ದೆ. ಇದು TET ಇದು ಮತ್ತೆ ಅದು ಏನು ಮಾರ್ಕ್ಸ್ ಬಿಟ್ರಲ್ಲ, ಒಂದೇ ಸಲ ಎಲಿಜಿಬಲ್ ಆಗಿತ್ತು. ನೆಕ್ಸ್ಟ್ ಸರಿ ಬಂದಾಗ ಒಂದು ಮಾರ್ಕ್ಸ್ ಕಮ್ಮಿಯಾಗಿ 89 ಬಂದ್ಬಿಟ್ಟು ನನ್ ಬ್ಯಾಡ್ಲಕ್ಕು, ಅಯ್ಯೋ 89 ಆದ್ರೆ ನಮ್ದು ಆಗಲ್ಲ ಬಿಡು ಅಂತ ಅಳ್ತಾ ಇದ್ದೆ. ಪ್ರೈವೇಟ್ ಸ್ಕೂಲಲ್ಲಿ ಮೊರಾರ್ಜಿ ನವೋದಯ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. 2010 ಮುಗಿಸಿ 15ರವರೆಗೂ ನಾನು ವರ್ಕ್ ಮಾಡ್ತಾನೆ ಇದ್ದೆ, ಎಲ್ಲಿ ಕಾಲೇಜ್ ಕುಂತಿರಲಿಲ್ಲ. ಅದಕ್ಕೆ ನಮ್ಮ DED ಕಾಲೇಜ್ ಅಂತ ಹೇಳಿ, ಯಾಕಂದ್ರೆ ಅವ್ರು ಹೇಳ್ತಿದ್ರು ಎಲ್ಲರೂ ಕಲ್ತವ್ರಿಗೆ ಸರ್ಕಾರ ನೌಕರಿನ ಸಿಗ್ಬೇಕಂತಿಲ್ಲ, ಆದ್ರೆ ಒಂದಲ್ಲ ಒಂದು ಕೆಲಸ ಸಿಗ್ತೈತಿ, ಆ ಕೆಲಸ ನಿಷ್ಠೆಯಿಂದ ನಿಭಾಯಿಸ್ರಿ ಅಂತ ಹೇಳ್ತಾ ಇದ್ರು. ಅಂತ ಒಂದು ಅದೃಷ್ಟ ನಮ್ಮೆಲ್ಲರಿಗೆ ಐತಿ. ಇವತ್ತಿನ ದಿನ ನಾವು ಒಬ್ಬೊಬ್ಬರೇ ಹೆಂಗಂತ 10 ಜನದ ಕೆಲಸ ನಿಭಾಯಿಸ್ಕೊಂಡು ನಮ್ಮ ಸವಿತಾ ಅಕ್ಕನ ಹೇಳಿದ್ರು ಆ ಸಂಸಾರ ಬಂದಂತಂದ್ರೆ ಇವತ್ತೊಂದಿನ ಫ್ರೀಯಾಗಿ ಬಂದಿದ್ದು ಅಂತ. ನಿಜವಾಗ್ಲೂ ಆ ಸಂಸಾರ ಎಂಬ ಸಾಗರವನ್ನ ದಾಟಬೇಕಂತ ನಮ್ಗೆ ಅವಾಗ ಯಾವಾಗ ಅನುಭವ ಇರಲ್ಲ. ಯಾವಾಗಲೂ ಹೇಳ್ತಾರಲ್ಲ ಸಾಗರ ಬಿದ್ದಾಗೆ ಅದ್ರ ಆಳ ಏನನ್ನೋದು ಗೊತ್ತಾಗೋದು ಅಂತೇಳಿ. ಹಂಗಾಗಿ ಏನೇ ಆಳ ಇದ್ರು ಅದನ್ನ ನಾವು ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ತಗೊಂಡು ಹೆಂಗ್ ದಡ ಸೇರಬೇಕು ಅನ್ನೋದನ್ನ ಒಳ್ಳೆ ಮೌಲ ಶಿಕ್ಷಣ ನೈತಿಕ ಶಿಕ್ಷಣದೊಂದಿಗೆ ನಮಗೆ ಕಲಿಸಿಕೊಟ್ಟಂತ ಶಾಲೆ ಆ DED ಮಂಟೂರ್ ಶಾಲೆ. ಒಬ್ಬ ತಾಯಿ ಮಗುವನ್ನ ಹೆತ್ತು ಹೊತ್ತು ಸಾಕಿ ಸಲ್ಲಬಹುದು, ಆದ್ರೆ ಆ ಮಗುವನ್ನ ಒಂದು ಮೂರ್ತಿ ಅದು ಹುಟ್ಟಿದಾಗ ಮಗು ಮುದ್ದೆ ಆಕಾರ ಅದಕ್ಕೆ ನಾವು ಯಾವ ಆಕಾರ ಕೊಡ್ತೀವೋ ಅದು ತಿದ್ಕೊಂಡು ಬೆಳೀತಾ ಹೋಗುತ್ತೆ. ಅಂತ ಒಂದು ಮಗುವನ್ನ ತಂದೆ ತಾಯಿಯರು ಶಾಲೆ ಎಂಬ ದೇಗುಲಕ್ಕೆ ಅರ್ಪಿಸಿದಾಗ ಅಲ್ಲೇ ಶಿಕ್ಷಕರೆಂಬ ದೇವರ ಮೂಲಕ ನಾವೇನ್ ಮಾಡ್ತೀವಿ, ಇನ್ನೂ ಉನ್ನತ ಸ್ಥಾನಕ್ಕೆ ಏರುವಂತೆ ನಮ್ಮಲ್ಲಿರುವ ಅಜ್ಞಾನವನ್ನ ಕಳೆದು ಸುಜ್ಞಾನವನ್ನ ನಮ್ಮ ತಲೆಗೆ ತುಂಬಿ ನಮ್ಮನ್ನ ಉನ್ನತ ಸ್ಥಾನಕ್ಕೆ ಏರುವಂತೆ ಒಬ್ಬ ಒಳ್ಳೆಯ ವ್ಯಕ್ತಿಗಳಾಗಿ ಹೆಂಗ್ ಬೆಳಿಬೇಕು, ನಿಮ್ಮಲ್ಲಿರುವ ಮೌಲ್ಯಗಳನ್ನ ಹೆಂಗ್ ಉಪಯೋಗ ಮಾಡ್ಕೋಬೇಕು ಅಂತೆಲ್ಲ ಒಂದು 7 ವರ್ಷಗಳಲ್ಲೇ ಸಾಕಷ್ಟು ಅನುಭವಗಳನ್ನು ಕೊಟ್ಟು ನಮ್ಮನ್ನ ಒಂದು ಉತ್ತಮ ದಾರಿಗೆ ತಲುಪುವಂತ ಒಂದು ಉನ್ನತ ಮಾರ್ಗವನ್ನು ಕಲಿತಿದ್ದೆ ನಾವು ಮಂಡೂರ್ ಕಾಲೇಜ್ನಲ್ಲಿ. ಇನ್ನು ಹೇಳ್ಬೇಕಂದ್ರೆ ಗುರುಗಳ ಬಗ್ಗೆ ನಾವು ಹೇಳಿದ್ರಲ್ಲ, ಸಾಗರವನ್ನೇ ನಾವು ದೊಡ್ಡ ಒಂದು ಮಷಿಯನ್ನಾಗಿ ಮಾಡ್ಕೊಂಡು ಆಕಾಶವನ್ನೇ ಹಾಳಾಗಿ ಮಾಡ್ಕೊಂಡು ಬರೋದು ಸಾಲದು ಅಂತ. ಅದಕ್ಕೆ ಒಂದೇ ಒಂದು ಶ್ಲೋಕದ ಮೂಲಕ ಯಾಕೆ ಹೇಳ್ತೀವಿ ನಾವು ಪ್ರತಿ ಕ್ಷಣದಲ್ಲೂ ಪ್ರತಿಯೊಂದು ಫಂಕ್ಷನ್ ಅಲ್ಲೂ ನಾವು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ. ಯಾಕಂದ್ರೆ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ
ಮಾಡಬೇಕು. ಆ 4 ಕಾಲಗಳೇ ನಾವು ಒಂದು ಸಿಂಹಾಸನವಾಗಿ ಇವತ್ತು ಪ್ರತಿಯೊಂದು ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಆಗಿರ್ಬೋದು ಅಥವಾ ಗೃಹಿಣಿಯರು ಆಗಿರ್ಬೋದು, ಏನೇ ಆಗಿರಲಿ ನಮ್ಮ ಕೆಲಸದಲ್ಲಿ ನಾವು ಜವಾಬ್ದಾರಿಯಿಂದ ನಿಭಾಯಿಸ್ತಿದ್ದೀವಿ. ಒಂದು ಒಳ್ಳೆ ಸಿಂಹಾಸನದ ರೀತಿ ನಾವು ನಿಂತಿದ್ದೀವಿ ಅಂದ ಕಾರಣ ಅದಕ್ಕೆ ಮೊದಲನೇದಾಗಿ ತಂದೆ ತಾಯಿ ಮತ್ತು ಶಿಕ್ಷಣ ಇದೆಲ್ಲವನ್ನು ಕರಗತ ಮಾಡಿಕೊಂಡು ಅದು ಭದ್ರವಾಗಿ ನಿಲ್ಲಿಸುವಂತೆ ಸ್ಫೂರ್ತಿದಾಯಕವಾಗಿರುವಂತ ಗುರುಗಳು 4ನೇ ಕಾಲು. ಇವು 4ರಲ್ಲಿ ಯಾವುದೋ ಒಂದಿಲ್ಲ ಅಂದ್ರೂ ಕೂಡ ಇವತ್ತಿನ ದಿನ ನಾವು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ. ನಾವು ಹುಟ್ಟಿದ್ದು ಬೆಳಗಾವ, ಬೆಳೆದಿದ್ದು ಬೆಳಗಾವ, ಓದಿದ್ದು ಹೊಂಟರು ಬಾಗಲಕೋಟೆಯಲ್ಲಿ. ಆದ್ರೆ ಇವತ್ತಿನ ದಿನ ನಾನು ಕೆಲಸ ಮಾಡ್ತಿರೋದು ಚಿತ್ರದುರ್ಗ ಜಿಲ್ಲೆ. ಅಲ್ಲೇ ನಿಮ್ಗೆ ಎಲ್ಲರಿಗೂ ಜನವರಿ 26 ಮತ್ತು ಆಗಸ್ಟ್ 15 ಬಂದ್ರೆ ಫ್ಲಾಗ್ ಕಟ್ಟೋ ಹಿಡ್ಕೊಂಡು ಅದನ್ನ ನಿಭಾಯಿಸೋ ಸಹೋದರ ಸಹೋದರಿಯರೇ ಹಾಗೂ ನನ್ನ ಮಿತ್ರರೇ, ಇವತ್ತಿನ ದಿನ ನಮಗೆ ಎಷ್ಟು ಖುಷಿ ಆಗೈತೆ ಅಂದ್ರೆ ಮೊದಲ 4ನೇ ಬ್ಯಾಚ್ ಇತ್ತು, 2 ದಿನದಾಗ 11ನೇ ಬ್ಯಾಚ್ ಮುಗಿಸ್ಕೊಂಡಲ್ಲ ಅವ್ರಿಗೆ ಅನಂತವಾಗಿ ಧನ್ಯವಾದಗಳನ್ನ ಹೇಳ್ಕೊಡ್ತೀನಿ. ಈಗ ಆಗಲೇ ಅಣ್ಣ ಅನ್ನಕತ್ತಿದ್ದ 2ರಿಂದ 11ನೇ ಬ್ಯಾಚ್ ಕೊಡ್ತಾ ಅನ್ನಕತ್ತಿದ್ದ, ಅದು ನಮ್ಮ 2ರಿಂದ ನಿಮ್ಗೆ ಕೊಡ್ಕೊಂತೀವಲ್ಲ ಅದು ನಮ್ಮ ಖುಷಿ. ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ನಾನು ನೀವೆಲ್ಲರಿಗಿಂತಲೂ ಸಣ್ಣಗಿದ್ದೀನಿ, ಏನ ತಪ್ಪು ಮಾತಾಡಿದ್ರು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಆದ್ರೆ ನಾನು ಮಾತ್ರ ಜಸ್ಟ್ ಪ್ರೈವೇಟ್ ಸ್ಕೂಲ್ ಟೀಚರ್, ಆದ್ರೆ ಪ್ರೈವೇಟ್ ಇರಲಿ ಗೌರ್ಮೆಂಟ್ ಇರಲಿ ಟೀಚರ್ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ಇಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಗುರುಗಳಾಗ್ತಕ್ಕಂಥ ಮುದ್ನು ಸರ್ನಾಗ್ಲಿ, ನಮ್ಮ ಹರ್ಷ ಸರ್ನಾಗ್ಲಿ, ನಮ್ಮ ಗಣಪತಿ ಸರ್ನಾಗ್ಲಿ ನೋಡೋದು ತುಂಬಾ ತುಂಬಾ ಖುಷಿ. ಎಷ್ಟೋ ವರ್ಷಗಳ ನಂತರ ನಾವು ಮುದ್ನು ಸರ್ನ ವೇಟ್ ಮಾಡ್ತೀವಿ ಅಂದ್ರೆ ನನಗ ತುಂಬಾ ಬಹಳ ಖುಷಿ ಆಗಿತ್ತ. ರೀರೈಟ್ ಕೊಡ್ತಿದ್ದ ನನಗ ಅಪ್ರೂವ್ಡ್ ಅಂತ ವರ್ಷ ಕೊಡ್ತಿದ್ದಿಲ್ಲ. ನಾನು ಅಳ್ಕೋದನ್ನ ತಳಗ್ ಬರ್ತೀನಿ. ಒಂದ್ ದಿವಸ ನನಗ ನಾನು ಡಿಎಡ ವಾಲ್ ಅಂತ ಹೇಳಿ ಮನಿ ಒಳಗ ಬಂದು ಕೂತ್ಬಿಟ್ಟಿದ್ದೆ. 2 ದಿವಸ ಕಾಲೇಜ್ ಹೋಗಿದ್ದಿಲ್ಲ. ನಮ್ಮ ಮುದ್ನು ಸರ ಮನಿಗೆ ಬಂದಿಲ್ಲ, ಯಾಕಂದ್ರೆ ನಾನು ಮಂಟು ಒಳಗನ ನಮ್ಮ ಅಜ್ಜಿ ಒಳಗನ ಇದ್ನ. ನಮ್ಮ ಮುದ್ನು ಸರ್ ಮನಿಗೆ ಬಂದು ಅಡ್ವಾನ್ಸ್ ಫೀಸ್ ಕಟ್ಟಿ ನಿಮ್ ಬಿಡಾಕ್ ಹೋಗಬೇಡ, ಏನೇ ಇದ್ರು ಮುಗಿಸು, ನೀವು ಕಲಿತಿ ಅಂತ ಹೇಳಿದಾಗ ಮಾತ್ರ ನಾನು ಒಬ್ಬಾಕಿ ಗುರುಮಾತೆಯಾಗಿ ನೀವೆಲ್ಲರ ಮುಂದೆ ಮಾತಾಡಕತ್ತೀನಿ. ಅದ್ರಂತೆ ನಮ್ಮ ಸೀನಿಯರ್ ಅಣ್ಣಗಳ ಒಂದಿಷ್ಟು ನೆನೆಸ್ಕೋಬೇಕ, ಯಾಕಂದ್ರೆ ನಮ್ಮ ಸರ್ ಬರೀ ರೀರೈಟ್ ಕೊಡೋ ಮುಂದೆ ನಾವು ಅಳ್ಕೊತ ಬಂದಿದ್ರೆ ಹಂಗಲ್ಲ ತಂಗಿ ಹಿಂಗಂತೇಳಿ ಅಣ್ಣಗಳ ನಮ್ಗೆ ಭಾಳ ಹೆಲ್ಪ್ ಮಾಡ್ತಾರ. ಅವ್ರ ಬಗ್ಗೆನೂ ನೆನಪಿಸ್ಕೋಬೇಕು. ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ಒಂದು ಮಗುವು ಕಲಿಬೇಕಾಗಿತ್ತಂದ್ರೆ 3 ಹಂತ. ಯಾಕಂದ್ರೆ ಮೊದಲ ತಾಯಿ ಆಗಿರ್ತಾಳ, ಆಮೇಲೆ ಅಂಗನವಾಡಿ ಆಗಿರ್ತದ, ಆಮೇಲೆ ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿರ್ತಾರೆ. ಒಂದು ಮಗು ಪರ್ಫೆಕ್ಟ್ ಆಗಿ ಬೆಳಿಬೇಕು. ಮಡಿಗೆಯ ಮಾಡೋದು ಮಣ್ಣೆ ಮೊದಲು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. SMN ಶಿಕ್ಷಕರ ಶಿಕ್ಷಣ ತರಬೇತಿ ಸಂಸ್ಥೆ ಮಂಟು 2007-8 ಪವಿತ್ರವಾದ ಅಂತರಂಗಕ್ಕೆ ಶರಣು ಶರಣಾರ್ಥಿ. ಇಲ್ಲಿ ಏನು ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಎಲ್ಲ ಗುರುಗಳು ಗುರು ಮಾತೆಯರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ರಪ್ 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 ಮಳಿ ಬಂದ ಬೆಳಕ್ಕೆ, ಆಮೇಲೆ ಮಳಿ ಬರ್ತಲ್ಲ ಅದು ಗಿಡದ ಹನಿ ಇದ್ದಂಗ. ಬಹುಶಃ ಎಲ್ಲ ಸಹೋದರರು ಬಹಳ ಚೆನ್ನಾಗಿ ಮಾತಾಡಿದ್ರು. ಇವ್ರ ಮಾತನ್ನು ಕೇಳಿ ನನಗೆ ಮೌನವೇ ಉತ್ತರ ಆಗ್ಬೇಕಂತ ಅನ್ಕೊಂಡಿದ್ದಾರೆ. ಯಾಕಂದ್ರೆ ಸರ್ ಹೇಳಿದ್ರು, ಮುದ್ದೋರ್ ಸರ್ ಇಲ್ರಿ ಒಂದು ಸ್ವಲ್ಪ ಮಾತಾಡಿದ್ರು, ದಯವಿಟ್ಟು ಚೀಟಿ ಕಳಿಸೋಕ್ಕಿಂತ ಪೂರ್ವದಲ್ಲಿ ಒಂದು ಮಾತುಗಳನ್ನು ಮುಗಿಸ್ತಾರೆ. ಯಾಕಂದ್ರೆ ನನಗೆ ಅರ್ಥಕ್ಕೆ ಹಸಿದ ಹೊಟ್ಟೆ ಏನನ್ನೂ ಮಾಡಲಾರದು. ಯಾಕಂದ್ರೆ ತಮಗೆಲ್ಲ ಹಸಿದ ಹೊಟ್ಟೆ ಹಸಿದತೆ ಸಾಕಷ್ಟು ಮೆದುಳಿಗೆ ಆಹಾರವನ್ನು ಎಲ್ಲ ಪ್ರಶಿಕ್ಷಣ ಬಹಳ ಚೆನ್ನಾಗಿ ಉಣಬಡಿಸಿದ್ದಾರೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಆದ್ರೆ ಸಿಕ್ಸರ್ ಹೊಡೆದು ವಿರಾಟ್ ಕೊಹ್ಲಿ ಸ್ಟೈಲ್, ಸಿಕ್ಸರ್ ಹೊಡೆದು ವಿರಾಟ್ ಕೊಹ್ಲಿ ಸ್ಟೈಲ್, ಆಕ್ಟಿಂಗ್ ಮಾಡೋದು ಸುದೀಪ್ನ ಸ್ಟೈಲ್, ಲವ್ ಮಾಡಿ ಕೈ ಕೊಡೋದು ಗಣೇಶನ್ ಸ್ಟೈಲ್, ಮದುವೆ ಮಾಡಿಕೊಂಡು ಲವ್ ಮಾಡೋದು ಪುನೀತ್ನ ಸ್ಟೈಲ್, ಮದುವೆ ಮಾಡಿಕೊಂಡು ಹೆಂಡತಿಯನ್ನು ಹೊಡೆದು ದರ್ಶನ ಸ್ಟೈಲ್. ನೀವು ಏನ ಮಾಡಿ ಇಂಥ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಮಾಡೋದು SMN DED ಕಾಲೇಜಿನ ಪ್ರಶಿಕ್ಷಕ ಹೊಸ ಸ್ಟೈಲ್ ಆಗ್ತದೆ. ಯಾಕಂದ್ರೆ ಸಾಹಿತ್ಯಿಕವಾಗಿ ಶೈಕ್ಷಣಿಕವಾಗಿ ಸಮೃದ್ಧಿಯನ್ನು ಹೊಂದುತ್ತಿರುವ ಹೆಮ್ಮೆಯ ರನ್ನನ ನಾಡು, ಚಿನ್ನದ ನಾಡು, ಜಂಬುಗಂಡಿ 70ರ ಸೀಮೆಯ ಬೆಳಗೊಲಿ 500 ಪ್ರಾಂತದ ಅಂದಿನ ಮುದುವಳಲು ಇಂದಿನ ಮುದೋಳು ರನ್ನನ ಜನ್ಮಸ್ಥಳ ಅಂತ ಪವಿತ್ರ ಪುಣ್ಯ ಭೂಮಿಯಲ್ಲಿ ಈ ಗುರುವಂದನೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಸಂಘಟಕರಿಗೆ ಮೊಟ್ಟ ಮೊದಲು ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ.
ಯಾಕಂದ್ರೆ ಸಂಘಟನೆ ಮಾಡಬೇಕಾದ್ರೆ ಉಪನ್ಯಾಸಗಳನ್ನು ಕೊಟ್ಟಿದ್ದೇನೆ, ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗಿ ಬಂದಿದ್ದೇನೆ. ಸಂಘಟನೆ ಅಷ್ಟು ಈಸಿ ಅಲ್ಲ. ಬಹುಶಃ ನಮ್ಮ ವಿದ್ಯಾರ್ಥಿ ಆನಂದ ಪೂಜಾರಿ ಅವರು ಮುಧೋಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರು ಕನ್ನಡ ಭುವನೇಶ್ವರ ರಥವನ್ನು ಜಕ್ಕೊಂಡು ಹೋಗಿ ಬಂಟಾರ. ಆ ರಥದ ಒಳಗೆ ಎಲ್ಲ ಆಸಕ್ತ ಮನಸ್ಸುಗಳು ಹತ್ಕೊಂಡು ಬಿಟ್ಟಿದ್ರು ಪ್ರಯಾಣವನ್ನು ಮಾಡಲಿಕ್ಕೆ. ಪ್ರತಿಯೊಬ್ಬರಲ್ಲಿ ಒಕ್ಕಟ್ಟಿದ್ರು ಕೂಡ, ಎಂಥ ಬಿಕ್ಕಟ್ಟಿದ್ರು ಕೂಡ ದಿಕ್ಕೆಟ್ಟು ಹೊಕ್ಕ ಉಳಿದು ಈ ಕಾರ್ಯಕ್ರಮ ಬೆಸ್ಟ್ ಎಕ್ಸಾಂಪಲ್ ಅಂತ. ಬಹಳ ಚೆನ್ನಾಗಿರ್ತಕ್ಕಂಥ ಕಾರ್ಯಕ್ರಮ, ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದ್ರೆ. ಮೊಟ್ಟ ಮೊದಲ ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ 2007ರಿಂದ ಇಲ್ಲಿವರೆಗೂ ಸುಮಾರು 18 ವರ್ಷಗಳ ಅವಧಿಯಲ್ಲಿ ವಿದ್ಯಾರ್ಥಿಗಳು ಬಹಳ ಪ್ರಬುದ್ಧ ಮನಸ್ಸಿನ ಕುಲ ಶಿಕ್ಷಣಾರ್ಥಿಗಳು, ಗುರುಗಳು, ಗುರು ಮಾತೆಯರು ಆ ಗುರುಗಳನ್ನ ಸ್ಮರಿಸಿಕೊಳ್ಳಕ್ಕೆ ಗುರುವನ್ನ ನಮಸ್ಕಾರ ಇದು ಅನುಸಂಧಾನ ಅನ್ಕೋಬಹುದು ನಾವು. ಅನುಸಂಧಾನ ಅಂದ್ರೆ ಗುರು ಮತ್ತು ಶಿಷ್ಯ ಪರಸ್ಪರ ಮುಖಾಮುಖಿಯಾಗುವುದು. ಅಂತ ಒಂದು ಕಾರ್ಯಕ್ರಮ ಇಷ್ಟು ವರ್ಷ ಆದರೂ ಕೂಡ ನೀವೆಲ್ಲ ನಮ್ಮ ನೆನಪಿಸಿಕೊಂಡು ಮತ್ತೆ ಕರೆಸಿ ಈ ಗುರುವಂದನೆಯನ್ನು ನಮಗೆ ಮಾಡಿದ್ರಲ್ಲ, ಇದು ನಮ್ಮ ಜೀವನದಲ್ಲಿ ಸುವರ್ಣ ಗಳಿಗೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಹಳ ಸಂತೋಷ ಆಕತ್ತಂತ. ಯಾಕಂದ್ರೆ ವರ್ಣ ಮಾತ್ರ ಕಲಿಸಿದಾತಂ ಗುರು. ದಯವಿಟ್ಟು ವಿದ್ಯಾರ್ಥಿಗಳು ಗಮನಿಸ್ಕೊಳ್ಬೇಕು ಸ್ಟೇಟ್ಮೆಂಟ್ ಅನ್ನು. ಬರೀ ಸಾಂಪ್ರದಾಯಿಕ ಟೀಚಿಂಗ್ ಬೋಧನೆ ಮಾಡೋದಲ್ಲ, ಕಲಿತದ್ದು ಕೈ ಆಗಲ್ಲ, ಕಲಿಯಬೇಕಾದದ್ದು ಕಡಲಾಗಲ್ಲ ಅಂತ. ನಾವು ಕಲಿತದ್ದಿಗೆ ಸ್ವಲ್ಪ, ಇನ್ನು ಕಲಿಬೇಕಾಗಿದ್ದು ಭಾಳ ಅದ. ಅದಕ್ಕೆ ವರ್ಣ ಮಾತ್ರ ಕಲಿಸಿದಾತ ಗುರು. ಅವ್ರು 1 ಅಕ್ಷರ ಕಲಿಸ್ಲಿ, 2 ಅಕ್ಷರ ಕಲಿಸ್ಲಿ. ಗುಖಾರಶ್ಯ ಅಂಧಕಾರ, ಋಕಾರಶ್ಯ ಪ್ರಕಾಶಕ ಅಂತ ಹೇಳ್ತಾರೆ. ಗು ಅಂದ್ರೆ ಅಂಧಕಾರ, ರು ಅಂದ್ರೆ ಹೋಗಲಾಡಿಸುವುದು. ಯಾರು ಒಬ್ಬ ವ್ಯಕ್ತಿಯಲ್ಲಿ ವಿದ್ಯಾರ್ಥಿಯಲ್ಲಿ ಅಡಗಿಕೊಂಡಿರ್ತಕ್ಕಂಥ ಅಂಧಕಾರವನ್ನು ಯಾರು ಹೋಗಲಾಡಿಸ್ತಾರೋ ಅವ್ರ ಗುರು. ಈ ಮನೆ ಒಳಗೆ ನಮ್ಮ ತಾಯಿ ನಮಗೆ ಏನೇ ಗೊತ್ತಿಲ್ಲ ತಿಳಿಸ್ತಾರಲ್ಲ, ಅವರನ್ನು ಗುರು. ಅದ್ರ ಒಂದು ಮಾತ್ರ ಗಮನಿಸಿಕೊಳ್ಬೇಕು, ಮುಕ್ತಿರ ನಾಸ್ತಿ ಗುರುವರ ವಿನಯ ಎಂಬಂತೆ ಲೌಕಿಕ ವಿಷಯದಲ್ಲಿ ಮತ್ತು ಆಧ್ಯಾತ್ಮದಲ್ಲಿ ವಿದ್ಯೆಯನ್ನು ದಾನ ಮಾಡಿ ಮುಕ್ತಿಯ ಮಂದಿರವನ್ನು ಹೊಂದಲು ಅರ್ಹನನ್ನಾಗಿ ಮಾಡೋ ಪ್ರಜ್ಞಾವಂತನೇ ಗುರು. ಅಂತಹ ಪರಿಪೂರ್ಣ ಗುರು ಅಂತಂದ್ರೆ ಬಹುಶಃ ನಮಗೆ ಮಂಟೂರಿನ DED ಕಾಲೇಜಿನ ಗುರು ಒಳಗಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಮಕ್ಕಳಿಗೂ ಹಾಗಿದ್ರಿ ಅಂತ. ನಾವು ಇದೆಲ್ಲ ಪಾಠ ಮಾಡಿದ್ವಿ, ಡೆಡಿಕೇಶನ್ ಮಾಡಿದ್ವಿ ಅಂತಂದ್ರೆ ಅದು ನಿಮ್ಗೆ ಹಾಗಂದಿದೆ. ಇವತ್ತೆಲ್ಲ ನಿಮ್ಮ ಮಾತುಗಳನ್ನ ಕೇಳಿದ್ರೆ ಯಥಾ ರಾಜ ತಥಾ ಪ್ರಜೆ ಅಂತಾರಲ್ಲ, ಮಾಸ್ತರ್ ಹೇಗಿರ್ತಾರೆ ಮಕ್ಕಳು ಅನ್ನುವಂಥ ರೀತಿ ಒಳಗೆ ನೀವೆಲ್ಲ ಬಹಳ ಕ್ರಿಯಾಶೀಲರೊಳಗಿದ್ರೆ, ಇವತ್ತು ಉನ್ನತವಾದ ಹುದ್ದೆ ಒಳಗಿದ್ರೆ. ಇವತ್ತಿನ ವ್ಯವಸ್ಥೆ ಹೆಂಗಿದ್ರೆ ಪಾಶ್ಚಿಮಾತ್ಯ ಸಂಸ್ಕೃತಿ ಒಳಗೆ ಬೆಳಗಿದ್ದು ಫೋನು, ವ್ಯಾನು, ಫ್ಯಾನು ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಗುರುಗಳನ್ನ ನೆನಪಿಸ್ಕೊಳ್ತಿರಲ್ಲ. ಇದಕ್ಕೆ ನಿಮ್ಮಂತ ವಿದ್ಯಾರ್ಥಿಗಳನ್ನು ಪಡೆದಕ್ಕೆ ನಾವು ಧನ್ಯವಾದ ಹೇಳಬೇಕಾಗಿಲ್ಲ. ನಿಜವಾಗ್ಲೂ ಹೆಮ್ಮೆ ಅನಿಸ್ಕೊತಾನೆ. ಶಿವರಾಮ್ ಕಾರಂತರ ಭಾಳ ಚೆನ್ನಾಗಿ ಹೇಳ್ತಾರೆ, ಪಾಶ್ಚಿಮಾತ್ಯರು ಕುಡಿಯ ಯಾರೊಬ್ಬರ ಸಹೋದರ ಹೇಳಿದ್ರು, ನಮಗೆ ಏನಿಲ್ಲ, ಏನು ಭಾಳ ಕಲ್ತಿಲ್ಲ, ನಾನು ಬರೀ ಮಾರ್ಕ್ಸ್ ಓರಿಯೆಂಟೆಡ್ ಅಲ್ಲ, ನಮ್ಮ ಸರ್ಟಿಫಿಕೇಟ್ ಓರಿಯೆಂಟೆಡ್ ಅಲ್ಲ, ಜೀವನ ಮೌಲ್ಯಗಳನ್ನು ನಾವು ಕಲ್ತೀವಿ ಅಂತ ನೀರು ಭಾಳ ಅಕ್ಷರಶ ಸತ್ಯ. ಜೀವನ ಮೌಲ್ಯಗಳನ್ನ, ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸುವಂತ ಕಾಲೇಜು ಅಂತಂದ್ರೆ MN DED ಕಾಲೇಜ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಹಳ ಸಂತೋಷ ಅನಿಸುತ್ತೆ ನಮಗೆ. ಯಾಕಂತಂದ್ರೆ ಎಲ್ಲಿ ಹೋದ್ರೂ ಕೂಡ ನಮ್ಮ ತನವನ್ನು ನಾವು ಗುರುತಿಸ್ಕೊಳ್ಬೇಕು. ಯಾಕಂತಂದ್ರೆ ಟೀಚಿಂಗ್ ಜಾಬ್ ಈಸ್ ಎ ನೋಬೆಲ್ ಜಾಬ್ ಅಂತ ಹೇಳ್ತಾರೆ. ಅದೇ ರೀತಿ ಕಷ್ಟದ ಜೀವನ ಶಿಸ್ತನ್ನು ಕಲಿಸುವ ಶಾಲೆ ಅಂತ ಹೇಳ್ತಾರೆ. ನಮ್ಮ ಗಿರೀಶ್ ಮಂಗಳೂರವರು, ಆಮೇಲೆ ನಮ್ಮ ಮಠಪತಿಯವರು ಇರ್ಬೋದು. ಇವತ್ತು ಏನದಿರಲ್ಲ ಹಂಗೆ ಸುಮ್ಮನೆ ಬಂದಿಲ್ಲ. ನಿಮ್ಮ ದೊಡ್ಡ ನೀವು ಸರ್ಕಸ್ ಮಾಡಿ ಮೇಲೆ ಬಂದಿಲ್ಲ, ಸರ್ವಿಸ್ ಮಾಡಿ ಬಂದಿರಿ. ಪ್ರಯತ್ನ ಪರಿಶ್ರಮ, ಪ್ರಯತ್ನ, ಪ್ರಾಮಾಣಿಕತೆಯಿಂದ ಮೇಲೆ ಹಂತವಾಗಿ ಬಂದಂತ ವ್ಯಕ್ತಿಗಳು ನೀವೆಲ್ಲರೂ. ಬಹುಶಃ ನಮ್ಮ ಗಿರೀಶ್ ಮಂಗಳೂರವರು ತಾವು ಕಲಿತಿರ್ತಕ್ಕಂಥ ಶಾಲೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಸಿದ್ದಾಪುರ ಅನ್ನುವಂಥ ಪ್ರೈಮರಿ ಸ್ಕೂಲಿಗೆ 1 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಎಂಥ ಹೃದಯ ಶ್ರೀಮಂತಿಕೆ ವ್ಯಕ್ತಿ ಅಂತ. ಸಾಕಷ್ಟು ಶ್ರೀಮಂತರಿದ್ದಾರೆ, ಗಿರೀಶ್ ಮಂಗಳೂರಿಗೂ ಶ್ರೀಮಂತರಿದ್ದಾರೆ. ಅದು ಕೊಡಬೇಕನ್ನುವಂಥ ಭಾವ ಬರಬೇಕಲ್ಲ. ವಾಟ್ ಈಸ್ ಎಜುಕೇಶನ್? ಶಿಕ್ಷಣ ಅಂದ್ರೆ ಏನು? ಭಾವದಂತೆ ಬದುಕುವಂತ. ನೀನು ಏನಾಗಿದೆಯೋ, ಯಾರು ಏನನ್ನ ಯೋಚಿಸುತ್ತಾರೆಯೋ ಅವರು ಅದೇ ಆಗಿರುತ್ತಾರೆ. ತಾಜ್ ಮಹಲ್ ಅನ್ನು ಯಾರು ನೋಡಿದ್ರಿ? ಎಲ್ಲರೂ ನೋಡಿದ್ರು. ನಮ್ಮ ತಾಜ್ ಮಹಲ್ ಅನ್ನ ಕನ್ನಡದ ಹೊರಕವಿ ಸಿದ್ದಯ್ಯ ಪುರಾಣಿಕ ತಾಜ್ ಮಹಲ್ ಅನ್ನ ಶಹಜಾನ ತನ್ನ ಪ್ರೀತಿಯ ಮಡದಿ ಮಮತಾಜ್ಗೋಸ್ಕರ ಕಟ್ಟಿದ ಪ್ರೇಮ ಸೌಧ, ನಾಟಕ ವಿಧಾನಸೌಧ. ಇದೇ ತಾಜ್ ಮಹಲ್ ಅನ್ನ ಕನ್ನಡದ ಹೊರಕವಿ ಸಿದ್ದಯ್ಯ ಪುರಾಣಿಕರು ತಾಜ್ ಮಹಲ್ ನೋಡಿ ಒಂದು ಕಡೆ ಬರೀತಾರೆ. ಶಿಲೆಯ ಹಾಲಿಗೆ ಕಲೆಗೆ ಹೆಪ್ಪು ಹಾಕಿ ಕಡೆಯ ಕುಶಲತೆ ಎಂಬ ಕಡೆಗೋಲ ನಿಕ್ಕಿ ಹರಿದು ಆ ಕಡೆ ತಕ್ಕ ಯಮುನೆಯಾಗಿ ಮೆರೆದು ಈ ಕಡೆ ಬೆಣ್ಣೆ ತಾಜ್ ಮಹಲ್ ಆಗಿ. ಸಿದ್ದಯ್ಯ ಪುರಾಣಿಕರಿರ್ತಕ್ಕಂಥ ಕಾವ್ಯ ನಿರ್ಮಿತಿ
ನಮಗೆ ನಿಮಗೆ ಯಾಕೆ ಇಲ್ಲ ಅಂತಂದ್ರೆ ಮೈಂಡ್ ಸೆಟ್ ನೋಡುವಂಥ ದೃಷ್ಟಿಕೋನ ಚೆನ್ನಾಗಿ ಆಗ್ಬೇಕು, ಬದಲಾವಣೆ ಆಗ್ಬೇಕು. ಶಿವರಾಮ್ ಕಾರಂತರು ಭಾಳ ಚೆನ್ನಾಗಿ ಹೇಳ್ತಾರೆ, ದೃಷ್ಟಿಯಂತೆ ಸೃಷ್ಟಿ. ನೋಡು, ನಿನ್ನ ದೃಷ್ಟಿ ಬದಲಿಸು, ನಿನ್ನ ದೃಶ್ಯ ಬದಲಿಸು, ದೃಷ್ಟಿ ಬದಲಿಸು, ದೃಶ್ಯ ಬದಲಾಗಿತ್ತು. ನಿನ್ನ ಹವ್ಯಾಸ ಬದಲಿಸು, ಹಣೆ ಬರ ಬದಲಾಗಿತ್ತು ಅಂತ. ಹಾಗೆ ನೀವೆಲ್ಲ ಪ್ರಯತ್ನದಿಂದ ನಿಮ್ಮ ದೃಷ್ಟಿಯನ್ನು ಬದಲಾಯಿಸಿ, ಹವ್ಯಾಸವನ್ನು ಬದಲಾಯಿಸಿ, ಜೀವನ ಮೌಲ್ಯಗಳನ್ನು ಕಲಿತು ಇವತ್ತು ಉನ್ನತವಾಗಿ ಬುದ್ಧಿಗೆ ಗುರು ಸ್ಮರಣೆ ಮಾಡ್ತಿರುತ್ತಂದ್ರೆ ಇದಕ್ಕಿಂತಲ ಪ್ರಶಸ್ತಿ ಪುರಸ್ಕಾರಗಳು ಏನು ಬೇಕು ನೋಡಿ. ಬಾಲ್ಯನ ಹೇಗಿರ್ತದೆ ಎಲ್ಲ ಹಾಡು ಬಂದು ಹೇಳ್ತಲ್ಲ ಕೆಲ ಸಹೋದರಿ, ನಾವು ಹಂಗೆ ಬಂದೆವು, ಹಿಂಗಿದ್ದು ಎಲ್ಲ ಈಗ ಅದು ಮ್ಯಾಟರ್ ಸೆಕೆಂಡ್ರಿ. ಆದ್ರೆ ಇದು ನಗಿತಿಲ್ಲ ಸಂತೋಷ ಇದೆಲ್ಲಿ ಸಿಗಂಗಿಲ್ಲ. 10ಕ್ಕೆ ಹಕ್ಕಿ 20ಕ್ಕೆ ನಕ್ಕಿ, 10ಕ್ಕೆ ಹಕ್ಕಿ 20ಕ್ಕೆ ನಕ್ಕಿ, 30ಕ್ಕೆ ಮೂರ್ಖ, 40ಕ್ಕೆ ನಾಚಿಕೆ, 50ಕ್ಕೆ ಅರುವು, 60ಕ್ಕೆ ಮರುವು, 70ಕ್ಕೆ ಕಾಗಿ, 80ಕ್ಕೆ ಗೂಗಿ, 90ಕ್ಕೆ ಬಾಗಿ, 100ಕ್ಕೆ ಸಾಗಿ. ಅದು ಸಂಚುರಿ ಒಂದು ಜೋರ್ ಚಪ್ಪಾಳೆ ಹಾಕಿ ಚಲೋ ಮಾತಾಡಿ. ಬಹುಶಃ ಚಪ್ಪಾಳೆ ಹಾಕ್ಬೇಕು ಗಂಜಿಸ್ತಾನ ಮಾಡಕ್ ಹೋಗ್ಬೇಡ್ರಿ, ಅದಕ್ಕೂ ಬರ ಬಂದಂತ ನಮ್ಮ ಕೊಪ್ಪಳ ಸರ್ ಇರ್ಲಿ ಹಂಗ ತಮಾಷೆ ಅನ್ಯತಾ ಇತ್ತು ಅಂತಂದ್ರೆ ನಾ ಬೇರೆ ಕಾಲೇಜ್ ಒಳಗೆ ಪ್ರಶಿಕ್ಷಕನಾಗಿ ಬಂದಾಗ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸರ್ ನಾನು ಅವ್ರ ಕಾಲೇಜಿಗೆ ಗೆಸ್ಟ್ ಆಗಿ ಕರ್ಸಿ ಯಾಕೆ ಈ ಮಾತಾಡಿ ಗಮನಿಸ್ಕೊಳ್ಬೇಕು, ಅವರಷ್ಟೇ ಬೆಳೆಯಿಲ್ಲ, ನಮ್ಮಂತ ಯುವಕರನ್ನ ಬೆಳೆಸಿದ್ರು. ಅದಕ್ಕೆ ಅವರಷ್ಟೇ ಬೆಳೆಯಿಲ್ಲ, ನಮ್ಮನ್ನು ಬೆಳೆಸಿದ್ರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 1000ಕ್ಕಿಂತ ಹೆಚ್ಚು ಉಪನ್ಯಾಸಗಳು ತಗೊಂಡಿದ್ದೇನೆ. ಧಾರವಾಡ ಜಿಲ್ಲಾ ಮಾನವ ಹಕ್ಕುಗಳ ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ. ಆಮೇಲೆ ಕರುನಾಡ ಕನ್ನಡ ಶ್ರೀ ಬಳಗ ರಾಜ್ಯ ಘಟಕ ಬೆಂಗಳೂರು ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿದ್ದೇನೆ. 1000ಕ್ಕಿಂತ ಹೆಚ್ಚು ಉಪನ್ಯಾಸಗಳನ್ನ ಪಡೆದಂತಂದ್ರೆ ನಿಮ್ಮಂತ ವಿದ್ಯಾರ್ಥಿಗಳೇ ನಮ್ಮ ಪಾಠ ಮಾಡಿದ ಪುಣ್ಯದ ಫಲ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಮದ್ದೂರು ಸರ್ ತಮ್ಮ ವಾತ್ಸಲ್ಯ ರಕ್ಷಿತರ ನಮ್ಮನ್ನು ಹಾಕೊಂಡಿದ್ದಾರೆ. ಹೇಳಿದ್ರೆ ಸಹೋದರ ತಂದೆ ಅವ್ರಿಗೇನು ಪದ ಇಲ್ಲ, ಅವ್ರಿಗೆ ಯಾವ ಪದಗಳನ್ನು ಬೆಳೆಸ್ಕೊಳ್ಳಂಗಿಲ್ಲ. ಒಂದು ನಮಸ್ಕಾರ ಮಾಡೋದೇ ಒಂದು ದೊಡ್ಡದಾದ ಸ್ಮರಣೆ ಮಾಡೋದು ದೊಡ್ಡ ಫಲ ಅಂತ ಭಾವಿಸ್ಕೊಂಡಿದ್ದಾರೆ. ಅಂತ ಗುರುಗಳು ಬರೀ ಅವ್ರು ಬೆಳೆಯಿಲ್ಲ, ನಮ್ಮ ಎಲ್ಲರನ್ನ ಬೆಳೆಸಿದ್ರು. ನಾ ಬರೀ ಇದು ನಿಮ್ಗೆ ಹೊಗಳಿಗಾಗಿ ಹೇಳ್ತಾ ಇಲ್ಲ, ಯಾರ ಸಹೋದರ ಹೇಳಿದ್ರಲ್ಲ ನನ್ನ ಕಾಲೇಜಿಗೆ ಏನಾದ್ರು ಅಪೇಕ್ಷಣೆ ಯಾವ್ದಾದ್ರು ಹಾಕಿದೆ ಯಾರು ವಿದ್ಯಾರ್ಥಿ ಹೇಳಿದ್ರು. ಹಂಗೆ ಪ್ರತಿಯೊಂದು ರೀತಿ ಒಳಗೆ ನಮಗೆ ಗೈಡನ್ನು ಮಾಡ್ತಕ್ಕಂಥವ್ರು. ಅವ್ರ ಸಾಲಲ್ಲಿ ಕಾಲೇಜ್ ಕೂಡ ನನಗೆ ಮುಖ್ಯ ಅತಿಥಿಗೆ ಕಳಿಸಿದ್ದಾರೆ. ಎಷ್ಟು ಅಭಿಮಾನ, ಭಾಳ ಒಂದು ಅವರ ದಾಂಪತ್ಯ ಜೀವನ ಕೂಡ ಭಾಳ ಚೆನ್ನಾಗಿದೆ. ಮಗ ಕೂಡ ಈ ಕೋರ್ಸ್ನಲ್ಲಿ ಮಾಡ್ತಾನೆ. ಮಗಳು ಶಾಂತಲಾ, ಇತಿಹಾಸ ಮಗನ ಹೆಸರು ಪುಲಿಕೇಶ್, ಮಗಳು ಶಾಂತಲಾ. ಆ ಇತಿಹಾಸದ ಬಗ್ಗೆ ಅಭಿಮಾನ ಅದಾವೆ. ನಾವು ಏನೇ ಮಾಡಿದ್ರೆ ದಯವಿಟ್ಟು ಅರ್ಥ ಮಾಡ್ಬೋದು. ಎಲ್ಲ ಕೊನೆಗೆ ಒಂದು ಮಾತು ಹೇಳ್ಬಿಡ್ತಾನ, ನೀವು ಆಗಲೇ ಸಹೋದರ ಹೇಳಿದ್ರಲ್ಲ, ನೀವು ಯಾವುದೇ ವೃತ್ತಿಯಲ್ಲಿ ಇರ್ರಿ, ಅಂತರಂಗದಲ್ಲಿ ಚೆನ್ನಾಗಿರಿ. ಅದೇ ಮಾತನ್ನು ನಮ್ಮ ನವಲಗುಂದ ನಾಗಲಿಂಗವಾದ ಮನಸ್ಸೇ ಮಡಿ, ನಿರ್ಮಲವಾದ ಮನಸ್ಸೇ ಮಡಿ, ಉಳಿದದ್ದೆಲ್ಲ ಕಾಲ್ ಮಾಡಿ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಮನಸ್ಸು ಬಹಳ ನಿರ್ಮಲವಾಗಿರ್ಬೇಕು. ನೀವು ಯಾವುದೇ ವೃತ್ತಿ ಒಳಗೆ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಫಸ್ಟ್ ನೋಡ್ಕೊಬೋದು ಕುಟುಂಬ, ಕುಟುಂಬ, ಸೆಕೆಂಡು ನಿಮ್ಮ ಹೆಲ್ತ್, 3 ನಿಮ್ಮ ವೃತ್ತಿ. ಯಾವ್ದು ಬೇಕಾದ ವೃತ್ತಿಯನ್ನು ಮಾಡ್ರಿ. ಕಾಯಕದಲ್ಲಿ ಕಲಿನಾದವ ಕೈಲಾಸವನ್ನಾದರೂ ಮರಿಬಹುದು. ಅದಕ್ಕೆ ಮತ್ತೊಂದು ಸಲ ಒಂದು ದಿವಸ ಹಂಗೆ ಮಾಡಿ ಹಿಂಗೆ ಮಾಡಿ ಮನಸ್ಸಾಗ ಬಂದೇ ಇಲ್ಲ. ಮಾಡಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳು ತಾನಿಲ್ಲದಂತಿರಬೇಕು. ಮಾಡಿದೆನೆಂಬುದು ಮನದಲ್ಲಿ ಹೊಡೆದರೆ ಏಡಿಸಿ ಕಾಡಿತು ಶಿವನ ಡಂಗುರ. ಅವ್ರು ಯಾವತ್ತೂ ಕೂಡ ಮಾಡಿಲ್ಲ ಅಂತ ಹೇಳಿಲ್ಲ. ಇಷ್ಟೆಲ್ಲ ಶಿಷ್ಯ ಬಳಗ ಇವತ್ತ ಅವ್ರು ನೆನಪಿಸ್ಕೊಳ್ತಾರೆ ಅಂತಂದ್ರೆ ನಾವೆಲ್ಲರೂ ಗಮನಿಸ್ಕೊಳ್ಬೇಕು. ನಿಮ್ಮ ಕುಟುಂಬ ಮುಖ್ಯ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಯಾವ ಆಫೀಸರ್ ಅಧಿಕಾರಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಹಸಿವು ಮತ್ತು ಬಡತನ ಕಲಿಸುವಂತ ಪಾಠನ್ನ ಜಗತ್ತಿನ ಒಳಗೆ ಯಾವ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗೂ ಕೂಡ ಕಲಿಸಕ್ಕಾಗೋದು ಅನ್ನುವಂಥ ಮಾತನ್ನು ದಯವಿಟ್ಟು ಗಮನಿಸ್ಕೊಳ್ರಿ. ಗಿರೀಶ್ ಮಂಗಳೂರು ಯಾಕೆ ಮತ್ತೆ ಉಲ್ಲೇಖ ಮಾಡ್ತಂದ್ರೆ, ಒಂದು ಕಡೆ ಸ್ಕೂಲ್ ಇರ್ತು, ಅಲ್ಲಿ ಪಕ್ಕದ ಮೇಲೆ ರೊಟ್ಟಿ ಊಟ ಮಾಡಿ ಬದುಕಿದ್ರತ್ತೆ. ಇದೇ ಮಾತ್ರ ನಮ್ಮ ಡಿ ವಿ ಜಿ ಅವ್ರ ಮಂಕುತಿ ಮೂಲಕ ಕನ್ನಡದಲ್ಲಿ ಹೇಳ್ತಾರೆ. ಸಾಮಾನ್ಯಗಳ ಪುಟ್ಟಿ ಸಾಮಾನ್ಯಗಳ ಬೆಳೆದು ಜಗಪತಿಯ ಪಟ್ಟ ಜನ ತನಗೆ ಕಟ್ಟಲ್ಲ, ಸಾಮರ್ಥ್ಯದಿಂದ ಅವರನ್ನಾದ ಲಿಂಕನಂತೆ ದೇವಲೋಕಕ್ಕೆ ಯೋಗಿಸುವಂತ ಮಂಕುತಿ ಮಾತು. ಅಮೆರಿಕ ಅಧ್ಯಕ್ಷ ಅಬ್ರಾಹಂ ಲಿಂಕನ್ ಅದಕ್ಕೆ ಸುಮ್ಮನೆ ಆಗಿಲ್ಲ. ಅಂತ ಜೀವನ ಚರಿತ್ರೆ ಓದಿ ನಿಮ್ಮ ಜೀವನವನ್ನು ತಾವೆಲ್ಲ ಬದಲಾವಣೆ ಮಾಡ್ಕೊಂಡ್ರೆ ಮೊದಲ ಫ್ಯಾಮಿಲಿ ಮುಖ್ಯ. ಅದೇ ಪ್ರೈವೇಟ್ ಇರಲಿ ಗೌರ್ಮೆಂಟ್ ಇರಲಿ, ಸ್ಕೈ ಮಿಷಿಂಗ್ ಬಿಲ್ಡಿಂಗ್, ಗಗನಚುಂಬಿತ ಕಟ್ಟಡ ಜೋಬಡಿಯಾಗಿದೆ. ಸರ್ವಜ್ಞ ಹೇಳ್ತಾನ, ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹಣ್ಣಾಗಿ ಗಿಚ್ಚಿಗೆ ನಲಿಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂಬ ಸರ್ವಜ್ಞ. ದಯವಿಟ್ಟು ಫಸ್ಟ್ ಫ್ಯಾಮಿಲಿ, ಆಮೇಲೆ ಹೆಲ್ತ್, 3ನೇದು ಏನಪ್ಪಾ ಅಂತಂದ್ರೆ ನಿಮ್ಮ ವೃತ್ತಿ. ಯಾವ್ದು ಬೇಕಾದ ವೃತ್ತಿ ಒಳಗೆ ಮೇಲು ಕೀಳು ಅನ್ನೋದಿಲ್ಲ. ಬಸವಾದಿ ಶಿವಶರಣರು ಸಾಕಷ್ಟು ಇವತ್ತು ಸೂಳೆಯ ಸಂಖ್ಯೆ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಸೂಳೆತನ ಮಾಡಿ ಕೆರೆಯನ್ನು ಕಟ್ಟಿಸ್ತಕ್ಕಂಥ ಸೂಳೆಯ ಸಂಖ್ಯೆ ಇರ್ಬೋದು, 5ಕ್ಕೆ ಲಕ್ಕಮ್ಮ ಇರ್ಬೋದು. ಅದೆಲ್ಲ ಶರಣರು ನೀವೆಲ್ಲ ಜೀವನದಾಗ ಶರಣ ಚಿಂತನೆಗಳನ್ನು ಮಾಡ್ತಾರೆ ಅಂತ ಹೇಳಿ ಅವ್ರು ಏನು ಹೇಳ್ತಾರೆ. 3 ಒಂದು
ಏನಿರಬೇಕು ನಿಮ್ಮ ಕುಟುಂಬ, 2 ಆರೋಗ್ಯ, 3 ವೃತ್ತಿ. ಇದ್ರ ಮೇಲೆ 3 ಹಿರೇಮಠಸ್ಥರು ಹೇಳ್ತಾರೆ. ಏನಪ್ಪ ಅಂತಂದ್ರೆ ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕಂತಂದ್ರೆ ನಿಮ್ಮ ತಲೆ ಐಸ್ ಫ್ಯಾಕ್ಟ್ರಿ ಆಗಿರಲಿ, ನಿಮ್ಮ ಮಾತುಗಳು ಶಿಕ್ಷಕ ವೃತ್ತಿ ಒಳಗಿದ್ರೆ ಶಿಕ್ಷಕ ವೃತ್ತಿ ಒಳಗಿದ್ದಪ್ಪ ನಿಮ್ಮ ಮಾತು ಹೆಂಗಿರ್ಬೇಕಂತಂದ್ರೆ ತಲೆ ಐಸ್ ಫ್ಯಾಕ್ಟ್ರಿ ಆಗಿರಲಿ, ಮಾತು ಶುಗರ್ ಫ್ಯಾಕ್ಟ್ರಿ ಆಗಿರಲಿ, ಹಾರ್ಟ್ ಲವ್ ಫ್ಯಾಕ್ಟ್ರಿ ಆಗಿರಲಿ. ನಮಸ್ಕಾರ. ಅಂತ ಒಂದು ಪುಣ್ಯದ ಗಳಿಗೆಯನ್ನ ಸ್ಮರಣೆಯನ್ನ ಮಾಡಿಕೊಳ್ಳುವಂತ ಒಂದು ವೇದಿಕೆಯನ್ನ ತಯಾರು ಮಾಡಿದಂತ ನಿಮಗೆಲ್ಲರಿಗೂ ಕೂಡ ಮೊದಲಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಿಮ್ಮೆಲ್ಲರನ್ನ ನೋಡುವ ಭಾಗ್ಯ ನಮಗೆ ಸಿಗ್ತಲ್ಲ ಅನ್ನುವಂತ ಒಂದು ಸ್ಮರಣೆಯನ್ನು ಕೂಡ ಬಹಳ ಮುಖ್ಯ ಘಟ್ಟವನ್ನಾಗಿಟ್ಟುಕೊಂಡು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನನ್ನ ಆತ್ಮೀಯ ಗುರುವೃಂದಗಳನ್ನ ಸ್ಮರಿಸಿಕೊಂಡು ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿನಿಯರೇ, ನಾನು ಮಂಟೂರಿಗೆ ಬಂದಂತ ಒಂದು ಗಳಿಗೆಯಲ್ಲಿ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಆತ್ಮೀಯನಾಗಿ ಒಳ್ಳೆಯ ರೀತಿಯಾದಂತಹ ಒಂದು ಸದುಪದೇಶವನ್ನ ನೀಡಿರಬಹುದು. ನಿಮಗೆಲ್ಲರಿಗೂ ಕೂಡ ನನ್ನ ನೆನಪಿದೆ ಅನ್ನುವಂಥದ್ದೇ ಒಂದು ಮಹತ್ವದ ಒಂದು ಸಾಧನೆ. ಯಾಕಂತಂದ್ರೆ ನಾನು 16-17 ವರ್ಷಗಳ ಕಾಲದ ಹಿಂದೆ ಮಂಟೂರಲ್ಲಿ ಕೆಲಸ ಮಾಡಿ ಹೋದಂಥವನು. ಆದರೂ ಕೂಡ ನೀವೆಲ್ಲರೂ ಕೂಡ ನನ್ನನ್ನು ನೆನಪಿಸಿಕೊಂಡು ನನ್ನ ಸ್ಮರಣೆಯನ್ನ ಮಾಡಿದಿರಿ ಅನ್ನೋದಕ್ಕೆ ನಿಮಗೆ ನನ್ನ ಕಡೆಯಿಂದ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಪೂರ್ವವಾದಂತಹ ಸಂಗಮ, ನಿಮ್ಮೆಲ್ಲರನ್ನ ನೋಡಿ ಬಹಳ ಸಂತೋಷವಾಗಿದೆ. ನಿಮ್ಮ ಜೀವನ ಪರಿಪೂರ್ಣವಾಗಲಿ, ನಿಮ್ಮ ಜೀವನ ಸಾಕ್ಷಾತ್ಕಾರವನ್ನ ಮುಟ್ಟಲಿ ಅನ್ನುವಂಥ ಒಂದು ಅಭಿಲಾಷೆ ನನ್ನದು ಕೂಡ. ಯಾಕಂದ್ರೆ ಸಾಕಷ್ಟು ಜನ ಮಾತಾಡಿದ್ದಾರೆ, ನೀವು ಕೂಡ ಬಹಳಷ್ಟು ಸುಂದರವಾಗಿ ಮಾತಾಡಿದಿರಿ. ನಿಮ್ಮ ಜೀವನದ ಅಡಿಧಾವನೆಗಳನ್ನ ಸ್ಮರಿಸಿಕೊಂಡ್ರೆ ಬಹಳಷ್ಟು ನಿಮ್ಮ ಜೀವನ ಪರಿಪೂರ್ಣವಾಗಿದೆ ಅಂತೇಳಿ ನಾನು ಅಂದ್ಕೊಳ್ಳಲಿಕ್ಕೆ ಬಹಳಷ್ಟು ಇಚ್ಛೆ ಪಡ್ತಾ ಇದ್ದೀನಿ. ಅಷ್ಟೇ ಸಂತೋಷನೂ ಕೂಡ. ಯಾರ್ಯಾರು ತಮ್ಮ ತಮ್ಮ ಜೀವನದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದಿರಿ, ಸಾಧನೆಯ ಶಿಖರವನ್ನೇ ಏರಿದಿರಿ, ಅವರು ಏನಾಗಿದ್ದಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಮುಖ್ಯವಾಗಿ ತಮ್ಮ ಜೀವನವನ್ನ ಪರಿಪೂರ್ಣ ಮಾಡ್ಕೊಂಡಿದ್ದಾರಲ್ಲ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಏನಾದರೂ ಆಗು ಮೊದಲು ಮಾನವನಾಗು ಅನ್ನುವಂಥ ಒಂದು ವಿಚಾರಧಾರೆಗಳನ್ನ ನೀವೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀರಿ. ಆ ಒಂದು ಸಮಯವನ್ನ ನಿಮ್ಮ ಸ್ಮೃತಿ ಪಟಲಗಳಲ್ಲಿ ಇಟ್ಟುಕೊಂಡು ನಮ್ಮೆಲ್ಲರನ್ನ ಸ್ಮರಿಸಿಕೊಳ್ತಾ ಇದ್ದೀರಲ್ಲ, ಅದೇ ಒಂದು ಹೆಮ್ಮೆಯ ಪಡುವಂತ ಒಂದು ವಿಷಯ. ಅದಕ್ಕಾಗಿ ನಾನು ಹೆಚ್ಚಿಗೆ ಮಾತಾಡೋಲ್ಲ. ಒಂದು ಶಿಶುನಾಳಧೀಶರ ಒಂದು ಪದ್ಯ, ಮರುಳೇ ಮರುಳೇ ಮರತಿರಬೇಡ ಗುರುವಿನ, ಮರುಳೇ ಮರತಿರಬೇಡ, ಮಾಡು ನೀ ಶಿವ ಭಜನ ನೇಮದಿ, ಮಾಡೋ ನೀ ಗುರು ಭಜನ, ಮರುಳೇ ಮರತಿರಬೇಡ, ಮರುಳೇ ಮರತಿರಬೇಡ ಗುರುವಿನ, ಮಾಡೋ ನೀ ಶಿವ ಭಜನ ನೇಮದಿ, ಮಾಡೋ ನೀ ಶಿವ ಭಜನ, ಮರುಳೇ ಮಾಡೋ ಗುರು ಭಜನ, ಅರಿತರೆ ಶರಣ ಮರೆತರೆ ಮಾನವ, ಅರಿತರೆ ಶರಣ ಮರೆತರೆ ಮಾನವ, ಸದ್ಬುದ್ಧಿಯ ನೀ ತಿಳಿಯೋ ಮನವೇ, ಸದ್ಬುದ್ಧಿಯ ನೀ ತಿಳಿಯೋ, ಮರುಳೇ ಮರೆತಿರಬೇಡ ಗುರುವಿನ, ಮರುಳೇ ಮರೆತಿರಬೇಡ.
ನೀ ಗುರು ಭಜನ ನೇಮದಿ ಮಾಡೋ ನೀ ಶಿವ ಭಜನ ನಿನ್ನಯ ಧ್ಯಾನದಿ ಜ್ಞಾನವ ಬೆಳೆಸಿ ನಿನ್ನಯ ಧ್ಯಾನದ ಜ್ಞಾನವ ಬೆಳೆಸಿ ಗುರು ಚರಣಕ್ಕೆ ಇಡಬೇಕಯ್ಯ ಗುರು ಚರಣಕ್ಕೆ ಇಡಬೇಕಯ್ಯ ಗುರು ಸ್ಮರಣೆಯನೇ ಮಾಡಬೇಕಯ್ಯ ಗುರು ಸ್ಮರಣೆಯನೇ ಮಾಡಬೇಕಯ್ಯ ಮರುಳೇ ಮರೆತಿರಬೇಡ ಗುರುವಿನ ಮರುಳೇ ಮರೆತಿರಬೇಡ ಮಾಡು ನೀ ಶಿವ ಭಜನ ನೇಮದಿ ಮಾಡೋ ನೀ ಶಿವ ಭಜನ ನಿನ್ನಯ ಆಯುಷ ಇರುವವರೆಗೆ ನಿನ್ನಯ ಆಯುಷ ಇರುವವರೆಗೆ ಗುರು ಚರಣಕ್ಕೆ ನೀ ಶಿರವಾಗಿರಲೇಬೇಕು ಗುರು ಚರಣಕ್ಕೆ ನೀ ಚರಣಾಗಿರಬೇಕು ಎನ್ನುವ ಮಾತಿಗೆ ಅಡಿಯಾಗಿರು ನೀ ಎನ್ನುವ ಮಾತಿಗೆ ಅಡಿಯಾಗಿರು ನೀ ಮರುಳೇ ಮರೆತಿರಬೇಡ ಗುರುವಿನ ಮರುಳೇ ಮರೆತಿರಬೇಡ ಮಾಡೋ ನೀ ಗುರು ಭಜನ ನೇಮದಿ ಮಾಡೋ ನೀ ಶಿವ ಭಜನ ಜ್ಞಾನದ ಅಡಿಯಲ್ಲಿ ಜ್ಞಾನಿಯಾಗಿ ಜ್ಞಾನದ ಅಡಿಯಲ್ಲಿ ಜ್ಞಾನಿಯಾಗಿ ಪರಮವತಾರಕ್ಕೆ ಸಾಕ್ಷಿಯಾಗಿ ಪರಮವತಾರಕ್ಕೆ ಸಾಕ್ಷಿಯಾಗಿ ಪರಮ ಜ್ಞಾನಿಯೆಂದು ತಿಳಿಯೋ ಮನುಜ ಪರಮ ಜ್ಞಾನಿಯೆಂದು ತಿಳಿಯೋ ಮನುಜ ತಿಳಿಯೋ ಮನುಜ ಮರುಳೇ ಮರೆತಿರಬೇಡ ಗುರುವಿನ ಮರುಳೇ ಮರೆತಿರಬೇಡ ಮಾಡೋ ನೀ ಶಿವ ಭಜನ ನೇಮದಿ ಮಾಡೋ ನೀ ಗುರು ಭಜನ ಶಿಶುನಾಳಧೀಶನ ಈಶ ಬಸವೇಶನ ಶಿಶುನಾಳಧೀಶನ ಈಶ ಬಸವೇಶನ ಸ್ಮರಣೆಯ ಮಾಡೋ ಮರುಳೇ ನೀನು ಸ್ಮರಣೆಯ ಮಾಡೋ ನೀನು ಮರುಳೇ ಮರೆತಿರಬೇಡ ಗುರುವಿನ ಮರುಳೇ ಮರೆತಿರಬೇಡ ಮಾಡೋ ನೀ ಗುರು ಭಜನ ನೇಮದಿ ಮಾಡೋ ನೀ ಶಿವ ಭಜನ ಮರುಳೇ 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 ಮಾಡೋ ನೀ ಗುರು ಭಜನ ಆದ್ಮೇಲೆ ಇಂಥ ಒಂದು ಗುರುವಿನ ಸ್ಮರಣೆಯೊಂದಿಗೆ ಗುರು ಸ್ಮರಣೆಯನ್ನು ಮಾಡಿಕೊಳ್ಳುವಂಥ ನಿಮಗೆಲ್ಲರಿಗೂ ಕೂಡ ಆ ಒಂದು ಗುರು ನಿಮಗೆ ಆರೋಗ್ಯ ಆಯುಷ್ಯ ಸಂಪತ್ತು ಎಲ್ಲವನ್ನ ಕೊಡಲಿ ನಿಮ್ಮ ಸಂಸಾರಿಕ ಜೀವನ ನಿಮ್ಮ ನೆಮ್ಮದಿಗೆ ಕಾರಣ ಆಗಲಿ ಅನ್ನುವಂಥ ಒಂದು ತೃಪ್ತಿಯೊಂದಿಗೆ ನಿಮ್ಮನ್ನೆಲ್ಲರನ್ನ ನೋಡಿದಂಥ ಒಂದು ಸೌಭಾಗ್ಯ ನಮ್ಮದಾಯ್ತಲ್ಲ ಅನ್ನುವಂಥ ಒಂದು ಸಂತೋಷವನ್ನು ಮುಂದಿಟ್ಟುಕೊಂಡು ನಿಮ್ಮನ್ನು ಮಾತಾಡಿಸಿದಂಥ ಗೌರವಿಸಿದಂಥ ನಿಮ್ಮೆಲ್ಲರ ಇಂಥ ಒಂದು ವಿಚಾರಶಕ್ತಿಗೆ ನಾವೆಲ್ಲರೂ ಕೂಡ ನಿಮಗೆ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನೀವು ಇದೇ ಥರ ನಿಮ್ಮ ಜೀವನದಲ್ಲಿ ಉನ್ನತರಾಗಿ ನಿಮ್ಮ ಜೀವನಕ್ಕೆ ಒಳ್ಳೆಯ ಮಾರ್ಗವನ್ನು ಹುಡುಕಿಕೊಂಡು ನಿಮ್ಮ ಮಾರ್ಗಕ್ಕೆ ಯಾವುದೇ ರೀತಿಯಾದಂಥ ಚ್ಯುತಿ ಬರದೆ ಆ ಒಂದು ಸದ್ಭಾವನೆಯೊಂದಿಗೆ
ಗುರು ಸ್ಮರಣೆಯೊಂದಿಗೆ ಗುರುಗಳ ಆಶೀರ್ವಾದ ನಿಮಗೆ ಸದಾಕಾಲ ಇರಲಿ ಅಂತ ಹೇಳಿ ಸ್ಮರಿಸಿಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಂಜಾಯ್ ಮಾಡ್ತಕ್ಕಂಥದ್ದು ಎಲ್ಲರೂ ವಿದ್ಯಾರ್ಥಿಗಳೇ, ನಾವು ಕಲಿಸದೇ ಇರಲಿ 2007ರಿಂದ 11ರವರೆಗೆ ಏನು ಕಲಿತಿದ್ದೀರಿ ಆ ಒಂದು ಹೆಮ್ಮೆ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಕೂಡ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇವೆ. ಮೊದಲ 7-8ನೇ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಉಳಿದವರು ನಮ್ಗೆ ಪರಿಚಯ ಇಲ್ಲ, ಅವ್ರಿಗೆ ನಾವು ಪರಿಚಯ ಇಲ್ಲ, ಇದು ವೇದಿಕೆ ಪರಿಚಯ ಮಾಡಿಕೊಡ್ತೀವಿ. ಈ ಒಂದು ಗಳಿಗೆ ಏನದ ಬಹಳ ಹೆಮ್ಮೆ ಪಡ್ತಕ್ಕಂಥದ್ದು. ಅಷ್ಟರಲ್ಲೇ ನಮ್ಮ ಬಗ್ಗೆ ಅವ್ರು ಅನ್ಕೊಂಡದ್ದು, ನಾವು ಅವ್ರಿಗೆ ಅನ್ನೋಂಥ ಮಾತುಗಳು, ನಾವು ಅವರಿಗೆ ಒಂದಿಷ್ಟು ಪರಿವರ್ತನೆ ಮಾಡಕ್ಕೆ ಕೆಲಸತಕ್ಕಂಥ ವಿಚಾರಗಳು ಜೀವನ ಪೂರ್ತಿ ಅವರಿಗೆ ನೆನಪಾಗ್ತಾ ಇರ್ತವೆ. ನಮ್ಮ ಹೆಸರು ಅವ್ರು ಕೆಲವರು ಮಾಡ್ತಿಲ್ಲ, ಅಲ್ಲಿ ಸರ್ ಆರಾಮದೇ ಬಗ್ಗೆ ನಮಗೆ ವಿಚಿತ್ರ ಅನಿಸ್ತದೆ. ಯಾಕೆಂದ್ರೆ ಅವ್ರ ಮಕ್ಕ ಗೊತ್ತಾಗ್ತದೆ, ಅವ್ರ ಹೆಸರು ಗೊತ್ತಾಗಲ್ಲ, ಅವ್ರು ಬಂದು ಮಾತಾಡ್ತಾರಂದ್ರೆ ನಮ್ಮ ಬಗ್ಗೆ ಇರ್ತಕ್ಕಂಥ ಒಂದು ಗೌರವ. ಅದಕ್ಕೆ ಹೇಳಿದ್ದು ಬರೀ ಹಂಗೆ ವೇದಾಂತ ಭಾಷಣ ಮಾಡಬಹುದಲ್ಲ, ಗುರುವಿನ ಸ್ಮರಣೆ ಇರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅದು ನಿಮ್ಮ ಜೀವನಕ್ಕೆ ಪೂರಕವಾಗಿರ್ತದ. ನೀವು ಗುರುವನ್ನ ಈಗ ಸ್ಮೃತಿ ಮಾಡ್ತಾ ಇದ್ದೀರಲ್ಲ, ಇದು ಬಹಳ ಒಳ್ಳೆಯ ಸುಸಂದರ್ಭ. ಅದರ ಜೊತೆಗೆ ಅಪೂರ್ವ ಸ್ನೇಹ ಸಂಗಮ ಅಂತ ಹೇಳ್ತಾ ಇದ್ರಿ, ಈ ಹೆಸರು ಬಹಳ ಚೆನ್ನಾಗಿ ಕ್ರಿಯೇಟ್ ಮಾಡಿ. ಬಹುಶಃ ನಮ್ಮ ಆನಂದ್ ಪೂಜಾರಿ ಅವರ ಒಂದು ಎಫರ್ಟ್ ಬಹಳ ಇದೆ ಇದರಲ್ಲಿ. ಆರಂಭದಲ್ಲಿ ಅವರು ಯಾಕೋ ಸ್ವಲ್ಪ ಗೌರವ ಇದ್ದಾರೆ, ಯಾಕಂದ್ರೆ ಎಲ್ಲ ರೆಡಿ ಮಾಡೀನಿ, ಆರಂಭದಲ್ಲಿ ಲೈಟ್ ಕಾಣಕೈತಲ್ಲ, ನಾವು UPS ಫಾಲೋ ಮಾಡ್ತಕ್ಕಂಥದ್ದು ಏನ್ ಧೈರ್ಯ ತೂಪ ಏನಾಗೋದಿಲ್ಲ, ಎಲ್ಲ ನಡೀತದ, ತಲೆ ಕೆಡಿಸ್ಕೊಳ್ಳೋಣ ಅಂತ ಹೇಳಿದೆ ನಾನು. ಸ್ವಲ್ಪ ಆ ಕಡೆ ಈ ಕಡೆ ಹೇಳಕೈತದ, ಯಾಕಂದ್ರೆ ನೀವೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದ್ರಿ ಕಾರ್ಯಕ್ರಮ ಹಂಗ ಆಗ್ತದೆ ಹಿಂಗ ಆಗ್ತದೆ ಅಂತೇಳಿ. ಆರಂಭದಲ್ಲಿ ಸ್ವಲ್ಪ ತೊಂದರೆ ಮಾಡ್ತು, ಅದೇನು ತೊಂದರೆ ಅಲ್ಲ. ಯಾಕಂದ್ರೆ ಪ್ರಯತ್ನ ಮಾಡಿದಂತ ವ್ಯಕ್ತಿಗೆ ಒಂದಿಷ್ಟು ತೊಂದರೆ ಬರೋದೆ. ಜೀವನ ಅಂದ್ರೆ ಅದೇ, ಕಷ್ಟಗಳು ಬಂದಾಗ ಜೀವನ, ಬರೀ ಸುಖ ಸಿಕ್ಕರೆ ಜೀವನ ಇರೋದಿಲ್ಲ, ಕಷ್ಟದ ಒಂದು ಅರಿವಿದ್ದಾಗ ಮಾತ್ರ ಜೀವನ ಆಗ್ತದ. ಆ ಒಂದು ವಿಚಾರವನ್ನು ಮುಂದಿಟ್ಕೊಂಡ್ಬಿಟ್ಟು ಈ ಒಂದು ಸಂಗಮದಲ್ಲಿ ಸೇರಿದಾಗ ಒಟ್ಟಿನಲ್ಲಿ ಹೇಳ್ತಕ್ಕಂಥಷ್ಟೇ, ನಮ್ಮಲ್ಲಿ ಕಲಿತಂತ ವಿದ್ಯಾರ್ಥಿ ಇರ್ಬೋದು ಅಥವಾ ಇನ್ನೆಲ್ಲೋ ಕಲ್ತು ಬಂದಂತ ವಿದ್ಯಾರ್ಥಿ ಇರ್ಬೋದು, ಈ ಒಂದು ಸಂಸ್ಥೆಯಲ್ಲಿ ಏನು ಕಲ್ತಿದಿರಲ್ಲ, ಹಿಂದೆ ಸಾಕಷ್ಟು ಸಂಸ್ಥೆಯಲ್ಲಿ ಕಲ್ತು ಬಂದಿರ್ತೀರಿ, ಮುಂದಿನ ಕಲ್ತಿದ್ರಿ, ಈ ಮಧ್ಯದಲ್ಲಿ ನೀವು ಈ ಒಂದು SMN ಡೇಟ್ ಕಾಲೇಜ್ನಲ್ಲಿ ಏನು ಕಲ್ತಿದ್ದೀರಾ, ಈ ಒಂದು ಅನುಭವ ಯಾವತ್ತೂ ನಿಮ್ಮ ಜೀವನಕ್ಕೆ ಪೂರಕವಾಗಿರ್ತದೆ. ಅದರ ಜೊತೆಗೆ ಈ ಒಂದು ಅನುಭವದ ಒಂದು ವಿಚಾರಗಳನ್ನ ತಾವು ತಮ್ಮ ಜೀವನದಲ್ಲಿ ತಗೊಂಡ್ಬಿಟ್ಟು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ರಿ ಅಂತ. ಕಾವ್ಯ ವಾಚನ ಪ್ರೇಕ್ಷಕರು ನೋಡುತ್ತಿದ್ದರು ತಮ್ಮ ವಾಚನ, ಸಮಯ ಬಹಳ ಎಂದು ಬೇಗ ಮುಗಿಸಿ ಅಂತ ನಾನು 5ರಿಂದ 8 ನಿಮಿಷ ಮಾತಾಡ್ತಾ ಹೋದ್ರೆ ಎಲ್ಲರೂ ಸಹಕರಿಸಿರ್ತಕ್ಕಂಥ ಸದ್ಗುರು ಸಿದ್ದಾರೂಢರನ್ನ ಶಿಕ್ಷಕರ ತರಬೇತಿ ಸಂಸ್ಥೆ ಮಂಟೂರಿನ 2007ರಿಂದ 2011ನೇ ಬ್ಯಾಚ್ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಮಾಡಿರ್ತಕ್ಕಂಥ ಒಂದು ಗುರುವಿಗೆ ನಮನ ಸಲ್ಲಿಸುತ್ತಿರುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಅಥವಾ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನ ಅಲಂಕರಿಸಿರ್ತಕ್ಕಂಥ ಪತ್ರಿಕಾ ಅಂಕಣಕಾರರು ಹಾಗೂ ನ್ಯಾಯವಾದಿಗಳಾಗಿರ್ತಕ್ಕಂಥ ವಸ್ತ್ರ ಸರ್ ಅವರೇ, ಹಾಗೂ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ಹಿರಿಯ ಸಂಯುಕ್ತರಾಗಿರ್ತಕ್ಕಂಥ ಹಿರೇಮಠ ಸರ್ ಅವರೇ, ಯಾವತ್ತೂ ನನ್ನ ವಿದ್ಯಾರ್ಥಿ ಮಿತ್ರರೇ ಹಾಗೂ ವಿದ್ಯಾರ್ಥಿನಿಯರೇ. ಬಹುಶಃ ನನಗೆ ಸಂತೋಷ ಹೆಚ್ಚು. ಯಾಕೆ ಸಂತೋಷ ಅಂದ್ರೆ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲರೂ ಕೆಲವರು ಪರಿಚಯ ಇರ್ಬೋದು, ಕೆಲವರು ಪರಿಚಯ ಇರ್ಲಿಕ್ಕಿಲ್ಲ. ನನಗೆ ಮಾತ್ರ ಕುಂದರೆ ಎಲ್ಲರೂ ಪರಿಚಯ ಇಲ್ಲ, ಇವರು ಪರಿಚಯ ಇಲ್ಲ. ಇದಕ್ಕಿಂತ ಸಂತೋಷ ಇನ್ನೇನು. ನಾನು ಎಲ್ಲರೂ ಕೂಡ ನನ್ನಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು. ಇಲ್ಲಿ ಪ್ರಾರಂಭದಲ್ಲಿ ಮಿರ್ಜಿ ಸರ್ ಅವರು ಇದರ ಅಧ್ಯಕ್ಷತೆ ಸ್ಥಾನವನ್ನು ಉದ್ಘಾಟಕರಾಗಿ ಬಂದು ಕೆಲವು ಮಾತುಗಳನ್ನು ಹೇಳಿದರು. ನಾನು ಅವರ ಬಾಲ್ಯ ಸ್ನೇಹಿತರು. ಅವರು ಎಕ್ಸ್ಟರ್ನಲ್ ಆಗಿನೇ ಏನೋ PUC D.Ed ಅಲ್ಲ, B.Ed M.Ed KS ಮಾಡ್ಕೊಂಡೆ ತಿಳ್ಕೊಂಡು, ಆಗ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಒಂದು ವಿಷಯ ದೈವ ಅನ್ನೋದು ಇರುತ್ತೆ ಅಂತ ಹೇಳ್ತೀವಿ ನಾವು. ಆದ್ರೆ ನನಗೆ ದೈವ ಇಲ್ಲ ಏನೋ ಅಂತ ಅನ್ಸುತ್ತೆ. ಅವ್ರು KS ಪಾಸ್ ಮಾಡಬೇಕಾದಾಗ ಇಬ್ಬರು ಸ್ನೇಹಿತರಿದ್ರು. ಅವರಿಬ್ಬರು ಸ್ನೇಹಿತರು ನಾನು MA ಮುಗಿಸಿ ರ್ಯಾಂಕ್ ಪಡ್ಕೊಂಡು KPC ಲೆಕ್ಚರ್ ಪೋಸ್ಟ್ ಇಂಟರ್ವ್ಯೂ ಬಂದು ದುಡ್ಡು ಕೊಡೋಕ್ಕಾಗಲಾರ್ದಕ್ಕೆ ಮೇಲಿನ ಕೆಳಗಿಳಿದು ಬಂದಿದ್ದೇನೆ. ಡಿಗ್ರಿ ಕಾಲೇಜಲ್ಲಿ ಸರ್ವಿಸ್ ಮಾಡ್ತೀವಂತ ಒಂದು ಸಮಯದಲ್ಲಿ ನಾನು ಸಿಂಗಲ್ ಆಗಿದ್ದೆ. ನನ್ನ ಬ್ಯಾಗು ಮೂಟೆ ಕಟ್ಕೊಂಡು ಹೋಗಿ ಅವ್ರ ಮುಂದೆ ಇಟ್ಕೊಂಡು ನಾನು ರಾಮದುರ್ಗದಲ್ಲಿದ್ದೆ, ಅವ್ರು ಸೊರೆ ಶಿಕ್ಷಕರಾಗಿದ್ದೆ. ಆಗ ನಾನು ಕರ್ಕೊಂಡು ಹೋಗಿ ಯಾಕೆ ಕರ್ಕೊಂಡ್ಬಂದ್ರೆ ಏನು ತಂದೆ, ಇಲ್ಲ ನಮಗೆ ನೀವು ಪಾಠ ಮಾಡಬೇಕಾಗಿತ್ತು ಅಂದರು. ಅವರು ಟೀಚರ್ ಆಗಿದ್ರು, ನಾನೊಬ್ಬ ಏನೋ ಟೀಚರ್ ಆಗಿದ್ದೇನೆ. ಆಗ ಇವರಿಬ್ಬರು ಕುತ್ಕೊಂಡು ನಾನು ಅವ್ರು ಪಾಠ ಮಾಡ್ತಿದ್ದೆ. ಒಂದು ದಿನಕ್ಕೆ 4 ಪಾಠ, ಒಂದು ಕನ್ನಡ, ಒಂದು ಸೋಷಿಯಲ್ ಸೈನ್ಸು, ಒಂದು ರಾಜ್ಯಶಾಸ್ತ್ರ, ಇನ್ನೊಂದು ಜನರಲ್ ನಾಲೆಜ್ ಅವ್ರು ಪಾಠ ಮಾಡ್ತಿದ್ದೆ. ಅವರು 1 ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ. ಅಂದ್ರೆ ಊಟಕ್ಕೆ ಕುಂತಾಗ ಹೊರಗಡೆ ಹೋದಾಗ ಸಹಿತ ಆ ವಿಷಯಗಳನ್ನು ಚರ್ಚೆ ಮಾಡ್ತೇವೆ. ಆಗ ಅವರು ಸಕ್ಸಸ್ ಆದ. ಆಗ ನಂದು B.Ed ಆಗಿರಲಿಲ್ಲ. B.Ed ಆದಾಗ ನಾನು
ಬಿ ಎಡ್ ಆಗಿದ್ರೆ ನಾನು ಕೂಡ ಅವ್ರ ಜೊತೆ KS ಪಾಸ್ ಆಗಬಹುದಾಗಿತ್ತು. ಅವ್ರಿಗೆ ನಾನು ಗೈಡ್ ಮಾಡಿದ್ದೆ. ಒಂದು ಸಂತೋಷ ಏನಂತಂದ್ರೆ, ಒಂದು ಇತಿಹಾಸ ಪೇಪರ್ದಲ್ಲಿ 1ನೇ ಕ್ವಶನ್ 40 ಅಂಕದ ಪ್ರಶ್ನೆ. ಆ 40 ಅಂಕದ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ಈ ಸ್ಥಳಗಳು ಎಲ್ಲಿವೆ, ಏತಕ್ಕೆ ಪ್ರಸಿದ್ಧವಾಗಿದೆ ಅಂತ ಒಂದು ಪ್ರಶ್ನೆ ಇತ್ತು. ನಾನೊಂದು 4 KS ಪ್ರಶ್ನೆಗಳನ್ನ ತೆಗೆದು ಒಂದು ಕ್ವಶನ್ ಪೇಪರ್ ರೆಡಿ ಮಾಡಿದ್ದೆ. ನಾನು ತೆಗೆದಿರ್ತಕ್ಕಂಥ ಕ್ವಶನ್ ಪೇಪರ್ನಲ್ಲಿ 80ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಅವು ಬಂದಿತ್ತು. ಅದು ಒಂದು ಸಂತೋಷ. ಆಗ ಏನೋ 40 ಅಂಕದ ಒಂದು ಪ್ರಶ್ನೆ ಇತ್ತಲ್ಲ, 10 ಸ್ಥಳಗಳು ಕೊಟ್ಟಿದ್ದಾರೆ. ನಾನು ಇಂಡಿಯನ್ ಹಿಸ್ಟ್ರಿ ಹೆಚ್ಚು ತೆಗೆದು ಸುಮಾರು 40 ಸ್ಥಳಗಳನ್ನು ಬರೆದು ಕೊಟ್ಟಿದ್ದೇನೆ. ಅದರಲ್ಲಿ ಒಂದು ಮಾತ್ರ ಬಂದಿರಲಿಲ್ಲ, ಪ್ರಾಗ್ಜ್ಯೋತಿಪುರ ಅಂತ ಬಂದಿತ್ತು. ಅಂದ್ರೆ ಈಗಿನ ಆಸಾಮು ಮೊದಲನೇ ಕಾಮ ರೂಪ ಅಂತ ಕರಿತಿದ್ರು, ಅದಕ್ಕಿಂತ ಪೂರ್ವದಲ್ಲೆಲ್ಲ ಪ್ರಾಗ್ಜ್ಯೋತಿಪುರ ಅಂತ ಕರಿತಾ ಇದ್ರು. ಆಗ ಅವರು ಪರೀಕ್ಷೆ ಮುಗಿದು ಬಂದು ಹೇಳಿದ್ರು, ಇಲ್ಲ ನೀವು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಅದೇ ಬಂದೈತಿ, ನಾನು ಸಕ್ಸಸ್ ಆಗೀನಿ, ನಾನು ಪಾಸ್ ಆಗೀನಿ, ನೀನು ಮ್ಯಾಲ ಹೋಗಿ ಕೆಳಗಿಳಿ, ನಿನಗೆ ಏನು ಕೊಡಬೇಕು ಅಂತಂದ್ರು. ರೊಕ್ಕ ಕೊಟ್ಟರೆ ಏನು ಒಳಗಿಲ್ಲಪ್ಪ, ನೀನು ಏನು ಕೊಡೋದು ಬೇಕಾಗಿಲ್ಲ, ನಾನು MA ಮಾಡ್ಕೊಂಡು ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗಿ ನಾನು ಕಾಲೇಜಿದ್ದೀನಿ, ನಾನು BEd ಮಾಡಿಸು ಅಂತಂದ್ರು. ಅವರೇ ನನಗೆ 10,000 ರೂಪಾಯಿ ಕೊಟ್ಟು ಅವರೇ ಅಪ್ಲಿಕೇಶನ್ ತಂದು ಅವರೇ ತುಂಬಿ ಅವರೇ ಕೊಟ್ಟರು, ನಾನು ಸೆಲೆಕ್ಷನ್. ಅದಕ್ಕೆ ಆ ರೀತಿ ನನಗೆ ಅವರು ಸಹಾಯ ಮಾಡಿರ್ತಕ್ಕಂಥದ್ದನ್ನು ಇವತ್ತು ನಾನು ನೆನೆಸ್ಕೊಳ್ತಾ ಇದ್ದೀನಿ. ನಂತರ ಇವತ್ತು ಈ ನನ್ನ DEd ಕಾಲೇಜಲ್ಲಿ ಬಂದಿರ್ತಕ್ಕಂಥ ಬಹಳಷ್ಟು ವಿದ್ಯಾರ್ಥಿಗಳು ಏನಪ್ಪ ಅಂತಂದ್ರೆ, ಸುಮಾರು 150ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಕರಾಗಿದ್ದಾರೆ. 2-3 ಜನ PSIಗಳಾಗಿದ್ದಾರೆ. ಮತ್ತು ರೈಲ್ವೆ, ಅಂಚೆ, ಅರಣ್ಯ, ಆರೋಗ್ಯ, KSRTC ಮುಂತಾದ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಕತ್ತಾರ. ಅದು ನನಗೆ ಬಹಳ ಸಂತೋಷ ಅಂತ ಅನ್ಸುತ್ತೆ. ನಂತರ ಇಲ್ಲೇ ಆಗಲೇ ಎಲ್ಲರೂ ಹೇಳಿದ್ರು, ಗಿರೀಶ್ ಮಂಗಳೂರು ಅಂತ ಇದ್ದಾರೆ. ಆ ಗಿರೀಶ್ ಮಂಗಳೂರ DEd ಮುಗಿಸಿದ ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ 8 ವರ್ಷ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಬಿಡುವಿನ ವೇಳೆಯಲ್ಲಿ ಓದಿ ಪ್ರಥಮ ಪ್ರಯತ್ನದಲ್ಲಿ KS ಪಾಸ್ ಆಗಿ ಅವ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಸೇವೆ ಸಲ್ಲಿಸಕತ್ತಾರ. ಸಣ್ಣ ವಯಸ್ಸಲ್ಲಿ ಈ ಸದ್ಯಕ್ಕೆ ಪ್ರೊಫೆಷನಲ್ ಲಿಸ್ಟ್ನಲ್ಲಿ AC ಅಂತ ಇಟ್ಕೊಂಡು ಅವರು ಆಗಿದ್ದಾರೆ. ಅವರು AC-ನೂ ಆಗಲಿ DC-ನೂ ಆಗಲಿ ಇನ್ನೂ ಮುಂದುವರೆಯಲಿ ಅಂತ ನನ್ನ ಆಸೆ. ಈಗ ಯಾರು ಮಠಪತಿ ಅಂತ ಇಟ್ಕೊಂಡು ಮಹೇಶ್ ಮಠಪತಿ ಅವರು ಕೂಡ ಅವ್ರು ಬ್ಯಾಚ್ನಾರ. ಆಗ ಅವರು ಏನು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವಾಗಲೇ 2ನೇ ಬಾರಿ ಪ್ರಯತ್ನದಲ್ಲಿ ಅವರು PSI ಆದರು. ಅದು ಎಂಥ PSI ಅಂದ್ರೆ CBI PSI ಆಗಿದೆ. ಮುಂದೊಂದು ಬಾರಿ ಅವರು ಲೋಕಾಯುಕ್ತರಾಗಿ ಕೂಡ ಕಾರ್ಯನಿರ್ವಹಿಸಲಿಕ್ಕೆ ಅದು ಸಾಧ್ಯ ಐತಿ ಅಂತ. ನಂತರ ಎಲ್ಲಕ್ಕಿಂತ ಮುಖ್ಯವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಆನಂದ್ ಅವರು, ಅವ DEd ಬಂದಾಗ ಮೈಕ್ರೋ ಟೀಚಿಂಗ್ದಲ್ಲಿ ನಾನು ಪಾಠ ಮಾಡೋಕ್ಕಾಗಲ್ಲ, ನಾನು ಹೋಗ್ತೀನಿ ಅಂತಕ್ಕಂದ್ರೆ ರಾತ್ರಿ ಓಡೋಗಿದ್ದೆ. ಆಗ ಅವ್ರು ನಾವು ಕರ್ಕೊಂಡು ಬಂದ, ಯಾಕೆ ಹೋಗ್ಯಾನ ನೀವೇ ಹೇಳ್ರಿ ಅಂತಂದ್ರು. ಇಲ್ಲ, ಪ್ರಾರಂಭದಲ್ಲಿ ತೊಂದರೆ ಆಗುತ್ತೆ, ನಾವೆಲ್ಲ ಇರ್ತೀವಿ, ಅವ್ನು ಬಿಟ್ಟು ಹೋಗಿ ಅಂತಾನೆ. ಅವ್ನು ಬಿಟ್ಟು ಹೋದ್ರು. ಅವ ಎಲ್ಲರಿಗಿಂತಲೂ ಹೆಚ್ಚು ಅಂಕ ತಗೊಂಡ, ಮತ್ತೆ ಎಲ್ಲರದಲ್ಲೇನೋ ತಾನು ಮುಂದೆ ಅಂತಕ್ಕಂತ ಬಂದ. ಇವತ್ತ ಅವ ಈ ಮುಧೋಳ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗ್ಯಾನ. ಕರ್ನಾಟಕ ಜನಪದ ಪರಿಷತ್ತಿನ ಅಧ್ಯಕ್ಷನಾಗಿ ಇವತ್ತು ಸದಸ್ಯನಾಗಿ ಸೇವೆ ಸಲ್ಲಿಸ್ತಾನ. 16 ಕವನ ಸಂಕಲನಗಳನ್ನು ಬರ್ತಾನ. ನಂತರ ದಿಲ್ಲಿಯ ದೂರದರ್ಶನದಲ್ಲಿ ಅವನು ಬರೆದಿರ್ತಕ್ಕಂಥ ನಾನು ಕಬ್ಬಿಣ ಸಾಹುಕಾರ ಎನ್ನುತ್ತಿರುವಂತ ಒಂದು ಕವನ, ಅದು ದೂರದರ್ಶನದಲ್ಲಿ ಪ್ರಸಾರ ಆಗಿರ್ತಕ್ಕಂಥದ್ದು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ಒಂದು ಸಂಖ್ಯೆ. ನಂತರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಆನಂದ ಮತ್ತು ಗಿರೀಶ್ ಮಂಗಳೂರು ಅವರು, ಮಹೇಶ್ ಪಟ್ಪತಿ ಅವರು, ಅತಾಲಟ್ಟಿ ಅವರು, ನೆನೆಯವರು ಮತ್ತು ರಮೇಶ ಯಾರು ಅವರೆಲ್ಲ ಬಹಳಷ್ಟು ಸಹಕಾರವನ್ನು ನೀಡಿ ಇದಕ್ಕೆ ಸಹಕಾರವನ್ನು ತೋರಿಸಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗತ್ತೆ, ಒಂದು ವೇಳೆ ಸೇರಿಸ್ಬೇಕಂದ್ರೆ ಕಷ್ಟ ಆಗತ್ತಾ. ಎಲ್ಲರನ್ನೂ ಒಂದೆಡೆ ಸೇರಿಸುತ್ತಿರುವಂತ ಪ್ರಯತ್ನ ಮಾಡಲ್ಲ. ಅವರಿಗೆ ಕೋಟಿ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನಂತರ ಈ ಎಲ್ಲ ಕುಂತಿರ್ತಕ್ಕಂಥ ಗುರುಗಳಿಗೆ ಎಷ್ಟು ಸಂತೋಷ ಆಗುತ್ತಂದ್ರೆ ಸಂತೋಷ ಆಗುತ್ತೆ. ಯಾಕೆ ಸಂತೋಷ ಆಗುತ್ತಂದ್ರೆ, ಆ ಗುರುವನ್ನ ಮೀರಿ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲ, ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ಅಂತ ಅನಿಸುತ್ತೆ. ನಂತರ ನಾನು ಯಾರು ನಮ್ಮ ಭಾಗ್ಯ ಹೆಸರು ಮುಖ್ಯ ಅವರು ಎಲ್ಲಕ್ಕಿಂತ ಸಣ್ಣವರಿದ್ರು, ಅಂಗವಿಕಲರಿದ್ರು. ನಾನು ನನ್ನ DEd ಕಲಿಸುತ್ತಿರುವಂತ ಒಂದು ಸನ್ನಿವೇಶದಲ್ಲಿ ಅವರಿಗೆ ನಾನು ಆಗ್ತಿ ಅಂತಿದ್ದೆ. ಅವರು ಈ ಅಳಿಯನ ಮೇಲಿನ ಪ್ರೀತಿ ಮಮಕಾರದಿಂದ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದಳು ಈ ನನ್ನ ಅತ್ತೆ. ಈ ಅಳಿಯನ ಮೇಲಿನ ಪ್ರೀತಿ
ಮಮಕಾರದಿಂದ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರು, ಆದರೆ ಅವಳನ್ನು ಕಟ್ಟಿಕೊಂಡು ನಾನು ಜೀವನದಲ್ಲಿ ಅತ್ತೆ ನಂತರ ಇಲ್ಲ 5ನೇ ಬ್ಯಾಚ್ನಲ್ಲಿ ಯಾರು ಸಂಗಮೇಶ್ ಮಂಡೂರ್ ಅಂತ ಅವರು ಕೂಡ B.Ed ಮುಗಿಸಿದ ನಂತರ 4-5 ವರ್ಷಗಳ ಕಾಲ ರೈಲ್ವೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದ. ಅವ್ರ ಬ್ಯಾಚ್ನಲ್ಲಿನ ಯಾರೋ ರಫೀಕ್ ಗಲಗಲಿ ಎನ್ನುತ್ತಿರುವಂಥ ವಿದ್ಯಾರ್ಥಿ ಅರಣ್ಯ ಇಲಾಖೆಯಲ್ಲಿ 4-6 ವರ್ಷ ಸೇವೆ ಸಲ್ಲಿಸಿ ನಂತರ ಅವರು TET ಪಾಸ್ ಮಾಡಿ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದಾರ. ಎಲ್ಲದಕ್ಕಿಂತ ಮುಖ್ಯ ಏನಪ್ಪ ಅಂತಂದ್ರೆ ಅವರು ಕೂಡ ಬಾಹ್ಯವಾಗಿ MA ಮಾಡಿದ್ದಾರೆ, B.Ed ಮಾಡಿದ್ದಾರೆ, ಮತ್ತೆ KSET ಪಾಸ್ ಮಾಡಿದ್ದಾರೆ, ನೆಟ್ ಪಾಸ್ ಮಾಡಿದ್ದಾರೆ. ಈ ಸದ್ಯ ಡಿಗ್ರಿ ಕಾಲೇಜ್ ಲೆಕ್ಚರ್ ಪೋಸ್ಟ್ ಅಪ್ಲಿಕೇಶನ್ ಕರೆದ್ರೆ 99% ಅವ್ರು ಸೆಲೆಕ್ಷನ್ ಆಗ್ತಾರೆ ಎನ್ನುತ್ತಿರುವಂಥ ಹೆಮ್ಮೆ ನನಗೆ. ನಂತರ ಈ ಸವಿತಾ ಪತ್ತಾರ್ ಅವರು ಮತ್ತೆ ಗಣಿ ಮೇಡಮ್ ಅವರು ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಕತ್ತಾರ. ಮತ್ತು ರೇಣುಕಾ ಸಂಕಣ್ಣ ಎನ್ನುತ್ತಿರುವಂಥ ಒಬ್ಬ ವಿದ್ಯಾರ್ಥಿ ಆಕೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತದ. ಶಿಲ್ಪಾ ಕುಮಾರ್ ಎನ್ನುತ್ತಿರುವಂಥ ವಿದ್ಯಾರ್ಥಿನಿ ಆಕೆ ಜೈಲ್ ವಾರ್ಡರ್ ಆಗಿದ. ರೇಣುಕಾ ಅರ್ಕೇರಿ ಎನ್ನುತ್ತಿರುವಂಥ ವಿದ್ಯಾರ್ಥಿನಿ ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾಳ. ಎಲ್ಲ ಇಲಾಖೆಗಳಲ್ಲಿ ಕೂಡ ತಮ್ಮ ಚಾಪನ್ನು ಉಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಕಲ್ತಾರ ಎನ್ನುತ್ತಿರುವಂಥದ್ದು ನನಗದ ಹೆಮ್ಮೆ ಅಂತ ಅನಿಸ್ತಾ ಇದೆ. ನಂತರ ಮನುಷ್ಯನಾಗಿ ಬಾಳಲಿಕ್ಕೆ ಅಥವಾ ಮನುಷ್ಯ ಮನಸ್ಸು ಮಾಡಿದ್ರೆ ಏನೆಲ್ಲವನ್ನ ಸಾಧಿಸಬಹುದು ಅನ್ನೋದಕ್ಕೆ ಕೆಲವೊಂದಿಷ್ಟು ನಿದರ್ಶನಗಳು. ಬಹುಶಃ 2ನೇ ಬ್ಯಾಚ್ನ ವಿದ್ಯಾರ್ಥಿಗಳಿಗೆ ಗೊತ್ತಿರ್ಬೋದು. ಆ 1ನೇ ಬ್ಯಾಚ್ನಲ್ಲಿ ಒಬ್ಬ ರಾಜಶ್ರೀ ಬೆನ್ನೂರ್ ಅಂತ ಒಬ್ಬ ವಿದ್ಯಾರ್ಥಿ PUC ಮುಗಿದ ತಕ್ಷಣ ಮದುವೆ ಆಗಿ ಬಂದಿದ್ದು. ಆಕೆ ಗಂಡ ಬರ್ತಾ ಇದ್ದ ಹೋಗ್ತಾ ಇದ್ದ. ಅವ್ರ ತಾಯಿನ ಕರ್ಕೊಂಡು ಪ್ರತ್ಯೇಕವಾಗಿ ಮದುವೆ ಮಾಡ್ಕೊಂಡಿದ್ದು. 2ನೇ ವರ್ಷ ಇರಬೇಕಾದಾಗ ಪ್ರೆಗ್ನೆಂಟ್ ಆಗಿದ್ದು. ಪರೀಕ್ಷೆ ಸಂದರ್ಭದಾಗ ಡೆಲಿವರಿ ಆಯಿತು. ಸೆಕೆಂಡ್ ಇಯರ್ ಎಕ್ಸಾಮ್ ಇದ್ದಾಗ ಬಹುಶಃ 7 ಗಂಟೆಯಿಂದ 5 ಗಂಟೆ ತನಕ ಎಕ್ಸಾಮ್ ಇರ್ತಿತ್ತು. 3 ಪೇಪರ್ ಎಕ್ಸಾಮ್ ಮುಗಿದಿದ್ದು. 4ನೇ ಪೇಪರ್ ಇನ್ನೂ ಆಗ್ಬೇಕಾಗಿತ್ತು. ಅಂದ್ರೆ 2ರಿಂದ 5 ಗಂಟೆ ಎಕ್ಸಾಮ್ ಬರ್ದಾವ. ರಾತ್ರಿ 4 ಗಂಟೆಗೆ ಆಕಿಗೆ ಡೆಲಿವರಿ ಆಗಿತ್ತು. ಡೆಲಿವರಿ ಆದ ತಕ್ಷಣ ಆಕೆ ಗಂಡ ನನಗೆ ಫೋನ್ ಮಾಡಿದ, ಸರ್ ಹಿಂಗ ನಮ್ಮ ಮಿಸಸ್ ರಾಜಶ್ರೀ ಗಂಡು ಮಗು ಅರ್ಧಾಳ, ಅದಕ್ಕೆ ಈ ಅವಕಾಶ ಸಿಗೋದಿಲ್ಲ, ಆಕೆಗೆ ಪರೀಕ್ಷೆ ಕುಂದಲಿಕ್ಕೆ ಅವಕಾಶ ಮಾಡಿಸ್ಕೊಡ್ರಿ ಅಂತಂದು. ಅಲ್ರಿ ಅದು ಏನೋ ಇಷ್ಟು ಹೆಣ್ಮಕ್ಳ ಸಮಸ್ಯೆ ಇರ್ತಾವೋ ಅದೇನು ಮಾಡಿಕೊಡಕ್ಕಾಗತ್ತೆ ಅಂತಂದ್ರೆ, ಇಲ್ಲ ಆಕೆ ಕೈ ಕೊಡ್ತೇನೆ ನೋಡೋದಕ್ಕೆ ಆಕೆ ಕೈ ಫೋನ್ ಕೊಟ್ಟರು, ಸರ ನಿಮ್ಮ ಕೈ ಮುಗಿತೇನ್ರಿ, ಕಾಲು ಬಿಡ್ತೀನಿ, ನನಗೆ ಏನಾದರೂ ಮಾಡಿ ನನಗೆ ಅವಕಾಶ ಮಾಡಿಕೊಡ್ರಿ ಅಂತ. 4 ಗಂಟೆಗೆ ಮಾಡಿದ್ವಿ. ಆಗ ಚೀಫ್ ಎಕ್ಸಾಮಿನರು ಒಬ್ಬರು ಬಳುವಮಟ್ಟಿ ಮೇಡಮ್ ಅಂತಿದ್ರು. ನಾನು ಅಂಜೋದ್ಕೊಂತ ಒಂದು ಕ್ಲಾಸ್ ಬಿಟ್ಟು 5 ಗಂಟೆಗೆ ಅವ್ರು ಫೋನ್ ಮಾಡಿದಾಗ ಅವರು ಮೇಡಮ್ ಅಂತಂದ್ರು, ಯಾರು ನೀವು ಗಂಡಸರು ಇಷ್ಟೊತ್ತ ನಿಮ್ಗೆ ಅಂತಂದ್ರು. ಬೈರಿ ಮೇಡಮ್ ನಾನು ಬಯಸ್ಕೊತೀನಿ, ಆದರೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಅಂತಂದು. ಏನಂತಂದು, ಹೀಗೆ ನಮ್ಮ ಒಂದು D.Ed ವಿದ್ಯಾರ್ಥಿ ಪರೀಕ್ಷೆ ಬರೀತಾಳ, ಆಕೆಗೆ ಡೆಲಿವರಿ ಆಗೈತಿ, ಆಕೆಗೆ ಎಕ್ಸಾಮ್ ಮುಗಿಸಕ್ಕೆ ಪರ್ಮಿಷನ್ ಕೊಡ್ರಿ ಅಂತ. ಏನ್ರಿ ನೀವು ಏನು ಮಾತಾಡ್ತಿದ್ರಿ, ಹೆಣ್ಮಕ್ಳ ಸಮಸ್ಯೆ ಏನು ಗೊತ್ತೈತಿ ನಿಮ್ಗೆ, ಆಗ ಹೀಗಂತೆಲ್ಲ ಬಾಯಿ ಬಂದಾಗ ಮಾತಾಡೋದು. ನಾನು ಬಯಸ್ಕೊಂಡೆ, ಟಿಕೆಟ್ ಕೂಲಾಗಿ ಏನ್ರಿ ಸರ್ ಅಂತ. ಎಷ್ಟು ತಿಂಗಳ ಆದ್ರೆ ಡೆಲಿವರಿ ಆಗಿ ಅಂತ ಕೇಳಿದೆ ನಾನು. ಎಷ್ಟು ತಿಂಗಳ ಕೇಳಬೇಡ್ರಿ ಮೇಡಮ್, ಎಷ್ಟು ತಾಸು ಅಂತ ಕೇಳಿದೆ. ರಾತ್ರಿ 4 ಗಂಟೆಗೆ ಆಗೈತಿ, ಮತ್ತೆ ವಾರ ದಿವಸ ಮಧ್ಯಾಹ್ನ 2 ಗಂಟೆಗೆ ಪೇಪರ್ ಬರೀಬೇಕು ನಾನು ಕೇಳಿ ಹೇಳ್ತೀನಿ ಅಂತ. ಅವರು ರೈಟ್ ಪ್ರಿನ್ಸಿಪಾಲ್ ಫೋನ್ ಮಾಡಿ 6 ಗಂಟೆ ನಂತರ ನಾನು ಫೋನ್ ಹಚ್ಚಿದ್ರು. ಇಲ್ಲಿ ಮತ್ತು ಅವರು ಪರೀಕ್ಷೆ ಕುಂದಿರ್ತಾರ ಅಂತ ನಾವು ಅವಕಾಶ ಕೊಡೋದು ಹೇಳಿದಾರ. ಪ್ರತ್ಯೇಕವಾಗಿ ಒಂದು ರೂಮ್ನಲ್ಲಿ ಬರೆಸ್ತಾರಂತೆ, ಒಂದು ಪ್ರತ್ಯೇಕ ಬೆಡ್ ತರಬೇಕು, 3 ಸಾರಿ ತರಬೇಕು, ನಂತರ ಒಬ್ಬರು ಹೆಣ್ಮಕ್ಳು ಆಕೆ ಜೊತೆ ಇರಬೇಕು ಅಂತ ಪರ್ಮಿಷನ್ ಕೊಡ್ತೀವಿ. ಆಯ್ತು ಮೇಡಮ್ ಅಂತಕ್ಕಂತ ಅವ್ರು ಹೇಳಿದ್ರು. ಅವರು ಪ್ರತ್ಯೇಕವಾಗಿ ಒಂದು ಬೆಡ್ ತೊಗೊಂಬಂದಿದ್ರು, ಅವ್ರ ತಾಯಿ ಪಕ್ಕದಲ್ಲಿ ಕುದಿಸಿದ್ರು. ಆಕೆ ಪರೀಕ್ಷೆ ಬರೀಬೇಕಾದ್ರೆ 3 ಬಾರಿ ಸ್ಯಾರಿ ಚೇಂಜ್ ಮಾಡಿ ಪೇಪರ್ ಬದಲು ಆ ಬಳುವಮಟ್ಟಿ ಮೇಡಮ್ ಆಕೆ ಹೆಣ್ಮಗಳಾಗಿರೋದ್ರಿಂದ ಆಕೆಗೆ 3 ಬಾರಿ ಟೀ ಬಿಸ್ಕಿಟ್ ತರಿಸಿ ಆಕೆಗೆ ಆ ಪೇಪರ್ 80 ಅಲ್ಲ 96 ಆಗಿತ್ತು. 96 ಆಗಿತ್ತು. ಆಕಿಂದು ರಿಸಲ್ಟ್ ಏನೋ ಪರೀಕ್ಷೆ ಮುಗಿದು ಒಂದು 15 ದಿನದಲ್ಲಿ ರಿಸಲ್ಟ್ ಬಂತು. ನಾಳೆಗೆ ಕೊನೆ ದಿನ ಇತ್ತು. ಭಾಗ್ಯವಾಡಿ ಸರ್ ನಾವು ಸೇರಿ ರಾತ್ರಿ ಎಲ್ಲ ಕುಂತು ಕೈ ಬರೆದು ಅವ್ರು ಮಾರ್ಕ್ಸ್ ಕಾರ್ಡ್ ಕೊಟ್ಟಿವಿ. ಆಕೆ ಗಂಡನ ಮನೆಗೆ ನಾವು ಇರುವಂತ ಶಾಲೆಗೆ ಸೆಲೆಕ್ಷನ್ ಆಗಿದೆ. ಆ ಮಗ ಪರೀಕ್ಷೆ ಮುಟ್ಟಾನ ಅಂತಿದ್ದಾಗ ಮಗನ ಹೆಸರು ಪರೀಕ್ಷಿತ ಅಂತಿದ್ದ. ವೈದೇವಿ, ಯಶನ್ನ, ಶಿವಾಜಿ, ಬಡಗಿ ಕಾಕ, ಪಾರಿವಾಳ, ಕೊಹ್ಲಿ ಎನ್ನುತ್ತಿರುವಂತಹ ಹಲವಾರುಗಳ ಹೆಸರು ಇಡ್ತಾ ಇದ್ದೀವಿ. ಆ ಇಟ್ಟದ್ದನ್ನು ನೋಡಿ ಅವರು ಕೂಡ ನಗ್ತಾ ಇದ್ರು. ಅದು ಬಹಳ ಸಂತೋಷ ಅನಿಸ್ತಾ ಇತ್ತು. ಇನ್ನು ಕೊನೆಯದಾಗಿ ಬಹುಶಃ ರಾಷ್ಟ್ರಕವಿ C.S. ಶಿವರುದ್ರಪ್ಪನವರು ಒಂದ್ ಕಡೆ ಹೇಳ್ತಾರೆ, ಹಣತೆಯನ್ನು ಹಚ್ಚುತ್ತೇವೆ ಕತ್ತಲೆಯನ್ನು ಹೊಡೆದೋಡಿಸಬೇಕೆಂದೇನಲ್ಲ. ಹಣತೆಯನ್ನು ಹಚ್ಚುತ್ತೇವೆ ಕತ್ತಲೆಯನ್ನು ಹೊಡೆದೋಡಿಸಬೇಕೆಂದಲ್ಲ.
ನನ್ನ ಮುಖ ನಿನಗೆ, ನಿನ್ನ ಮುಖ ನನಗೆ ಕಾಣಲಿಲ್ಲ. ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರ್ತಕ್ಕಂಥ ಸಂಘಟಕರು ಹೇಳ್ತಾರೆ, ಈ ಕಾರ್ಯಕ್ರಮವನ್ನು ಮಾಡಬೇಕೆಂದಿದ್ದೇವೆ, ಮಜಾ ಮಾಡಬೇಕೆಂದೇನಲ್ಲ, ಊಟ ಮಾಡಿ ಹೋಗಬೇಕೆಂದೇನಲ್ಲ, ನಿಮ್ಮೆಲ್ಲರನ್ನ ಒಂದು ಕಡೆ ಸೇರಿಸಬೇಕು, ನಿಮ್ಮೆಲ್ಲರನ್ನ ಭೇಟಿ ಆಗಬೇಕು, ನಿಮ್ಮೆಲ್ಲರನ್ನ ಒಂದು ಬಾರಿ ಕಣ್ತುಂಬ ನೋಡಬೇಕು, ಸಂತೋಷ ಹಂಚಿಕೊಳ್ಳಬೇಕು ಎನ್ನುತ್ತಿರುವಂಥ ಉದ್ದೇಶಕ್ಕಾಗಿ ಅದನ್ನು ಮಾಡಕತ್ತಾರ ಅಂತ ಅನ್ಸಿದ್ದು ಅದು ಜೀವನ ಸಾರ್ಥಕ ಆಗೈತೆ ಅಂತ ಅನ್ಸಾಗತ್ತೆ ನನಗೂ. ಒಟ್ಟಾರೆಯಾಗಿ ಬಹಳ ಖುಷಿ ಅಂತ ಅನ್ಸುತ್ತೆ. ಎಲ್ಲರೂ ಎಷ್ಟು ಖುಷಿ ಆಗೈತಲ್ಲ ಅದಕ್ಕಿಂತ 10 ಪಟ್ಟು ನನಗೆ ಖುಷಿ ಆಗೈತಿ. ಹಂಡೆ ಹಾಲು ಕೊಡೋದಷ್ಟು ಸಂತೋಷ ಆಗೈತಿ. ಸುಮಾರು ಇಷ್ಟು ವ್ಯಾಸಂಗ ವಿದ್ಯಾರ್ಥಿಗಳನ್ನ ಕಣ್ತುಂಬ ನೋಡಬೇಕೆಂಬಂತ ಒಂದು ಉದ್ದೇಶ ಇತ್ತು, ಅದು ಇವತ್ತ ಸಾರ್ಥಕ ಆಗೈತೆ ಅನ್ಸುತ್ತೆ. ನನಗೂ ಕೂಡ ಕೆಲಸದ ಒತ್ತಡದಿಂದಾಗಿ ನನ್ನ 30 ವರ್ಷದ ಸರ್ವಿಸ್ನಲ್ಲಿ 25 ವರ್ಷ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸೇನೆ. ಆ ಪ್ರಾಚಾರ್ಯ ಹುದ್ದೆ ದೊಡ್ಡ ಹುದ್ದೆ ಎಷ್ಟು ಒತ್ತಡ ಇರುತ್ತೆ ನಿಮಗೆಲ್ಲ ಗೊತ್ತಿರುತ್ತೆ. ಆ ಒತ್ತಡದಿಂದಾಗಿ ಹೋದ ಮೇದಲ್ಲಿ ನನಗೂ ಕೂಡ ಕಾಲೇಜಲ್ಲಿ ಇರುವಾಗಲೇ ಹಾರ್ಟ್ ಅಟ್ಯಾಕ್ ಆಗಿ ಸ್ಟೆಂಟ್ ಹಾಕಿಸ್ಕೊಂಡಿನಿ, ಸಾವಿನ ಮನೆಗೆ ಹೋಗಿ ಹೊರಳಿ ಬಂದಿನಿ. ಆ ಬಂದಿರ್ತಕ್ಕಂಥ ಉದ್ದೇಶ ಬಹುಶಃ ದೇವರು ನನ್ನನ್ನ ನಿಮ್ಮೆಲ್ಲರನ್ನೂ ಮತ್ತೊಂದು ಬಾರಿ ಕಣ್ತುಂಬ ನೋಡಲಿ ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿವರೆಗೂ ಈ ಕಾರ್ಯಕ್ರಮವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿ ಇದನ್ನು ಸಂಘಟನೆ ಮಾಡಿ ನಿಮ್ಮೆಲ್ಲರನ್ನೂ ಒಂದು ಕಡೆ ಸೇರಿಸಿ ಎಲ್ಲರನ್ನೂ ಕೂಡ ಸಮ ಭೇಟಿಯಾಗಿ ಅವಕಾಶ ಕೊಟ್ಟಿರ್ತಕ್ಕಂಥ ಆನಂದವರಿಗೂ ಮತ್ತು ಎಲ್ಲಾ ಬ್ಯಾಚ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ನನ್ನ ವಿದ್ಯಾರ್ಥಿಗಳು ಮತ್ತೊಂದು ಬಾರಿ ನಮ್ಮನ್ನು ಸಲ್ಲಿಸುತ್ತಾ ಮಾತನಾಡ್ತಾ 3 ಗಂಟೆ ಸಮೀಪ. ಆದರೆ ಒಂದು ಸಂತೋಷ ಅಂತಂದ್ರೆ ಕೊನೆಯವರೆಗೂ ಯಾರೂ ಎದ್ದು ಹೋಗಿಲ್ಲ, ಎಲ್ಲರೂ ಕೂತಿದ್ರು. SMN ಶಿಕ್ಷಣ ತರಬೇತಿ ಸಂಸ್ಥೆ ಬಂದು 2007ರಿಂದ 2010 11ರವರೆಗೆ ಶೈಕ್ಷಣಿಕ ಸಾಲಿನ ಎಲ್ಲ ಬ್ಯಾಚ್ಮೆಂಟ್ಸ್ ಸೇರಿದಂತಹ ಗುರುಸ್ಮೃತಿ ಹಾಗೂ ಅಪೂರ್ವ ಸ್ನೇಹ ಸಂಗಮ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗೌರವಾನ್ವಿತ ಎಲ್ಲ ಗುರುಗಳೇ ಹಾಗೂ ವೇದಿಕೆ ಮುಂದೆ ಆಸೀನರಾದಂತಹ ಎಲ್ಲ ಸ್ನೇಹಿತರಿಗೊಬ್ಬರಿಗೂ ಇದರಲ್ಲಿ ನನಗನ್ನಿಸ್ತದ ನಾನು ಒಬ್ಬನೇ ಬೇರೆ ಇರಬಾರ್ದು. ನಾನು ಈ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನೂ ಅಲ್ಲ, ನಿಮಗೆ ಕಲಿಸಿದ ಗುರುವೂ ಅಲ್ಲ. ಆದರೆ ನಾನು ಒಬ್ಬ ಶಿಷ್ಯ ಮತ್ತು ನನಗೆ ಗುರುಗಳು ಇದ್ದೇ ಇತ್ತು. ಈ ವಿದ್ಯಾರ್ಥಿ ಜೀವನ ಅನ್ನೋದೇ ಹೀಗೆ. ನನಗೆ ಆಗಲೇ ನಿರ್ಜಿಯವರು ಶಿಕ್ಷಣಾಧಿಕಾರಿಗಳು ಯಾವಾಗಲೂ ನಾವು ಪ್ರೈಮರಿ ಸ್ಕೂಲನ್ನು ಯಾವುದೇ ಮುಂದಿನ ಬಂದರೂ ಪ್ರೈಮರಿ ಸ್ಕೂಲ ಬರ್ತಿರಂಗಿಲ್ಲ ಅಂತ. ನಮ್ದಿಲ್ಲಿ ಮುಧೋಳದಲ್ಲಿ MKPS ಅಂತ ಹೇಳಿ ಪ್ರೈಮರಿ ಸ್ಕೂಲ್ ಅದ. ಅದಕ್ಕೆ ಯಾರೂ MKPS ಸ್ಕೂಲ್ ಅನ್ನೋದೇ ಇಲ್ಲ. ಕಲ್ಮೇಶ್ವರ ಗುಡಿ ಸಾಲಿನ ಅಂತ ನಮ್ಮೆಲ್ಲ ಅಲ್ಲಿ ಹಳೆ ಮನೆ ಇರುವಂತಹ ಏರಿಯಾದಲ್ಲಿ ನಾನು ಅಲ್ಲಿ ಹೋದಾಗ ಕಲ್ಮೇಶ್ವರನಿಗೆ ನಮಸ್ಕಾರ ಮಾಡಿದ ನಂತರ ಮತ್ತೆ ನಾನು ನಮಸ್ಕಾರ ಮಾಡೋದು ಆ ಸ್ಕೂಲಿಗೆ, ಹೋಗುವಾಗ ಬರುವಾಗ ಸ್ಕೂಲಿಗೆ ನಮಸ್ಕಾರ. ಈ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಹೆಚ್ಚು ಕಡಿಮೆ ನಾವು ನಮ್ಮ ಮನೆಯವರಿಗಿಂತ ಹೆಚ್ಚಿಗೆ ದಿನಗಳನ್ನು ಆಯುಷ್ಯ ಕಳೆಯೋದು ನಮ್ಮ ಶಿಕ್ಷಕರ ಜೊತೆಗೆ ಹಾಗೂ ನಮ್ಮ ಸ್ನೇಹಿತರ ಜೊತೆ. ಇದೊಂದು ಅಪೂರ್ವವಾದ ಜೀವನದ ಘಟನೆ. ಆನಂತರ ನಾವು ಬೇರೆ ಬೇರೆ ನಮ್ಮ ವೃತ್ತಿಯೊಳಗೆ ನೌಕರಿ ಒಳಗೆ ಒಬ್ಬ ಒಕ್ಕಲಿಗನಾಗಿ ಒಬ್ಬ ವ್ಯಾಪಾರಿಯಾಗಿ ಏನೇ ಮಾಡಿದರೂ ಕೂಡ ನಮಗೆ ಕಟ್ಟ ಕಡೆಯವರಿಗೆ ನೆನಪು ಉಳಿಯುವುದು ಮಾತ್ರ ನಮ್ಮ ವಿದ್ಯಾರ್ಥಿ ಜೀವನ. ನಿಮ್ಮದೊಂದು ವಿಚಿತ್ರ ಬ್ಯಾಚ್, ನಿಮ್ದು D.Ed ಕೋರ್ಸ್ನೇ ಇಲ್ಲ. ಅಲ್ಲಿ ಹೋಗಿ ನೀವು ನೋಡ್ಬೇಕಂತಂದ್ರೆ ನಿಮ್ದು D.Ed ಇದನ್ನೇ ಇಲ್ಲ, ಕಾಲೇಜಿನೇ ಇಲ್ಲ. ನೀವು ಹೋಗಿ ಭೇಟಿ ಆಗಬೇಕು ಅಂತಂದ್ರೆ ನಿಮ್ಮ ಗುರುಗಳು ಯಾರು ಅಲ್ಲಿ ಇಲ್ಲ. ಆದರೂ ಕೂಡ ನಿಮ್ಮಲ್ಲಿ ಉಳಿದಿರುವುದು ಸ್ಮೃತಿ ಸ್ಮರಣೆ. ನೋಡ್ರಿ ನೀವು ಇಷ್ಟೆಲ್ಲ ಈಗ ನೋಡ್ರಿ 2011 ಬ್ಯಾಚ್ನವರು ಅವ್ರಿಲ್ಲ ಅಂತಂದ್ರೆ ತಾವಾಗೆ ನಮ್ಮ ಆನಂದ್ ಸರ್ ಅವರಿಗೆ ಹೇಳಿ ಬಂದು, ಸರ್ ನಮ್ಮನ್ನು ಕರ್ಕೊಳ್ಳಿಲ್ಲ ಅಂದ್ರೂ ಬರ್ತೀವಿ ಅಂತ. ಅವ್ರದೇ ನೀವು ಕರ್ಕೊಳ್ಳಾದ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಇಲ್ಲಿ ಸೇರಿರುವವರು ಇವತ್ತು ನಾವೆಲ್ಲ ಬಹಳ ಇತ್ತೀಚೆಗೆ ನೋಡ್ತೀವಿ ಈ ಸ್ನೇಹ ಸಂಗಮ, ಸ್ನೇಹ ಸಮ್ಮೇಳನ ಅಂತೀಗೆಲ್ಲ ತಾವು ಬ್ಯಾಚ್ನವರೆಲ್ಲ ಮಾಡ್ತಾರೆ.
ಹೆಚ್ಚಾಗಿ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಯಾವುದಾದ್ರೂ ಹೋಟೆಲ್ನಲ್ಲಿ ಮಾಡ್ತಾರೆ, ದೊಡ್ಡ ದೊಡ್ಡ ಊರುಗಳಲ್ಲಿ ಅಥವಾ ಇಲ್ಲಿ ಮುಧೋಳದಲ್ಲಿ ಹೋಟೆಲ್ ಪಾರ್ಕ್ ಅಂತದಲ್ಲ, ಹೀಗೆಲ್ಲ ಸೌಲಭ್ಯ ಇರುವಂಥಲ್ಲಿ ಹೋಟೆಲ್ ಮಾಡ್ತಾರೆ. ನಿಮಿತ್ತಕ್ಕೆ ಮಾತ್ರ ಒಬ್ಬರಿಬ್ಬರನ್ನು ಸರ್ನ್ ಕರೆದಿರ್ತಾರೆ. ಅಲ್ಲಿ ತಮ್ಮ ಭಾವನೆಗಳನ್ನು ಹಂಚಿಕೊಂಡು ಇದೇನೊಬ್ಬರು ಮೇಡಮ್ ಹೇಳಿದ್ರು, ನಾವಿಲ್ಲೇ ಬಂದ ನಂತರ ಈಗಿನ ಏನು ಇವನ ಏನು ಹೆಂಗಾಗ್ಯಾನ ನೋಡು ಅಂತ ಏನು ನೆನಪು ಮಾಡಿದ್ರಲ್ಲ, ಇದೆಲ್ಲ ನೆನಪುಗಳು ಇದು ಮತ್ತೆ ಮರುಕಳಿಸಲಿಕ್ಕೆ ಇದೊಂದು ಅವಕಾಶ. ಆದರೆ ಒಂದು ಹೇಳ್ತೀನಿ, ನೀವು ಇಷ್ಟು ಬೇಗ ಮಾಡಿ ಒಳ್ಳೇದು ಮಾಡಿದಿರಿ. ಸ್ನೇಹ ಸಮ್ಮೇಳನ, ಸ್ನೇಹ ಸಂಗಮ ನಾವು ಭಾಳ ಕಡೆ ನೋಡ್ತೀವಿ, ಎಲ್ಲರೂ ಮೊಮ್ಮಕ್ಕಳು ಕಂಡಿರ್ತಾರೆ, ಆವಾಗ ಇವ್ರಿಗೆ ಹಿಂದಿಂದ ನೆನಪಾಗಿಬಿಟ್ಟಿರ್ತಾರೆ. ಆದ್ರೆ ಇವ್ರಿಗೆ ಎಷ್ಟು ಬರುತ್ತ ಈಗ ಯಾರ ಏನು ಯಾರ ಅವು ಗೊತ್ತಾಗುದಿಲ್ಲ. ಅಂದ್ರೆ ಈಗ ಇನ್ನೂ ನೀವು ಇನ್ನೂ 4-5 ವರ್ಷ ಮೊದಲೇ ಮಾಡ್ಬೇಕಾಗಿತ್ತು, ಇನ್ನೂ ಚಂದ ಬಂದಿತ್ತು. ನಮ್ಮ ಸಂಘಟಕರು ನಾ ಮತ್ತೆ ಹೇಳಿದ್ರೆ ನೋಡಾಕತ್ತೀವಿ, ಏನಂತಾರೆ, ನೀವು ಲೇಡೀಸ್ ಈ ಕಡೆ ನಿಂದ್ರಿ, ಬಾಯ್ಸ್ ಇರ್ತಾರೆ, ನೀವು ಮಹಿಳೆಯರಾದ್ರಿ, ಇವರು ಹುಡುಗರು ಹೊಡೆದ ಯಾಕಂದ್ರೆ ಸರಿನ ಐತಿ. ಏನೋ ಗಂಡಸರು ಬಹಳ ಬದಲಾವಣೆ ಆಗುದಿಲ್ಲ, ಏನಿಲ್ಲ, ಭಾಳ ಆದ್ರೆ ತಲೆಗೆ ಹೆರಡಾಯಿ ಮಾಡ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ನೀಟಾಗಿ ಎಲ್ಲ ಫ್ಯಾಷನ್ ಪ್ರಕಾರ ಒಂದು ದಾರಿ ಬಿಟ್ಟು ಅಥವಾ ಸ್ವಚ್ಛಂದ ಸೇವೆ ಮಾಡ್ಕೊಂಡು ಬಂದ್ರೆ ನಮ್ಮದು ಮುಗೀತು. ಭಾಳ ಡ್ರೆಸ್ ಕಾನ್ಶಿಯಸ್ ಇರಂಗಿಲ್ಲ. ನೋಡ್ರಿ ಅವ್ರು ಏನೇನು ಜಾಕೆಟ್ ಏನೇನು ಅವ್ರು ಎತ್ತರ ಹೆಂಗೆ ಬಂದ್ರು ನೀವು ಅವ್ರು ಗೊತ್ತು ಹಿಡಿತೀರಿ. ಆದ್ರೆ ನೀವು ಏನು ಶೃಂಗಾರ ಮಾಡ್ಕೊಂಡ್ ಬಂದ್ರು ನೀವು ಯಾರ್ಯಾರು ನಿಮ್ಗ ಗೊತ್ತು ಹತ್ತುದಿಲ್ಲ ಯಾರು. ಆದ್ರೆ ಈ ವಯಸ್ಸಿನಾಗ ಈಗೇನು ಕೂಡಿರಲ್ಲ, ನೀವು ಫೋಟೋನು ಚಂದ ಬರ್ತಾವ. ಇದೆ ಈಗ ಹೇಳಾಕ್ತಿರ್ತಾರ, ಏನ್ರಿ ಸರ್ ನಾವು ಎಲ್ಲರೂ ಫೋಟೋ ತೆಗಿಸ್ಬೇಕು ಅಂತೇಳಿ. ಫ್ರೆಂಡ್ ಅವರು ಮೊದಲ ಫೋಟೋ ತೆಗಿಸ್ಕೊಂಡು ಒಳಗೆ ಬರಬೇಕಾಗಿತ್ತು. ಯಾಕಂತಂದ್ರೆ ಈಗ ಅವರು 4-5 ತಾಸು ಕೂತರು, 4-5 ತಾಸು ಕೂತರು. ಅವರು 4-5 ತಾಸು ಕೂತರು. ಅವ್ರು ಕುಂತ ಅವ್ರ ಮುಖದಲ್ಲಿಂದ ಗ್ಲೋ ಕಡಿಮೆ ಆಗಿದೆ. ಇನ್ನು ಫೋಟೋ ಎಷ್ಟು ಚಂದ ಬರ್ತಾವ ಹೇಳ. ಎಲ್ಲ ನಮ್ಮ ವಿದ್ಯಾರ್ಥಿ ಜೀವನದೊಳಗ ಎಲ್ಲ ನೆನಪುಗಳು ನಾನು ಹೇಳಿದೆ ಆ ಕಡೆ. ವಿದ್ಯಾರ್ಥಿ ಜೀವನದ ನೆನಪುಗಳು ನಾವು ಡಿಗ್ರಿ ಕಾಲೇಜಿನಲ್ಲಿ ಡಿ.ಎಡ್ ಮಾಡಿ, ನಾವು LLB ಮಾಡಿ, ಅಲ್ಲಿ ಕಳೆದಂತ ಪ್ರತಿಯೊಂದು ಕ್ಷಣಗಳು ನಮ್ಮ ಸ್ನೇಹಿತರ ಜೊತೆಗೆ, ನೀವು ನಿಮ್ಮ ಸ್ನೇಹಿತೆಯರ ಜೊತೆಗೆ ಕಳೆದಂತ ಅನುಭವಿಸುವುದು. ಮತ್ತೆ ಅದೇ ತಾನೇ ಮನುಷ್ಯನಿಗೆ ಯೌವನ ಹಾಗೂ ಹುರುಪು ಇನ್ನೂ ಇರುವಂತಹ ಕಾಲ. ಅಲ್ಲೆಲ್ಲೇ ಒಬ್ಬರ ಮೇಲೆ ಒಬ್ಬರು ಮೂಡುವಂತಹ ಒಂದೇನೇನೋ ಭಾವನೆಗಳು, ಹೇಳಿಕೊಳ್ಳಲಾರದ ಭಾವನೆಗಳು. ಆವಾಗ ಹೇಳ್ಕೊಳ್ಳಕ್ಕೂ ಆಗಿಲ್ಲ. ಈಗ ಹೇಳಬೇಕಂದ್ರೆ ಕಾಲಘಟ್ಟ ಮುಂದೆ ಹೋಗಿರುತ್ತೆ. ಇದನ್ನ ನೀವು ಆಗ ನಮ್ಮ ಸರ್ ಇವ್ರು ಹೇಳಿದ್ರು, ಆ ಗಣೇಶನ್ ನೆನಪು ಮಾಡಿದ್ರು. ಯಾಕಂದ್ರೆ ಗಣೇಶ್ ಅವನು ಬರೀ ಇಂಥವ ನಾಟಕ ಇರ್ತಾವ. ನೀವು ಒಂದು ಪಿಕ್ಚರ್ ನೋಡಿರ್ಬಹುದು, ಬ್ಯಾಚ್ 99 ಅಂತ ಒಂದು ಪಿಕ್ಚರ್ ಅದ. ಅದರಲ್ಲಿ ಗಣೇಶ್ ಹೀರೋದಾನ, ಆ ತೆಲುಗು ಆಕ್ಟರ್ ಭಾವನಾ ಅದ. ಬ್ಯೂಟಿಫುಲ್ ಪಿಕ್ಚರ್ ಅದ. ವೆರಿ ವೆರಿ ಸೆಂಟಿಮೆಂಟ್ ಪಿಕ್ಚರ್. ಬಹಳ ದಿವಸಗಳ ನಂತರ ಈ ರೀತಿ ಎಲ್ಲ ಕೂಡ್ತಾರ. ಅವರು ಒಂದು ಹೋಟೆಲ್ನಲ್ಲಿ ಕೂಡ್ತಾರ, ಅವರು ತಮ್ಮ ಹಳೆ ನೆನಪುಗಳನ್ನು ಹಾಕ್ತಾರೆ. ನಿಜವಾಗಲೂ ಬಹಳ ಮನಸ್ಸಿಗೆ ತಟ್ಟುವಂತಹ ಎಂದೂ ಮರಿಲಾರದ ಪಿಕ್ಚರ್. ನಾ ಎಷ್ಟು ಸಲ ಆದರೂ ಮತ್ತು ಅದನ್ನು ಒಳ್ಳೆ OTT ಒಳಗಡೆ ಹಾಕಿ ನೋಡ್ತೀನಿ. ಯಾಕಂದ್ರೆ ನಮ್ಮೂರು ನೆನಪದವ್ರು, ನಮಗೂ ಅವಾಗ ಏನು ಮಾಡಕ್ಕಾಗಿರಂಗಿಲ್ಲ, ನಮಗೂ ಅವಾಗ ಹೇಳಕ್ಕಾಗಿರಂಗಿಲ್ಲ. ಅದನ್ನ ಹಿಂಗರೆ ತೀರಿಸ್ಕೋಬೇಕಂತ ಪಿಕ್ಚರ್ ನೋಡ್ತೀವಿ. ಇಂತಹ ನೆನಪುಗಳು ನಾವು ನಮ್ಮ ಅಭ್ಯಾಸ ಮಾಡುವಾಗ ಒಬ್ಬರಿಗೊಬ್ಬರು ಪುಸ್ತಕ ಹಂಚಿಕೊಂಡಾಗ, ನಮ್ಮ ಅಭ್ಯಾಸ ಹಂಚಿಕೊಂಡಾಗ, ನಮ್ಮ ಗುರುಗಳ ಜೊತೆಗೆ ನಮ್ಮ ಹಲವಾರು ನಮ್ಮ ತೊಂದರೆಗಳನ್ನು ಹೇಳಿ ನಮ್ಮ ಇದೇ ಸರ್ ಭಾಳ ಚಂದ ಲಿಸ್ಟ್ ಮಾಡಿದ್ರು. ಅವ್ರೆ ಚಂದ ಇಟ್ಟಾರ ನೋಡ್ರಿ, ಎಷ್ಟು ಹೆಮ್ಮೆ. ಈಗ ಇದ್ದವ್ರು ನಾ ಅದನ್ನ ಕೇಳಿದೆ, PUC ಆದ ನಂತರ ನಿಮ್ದು 2 ವರ್ಷದ ಕೋರ್ಸ್. ಈ 2 ವರ್ಷದ ಕೋರ್ಸದಲ್ಲೇ ನೀವು ಎಷ್ಟು ಚಂದ ಇನ್ನೂ ಅನ್ಯೋನ್ಯವಾಗಿ ಬಂದಿರಿ, ಅದು ಮೆಚ್ಚುವಂತ.
ಆದರೂ ನೀವು ಕಾಲೇಜ್ ಇಲ್ಲ ಅಂದ್ರೂ ಬಂದಿರಲ್ಲ. ಆ ಒಂದು ಸ್ಮರಣೆ ನಿಮ್ಮೊಳಗೆ ನೀವು 2 ವರ್ಷ ಎಷ್ಟು ನೀವು ಒಬ್ಬರಿಗೊಬ್ಬರು ಮಧುರ ಭಾವನೆಯಿಂದ ಗೆಳತನದಿಂದ ಕಲೀರಿ, ಮತ್ತು ನಿಮ್ಮ ಶಿಕ್ಷಕರ ಮೇಲೆ ಎಷ್ಟೊಂದು ಭಕ್ತಿ ನಿಷ್ಠೆ ಇಟ್ಕೊಂಡಿರಿ ಅನ್ನೋದು ಬಹಳ ತೋರಿಸ್ತದೆ. ಇದು ಜೀವನದಲ್ಲಿ ಬಹಳ ಒಂದು ಮರೆಯಲಾದ ಘಟ್ಟ. ನಾವೆಲ್ಲ ಹೇಳಬಹುದು, ಬಹಳ ವಿಷಯ ಇರ್ತಾವ. 5 ಗಂಟೆಯಿಂದ ಸುಮ್ಮನೆ ಕುಂತೀವಿ. ಅದು ಹೇಳಬೇಕಂತ ಬಂದಿದ್ದೆ, ಆದರೂ ಏನೇನೋ ಆಗಲೇ ಹೇಳಿಲ್ಲ. ಹಿಂಗೆ ಹೇಳಕ್ಕೆ ಭಾಳ ವಿಷಯಗಳು ಹೇಳಲಿಕ್ಕೆ ಆಗೋದಿಲ್ಲ. ಸಮಯದ ತೊಂದರೆ ಇದೆ. ಸಿದ್ದೇಶ್ವರ ಸ್ವಾಮಿಗಳು ಒಂದು ಮಾತು ಹೇಳಿಲ್ಲ, ಹೇಳೋದಕ್ಕೆ ಈಗ ಏನೂ ಉಳಿದಿಲ್ಲ, ಮಾಡುವುದು ಒಂದೇ ಉಳಿದಿದೆ. ಇಲ್ಲಿ ಮಾಡೋದಪ್ಪ ಅಂತಂದ್ರೆ ಊಟ ಮಾಡೋದು, ನೀವೆಲ್ಲರೂ ಫೋಟೋ ತೆಗೆಸ್ಕೊಳ್ಳೋದು ಮಾತ್ರ ಉಳಿದಿದೆ. ಇದೊಂದು ಮಧುರ ದಿನ. ಈಗ ನಾನು ಒಬ್ಬ ಕೇವಲ ಹೊರಗಿನ ವ್ಯಕ್ತಿಯಾಗಿ ನಾನು ಇಲ್ಲಿ ಕುಂತಿದ್ರು ಕೂಡ ನಿಮ್ಮಲ್ಲಿರುವಂತಹ ಆಂತರಿಕ ಭಾವನೆಗಳು ಏನದವ, ನಿಮ್ಮ ಮೆದುಳಿನಲ್ಲಿ ಉಳಿದಿರುವಂತಹ, ಮೆದುಳಿನ ಕೋಶದಲ್ಲಿ ಉಳಿದಿರುವಂತಹ ಏನು ಘಟನೆಗಳದಾವ, ಏನು ನೋವಿದೆ, ಏನು ನಲಿವಿದೆ, ನೀವು ಒಬ್ರಿಗೊಬ್ರು ಏನೋ ಮಾತಾಡೋದು ಅವಶ್ಯಕತೆನೇ ಇಲ್ಲ. ಇಷ್ಟೆಲ್ಲ ಬಂದು ಕೂತೇನಂದ್ರೆ ಯು ಫೀಲ್ ಯುವರ್ ಸೆಲ್ಫ್, ಯು ಆರ್ ವೆರಿ ನಿಯರ್ ಟು ಈಚ್ ಅದರ್ ಅನ್ನುವಂತಹ ಭಾವನೆ ಏನಿದಾರ, ಇದು ಎಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗೇನು ನೀವು ಈಗ ಏನು ಕೂಡಿದಿರಲ್ಲ, ಇನ್ನು 5 ವರ್ಷ ಮ್ಯಾಗ ಕೂಡಿದರ ಒಬ್ರಿಗೊಬ್ರು ಗೊತ್ತು ಹಿಡಿತೀರಿ. ಮುಂದೆ 20 ವರ್ಷ ನಂತರ ಕೂಡಿದ್ರ ಎಷ್ಟೋ ಜನ ಏನೋ ಕೈಲಾಸವಾಸಿಗಳು, ನರಕವಾಸಿಗಳು ಏನೋ ಆಗಿಬಿಟ್ಟಿರ್ತಾರೆ. ಇದು ಜೀವನದ ಒಂದು ಚಲನೆ, ಬದಲಾವಣೆ. ನಮ್ಮ ಮನಸ್ಸು ಹೇಗೆ ಬದಲಾವಣೆ ಆಗ್ತದೆ, ಅದೇ ರೀತಿ ನಮ್ಮ ದೇಹವೂ ಕೂಡ ಬದಲಾವಣೆ ಆಗ್ತದೆ, ನಮ್ಮ ರೂಪವೂ ಕೂಡ ಬದಲಾವಣೆ ಆಗ್ತದೆ. ನೀವೊಂದು ವಿಚಾರ ಮಾಡ್ಕೊಂಡ್ಬಿಡ್ರಿ. ಈಗ ನೀವು ಎಷ್ಟು ವರ್ಷ ಹಿಂದಿದ್ದಿದ್ರಿ? 2008 ಬ್ಯಾಚ್ ಅಂದ್ರೆ 17 ವರ್ಷದಿಂದ ನೀವು ಹೆಣ್ಮಕ್ಳು ನೀವು ಯಾವ ರೀತಿಯಿಂದ ಫ್ಯಾಷನ್ ಇದ್ರು, ಹೆಣ್ಮಕ್ಳು ಯಾವ ರೀತಿಯಿಂದ ಫ್ಯಾಷನ್ ಆದ್ರು. ಈಗ ಇತ್ತೀಚೆಗೆ ಎಲ್ಲ ನಾವು ಸಲೂನಿಗೆ ಹೋಗುವಾಗ ನೀವೆಲ್ಲ ಬ್ಯೂಟಿ ಪಾರ್ಲರ್ ಹೋಗ್ಲಾಕತ್ತೀರಿ. ಈಗ ಸಾಕಷ್ಟು ಬದಲಾವಣೆ ಆಗಿದೆ ಅನ್ನೋ ಮಾತನ್ನ ಕೇವಲ ಯಾಕಂತಂದ್ರೆ ಈಗೆಲ್ಲ ನಾನು ನಮ್ಮ ಮಿರ್ಜಿ ಸರ್ ಹಿಡಿದ ಮದ್ನೂರ್ ಸರ್ವರೆಗೂ, ಹಾಗೂ ನೀವು ನಿಜವಾಗ್ಲೂ ಕೆಲವೊಂದು ಎಲ್ಲ ಬ್ಯಾಚ್ನವ್ರು ಇಬ್ಬಿಬ್ಬರು ತಮ್ಮ ಮಧುರ ಅನುಭವಗಳನ್ನು ಹೇಳಿಕೊಂಡ್ರಿ. ನನಗೇನು ಹೇಳಲಿಕ್ಕೆ ಉಳಿದಿಲ್ಲ ಅನ್ನೋ ಮಾತನ್ನ ಹೇಳ್ತಾ. ಆದರೆ ನೋಡ್ರಿ, ಈ ಗುರುಗಳು ಹೇಗಿರ್ತಾರ ಅಂತಂದ್ರೆ, ನಮ್ಮ ಗುರುಗಳು, ನಮ್ಮ ಕಲಿಸಿದ ಗುರುಗಳು ಈಗ ಅವ್ರು ಎಷ್ಟು ವಯಸ್ಸದಾವ, ಎಷ್ಟೋ ಮಂದಿ ಕಣ್ಣು ಕಾಣಂಗಿಲ್ಲ. ಒಬ್ಬೊಬ್ರ ಯಾವಾಗಾದ್ರೂ ಬೇಕಾದ್ರೆ ಎಷ್ಟು ನಾವು ಹೋಗಿ ನಮಸ್ಕಾರ ಮಾಡಕ್ ಆದ್ರೆ ನಮ್ದು ಇನ್ನೊಂದು ಸಮಸ್ಯೆ. ನಾವು ಜಂಗಮರು ನಮಸ್ಕಾರ ಮಾಡಕ್ ಹೋದ್ಲಿ, ನೀವು ಸಾಂಗೊಳ್ದಿರ್ತೀವಿ ಸರ, ನಾವು ಜಂಗಮರು ಸಾಂಗೊಳಿರ್ಬೇಕು, ನೀವು ನಮ್ಮ ಗುರುಗಳಿದ್ರ ಬಿಡ್ಲಾರ್ದ ಒಂದು ಇಬ್ಬರು ಕಾದ್ಬಿಡ್ತೀವಿ. ಅದು ಗುರುವಿನ ಸ್ಥಾನ. ಒಂದು ಅಕ್ಷರ ಕಲಿಸಿದವರು ಗುರುಗಳು ಬಿಡಿ. ಈಗ ನಾವು ಇದ್ದೀವಿ. ಇದು ಗುರು ಶಿಷ್ಯ ಪರಂಪರೆ ಪ್ರಾಚೀನ ಭಾರತದಿಂದಲೂ ಬಂದದ, ಈಗ ಬಂದಿಲ್ಲ. ಈಗೆಲ್ಲ ಮೊದಲು ಬರೀ ಸರ್ಕಾರಿ ಶಾಲೆನೇ ಇರ್ತಿದ್ವಿ. ಸರ್ಕಾರಿ ಶಾಲೆ ಇದ್ದಾಗ ಇಲ್ಲಿ ಯಾವುದೇ ಜಾತಿ ಇರ್ತಿರ್ಲಿಲ್ಲ, ಎಲ್ಲ ಜಾತಿ ಜನರು ಬರ್ತಿದ್ರು. ಶ್ರೀಮಂತರು ಬಡವರು ಅನ್ನೋದಿರ್ಲಿಲ್ಲ. ಶ್ರೀಮಂತರು ಹೋಗಕ್ಕೆ ಬೇರೆ ಸ್ಕೂಲ ಇರ್ತಿದ್ದಿಲ್ಲ, ಅವರು ಅಲ್ಲೇ ಬರ್ತಿದ್ರು. ಬಡವರು ಒಂದ ಕಡೆ ಇರ್ತಿದ್ರು. ಹೀಗಾಗಿ ನಮಗ ಯಾರು ಕನ್ನಡ ಶಾಲೆ ಒಳಗ, ಸರ್ಕಾರಿ ಶಾಲೆ ಒಳಗ ಕಲಿತೀವಿ, ಆವಾಗ ಏನು ಕಲ್ತೀವಿ, ನಮಗೆ ಜೀವನದ ಮೌಲ್ಯ ತಿಳಿಲಿಕ್ಕೆ ಸಾಧ್ಯದ, ಇನ್ನೊಬ್ಬರ ಬದುಕನ್ನು ನೋಡ್ಲಿಕ್ಕೆ ಸಾಧ್ಯದ, ಇನ್ನೊಬ್ಬರ ಬದುಕನ್ನು ನೋಡ್ಲಿಕ್ಕೆ ಸಾಧ್ಯದ, ತಿಳಿಲಿಕ್ಕೆ ಸಾಧ್ಯದ. ಅಂದರೆ ಮಾತ್ರ ನಮ್ಮ ಜೀವನದಲ್ಲಿಯೂ ಕೂಡ ನಾವು ಈ ಮುಂದೆ ಅಧಿಕಾರ ಬರಲಿ, ಸಂಪತ್ತು ಬರಲಿ, ಅದು ನಮಗೆ ಭಾಳ ಇದು ಅನಿಸೋದಿಲ್ಲ. ಯಾಕಂತಂದ್ರೆ ನಾವು ಸುತ್ತಲಿನ ನೋವನ್ನು ನೋಡುವಂತಹ ಜನ, ನೋಡಿರುವಂತಹ ಜನ. ಅದಕ್ಕೆ ನಾವೇನು ಈಗ ಕುಡಿದ್ರು ನೋಡ್ರಿ, ಈಗ ನಾನು ಹೇಳಿದ್ರು ಸರ್, ಯಾರ್ಯಾರು ಎಷ್ಟೆಷ್ಟು ನಮ್ಮ ವಕೀಲರು ಒಬ್ಬರು ಅದಾರ ಇಲ್ಲಿ ಜಮಖಂಡಿ ಅವ್ರ ವಕೀಲರು ಅದಾರ, ಏನು ಮಾಡಿ ವಕೀಲರು ಅದಾರ, ಒಳ್ಳೆ ಅಧಿಕಾರಿ ಆಗ್ಯಾರ. ನೀವು ಒಳ್ಳೆ ಏನು ಹೌಸ್ ವೈಫ್ ಆಗಿದ್ದೀರಿ. ಎಲ್ಲರೂ ಏನು ನೀವು D.Ed ಮಾಡಿದ ಕೂಡಲೇ, ನೀವು ಏನಾರ ಮಾಡಿದ ಕೂಡಲೇ ಏನು ನೌಕರಿನ ಮಾಡ್ಬೇಕಂತ ಏನು ಕಾಯ್ದೆ ಇಲ್ಲ, ಏನು ಇರಂಗಿಲ್ಲ. ಒಳ್ಳೆ ನೀವು ಕಲ್ತಿದ್ದ, ನೀವು ಅಲ್ಲಿ ಏನು ಟ್ರೈನಿಂಗ್ ತಗೊಂಡಿಲ್ಲ, ಅಲ್ಲಿ ಮನ್ಯಾಗ ಹೋಗಿ ಚಂದ ಗಂಡಗ ಮಕ್ಕಳಿಗೆ ತಿಳಿಸಿದ್ರು ನಿಮ್ಮ ಬಾಲ್ಯ ಯೋಗ್ಯ ನಡೀತದೆ. ಇದೇ ಒಬ್ಬರು ಹೇಳಿದ್ರು, ಈಗ ಇಬ್ರು ಗಳಿಸಾಕ 10 ರೂಪಾಯಿ ಏನಾಗಿಬಿಡ್ತೈತೆ ಅಂತಂದ್ರೆ, ನಾ ಹೆಚ್ಚ ನೀ ಹೆಚ್ಚ, ಗಂಡ್ಮಕ್ಳಿಗೆ
ಭಾಳ ಸಂಬಳ ಇದ್ರ ಇನ್ಕಮ್ ಇದ್ರೆ ಅವು ಏನು ಬದ್ಲಿ ಆಗುದಿಲ್ರಿ ಅವು ಅಟ್ಟ ಕಲರ್ ಪ್ಯಾಂಟ ಕಲರ್ ಏನು ಪ್ಯಾಂಟ್ ಎಷ್ಟು ಕಲರ್ ಒಂದು ಇವ್ರದ ಒಂದು 4 ಕಲರ ಒಳ್ಳೆ ಅವನ್ನ ತರ್ಬೋದು. ಶರ್ಟ್ ಎಷ್ಟು ತಂದೀವಿ ನಾವು, ನಿಮಗೆ ಅವಕಾಶ ಭಾಳ ಬೇಕಾದ ಉಡ್ಲಿಕ್ಕೆ ಬೇಕಾದ ತೊಡ್ಲಿಕ್ಕೆ ಎಲ್ಲ ಅವಕಾಶ ಅದ. ನಿಮ್ಗೆ ಕೈಯಾಗ ರೊಕ್ಕ ಭಾಳ ಬರ್ತಾರ ನಮ್ದೇನು ನಂದಲ್ಲ, ಇದೇ ಒಬ್ರು ಮೇಡಮ್ ಹೇಳಿದಂತ ಹಿಂಗಾಗಿ ಕೋರ್ಟಿಗೆ ಹೋಗ್ತಾರಂತ. ನಾವು ದಿವಸ ಕೋರ್ಟ್ನ್ಯಾಗ ನೋಡೋದು ಆಸ್ತಿ ನ್ಯಾಯಕ್ಕಿಂತ ಈ ವೈವಾಹಿಕ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ ಭಾಳ ಆಗ್ಯಾವ. ನಾ ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ ಎಲ್ಲರೂ ಹೌಸ್ ವೈಫು ಅದೀವಿ, ಎಲ್ಲರೂ ಇದನ್ನೂ ಅದೀವಿ. ಯಾರಿಗೂ ಈಗಿನ ನಾವು ಇದನ್ನು ಬೆಳೆಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾವ ಹೆಣ್ಣು ಮಗಳ ತನ್ನ ಜೊತೆಗೆ ಗಂಡನ ಜೊತೆಗೆ ಅವನ ಕಷ್ಟ ನಷ್ಟ ಅವನ ಅಂತಸ್ತನ್ನ ನೋಡಿ ಅದಕ್ಕೆ ಹೊಂದಾಣಿಕೆ ಆಗಿ ಬಂದಿರ್ತಾಳ, ಆಕೆ ಕಟ್ಟ ಕಡೆಗೆ ಆ ಮನೆ ಒಡತಿ ಆಗ್ತಾಳ. ಇಲ್ಪ ಅಂತಂದ್ರೆ ತವ್ರ ಮನೆಗೆ ಬಂದು ಕೊಡಿರ್ತಾಳ. ತವ್ರ ಮನೆಯಲ್ಲಿ ಬಂದ ಕುಂತಹ ಯಾವ ಹೆಣ್ಣು ಮಗಳು ಸುಖದಿಂದ ಇರೋದಿಲ್ಲ. ಯಾವಾಗಲೂ ಅವರಿಗೆ ಚುಸ್ತ ಇರ್ತದೆ. ನಾವು ನೋಡ್ತೀವಿ ದಿನನಿತ್ಯ ನೋಡುವಂತಹ ಪ್ರಸಂಗಗಳು. ಒಬ್ಬರು ವಕೀಲನಾಗಿ ಸ್ವಲ್ಪ ನಮ್ಮ ಇಲ್ಲಿ ಗಂಡ್ಮಕ್ಳಿಗಿಂತ ನೀವು ಹೆಣ್ಮಕ್ಳಿಗೆ ಹೆಚ್ಚಿದ್ರಿ, ಅದ್ರ ಸಲುವಾಗಿ ನಾ ಹೇಳ್ಬೇಕಾಗ್ತದೆ. ಯಾವ ಹೆಣ್ಣು ಮಗಳ ಗಂಡನ ಮನೆಯಲ್ಲಿ ನೋವನ್ನು ಸಹಿಸಿಕೊಂಡು ಒಮ್ಮೆ ಅಸಾಧ್ಯ ಇರ್ತದೆ. ಅದನ್ನು ಎಲ್ಲೋ ಅಸಾಧ್ಯ ಇರುವ ಪ್ರಸಂಗಗಳು 1%, 9% ಇಲ್ಲದ ನೆವ ಹುಡುಕೊಂಡ ಬಹಳ. ಆ ರೀತಿಯಾಗಿ ಬದುಕಿದರ ನೀವು ಸಮಾಜದಲ್ಲಿಯೂ ಕೂಡ ಒಳ್ಳೆಯ ಒಂದು ನಿಮ್ಮ ಬಗ್ಗೆ ಗೌರವನೇ ಇರ್ತದ. ಆ ಮನೆ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯದ. ಆ ಕುಟುಂಬದಲ್ಲಿ ಶಾಂತಿ ಇದ್ದೇ ಇರ್ತದ. ಆವಾಗ ನೀವು ನಿಮ್ಮ ಜೀವನವನ್ನ ಸಾರ್ಥಕ ಮಾಡಿದ ಹಾಗೆ ಆಗುತ್ತದೆ ಅನ್ನೋ ಮಾತನ್ನ ಒಬ್ರು ವಕೀಲರಾಗಿ ಹೇಳ್ದ. ಇನ್ನ ನೀವೇನ್ರಿ ಇದೇನು ಅಂಕಣ ಬರಲಿಕ್ಕತ್ತೀರಿ, ಬರೀ ಅಂಕಣಕಾರ ಅಂದ್ರು ಇದು ಹೊಸ ರೂಪ ನಮ್ಮದು. ಇವೆಲ್ಲ ಈ ಆನಂದ ಪೂಜಾರಿ ಸರ್ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ನಮ್ದು ಇನ್ನೊಂದು ಏನಾಗ್ಬಿಟ್ಟೆ ಸರ್, ಈ ಕನ್ನಡ ಸಾಹಿತ್ಯ ಪರಿಷತ್ ಸಾಹಿತ್ಯ ಇದ್ರೊಳಗೆ ನಾವು ಒಟ್ಟು ಕವನ ಗೀಚೋದು ಅದೊಂದು ಪುಸ್ತಕ ಮಾಡಿದ್ದೀವಿ, ಮತ್ತು ಕಥೆ ಬರೀತೀವಿ, ಮತ್ತು ಏನೇನೋ ಈ ಸುಮಾರು ಎಷ್ಟೋ ವರ್ಷಗಳಿಂದ ನಾನು ವಕೀಲಿಕೆ ಮಾಡಿದಷ್ಟು ನಾವು ಸಾವಿರಾರು ವೈವಿಧ್ಯವಾದ ಕೇಸ್ಗಳನ್ನು ನಡೆಸೀವಿ. ಈ ಕೇಸ್ಗಳಂದ್ರೆ ಯಾವ ಸ್ಟೋರಿಗಳಲ್ಲ, ಆದಂಥ ಘಟನೆಗಳು. ನಮಗೂ ಅನ್ನಿಸ್ತೀವಿ ನಾವು ಬೇಕಾದಷ್ಟು ಗಳಿಸಿರ್ತೀವಿ. ವಕೀಲರು ನಾವೇನು ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದೀವಿ ಅಂದ್ರೆ ಬೇಕಾದಷ್ಟು ಕಳಿಸಿರ್ತೀವಿ. ಅಂದ್ರೆ ಯಾರು ಇನ್ಕಮ್ ಟ್ಯಾಕ್ಸ್ ಹೇಳ್ಬೇಕು, ನಿಮ್ದು ಪಗಾರ ಇದ್ದಿದ್ದು ನಿಮ್ದು ಆನ್ಲೈನ್ ಬರ್ತದೆ, ನಮ್ದೇ ಎಲ್ಲದಲ್ಲಿ ಅವ್ರೇನು ನಾ ಐಟಿ ತುಂಬ್ತಾರೆ. ಆ ಅನುಭವಗಳನ್ನ ಇದು ಇನ್ನೊಂದು 2ನೇ ಬುಕ್ ಮುದ್ರಣ ನಡೆದಿದೆ. ಸುಮಾರು ಒಂದು 100 ಲೇಖನಗಳನ್ನು ನಾನು ಸಾಹಿತ್ಯ ಕರ್ನಾಟಕದಲ್ಲಿ ಬರೆದೀನಿ. ತಾವು ರವಿವಾರಕ್ಕೊಂದು ಓದಿ ಇವತ್ತು ಬಂದಿರ್ತದೆ. ನನ್ನ ಫೇಸ್ಬುಕ್ ಇದರಲ್ಲಿ ಲಕ್ಷಾಂತರ ಜನ ಓದ್ತಾರೆ. ಅದನ್ನು ಹೊರತುಪಡಿಸಿ ಅವ್ರು ಯಾವ ರೀತಿ ಬರೀತಾರೆ, ಸಾಹಿತ್ಯಕ್ಕೆ ಒಂದು ಟಚ್ ಕೊಡಿ, ಮಾನವೀಯತೆಯ ಕೌಟುಂಬಿಕ ಅದನ್ನು ಓದಿದ್ರೆ ಕೂಡ ನೀವು ಒಂದು ಕಥೆ ಮಾಡಿ ಹೇಳುವ ಹಾಗೆ ಬರೆಯಕತ್ತೀನಿ. ಅದು ಯಾಕೆ ಸಾಧ್ಯ ಅಂತಂದ್ರೆ ನಾವು ಸಾಹಿತ್ಯ ಜೊತೆ ಸಂಸ್ಕೃತಿ ಜೊತೆಗೆ ಇದ್ದೇ ಇರಬೇಕು. ನಾವು ಭಾಳ ಜನ ನೋಡ್ತೀವಿ ನಮ್ಮಲ್ಲಿ ವಕೀಲರು ಯಾರು ಹೆಚ್ಚಾಗಿ ಏನು ಪೇಪರ್ಸ್ ಓದಾರಂತ ಜನರು ಬಹಳ ನಮ್ಮಲ್ಲಿ. ಯಾಕಂತಂದ್ರೆ ಸಾಹಿತ್ಯ ಇದ್ರೆ ಸಂಸ್ಕೃತಿ ಇದೆ, ನಾವು ಕೆಲವೊಂದು ಇದ್ರೊಳಗೆ ಇದ್ರೆ ನಮ್ಮ ಮನಸ್ಸಿಗೆ ಸಂಸ್ಕೃತಿನೂ ಇರ್ತದೆ ಅನ್ನೋ ಸಲುವಾಗಿ ಆ ಕಡೆ ನಾನು ವಾಲಿನಿ, ಆ ಕಡೆ ನಾನು